ಆವರಣ ಅಧ್ಯಾಯ 15. ಅಮೆರಿಕದಿಂದ ಹಿಂದಿರುಗುವಾಗಲೇ ಅವರ ತಲೆ ಮತ್ತು ಗಡ್ಡದ ಕೂದಲು ಮೊದಲಿನ ಆಕೃತಿ ತಳೆದಿತ್ತು. 2 ವಾರದ ನಂತರ ಮೊದಲಿನಂತೆ ನಡುವೆ ಸಣ್ಣ ಬಿಳಿಗೆರೆಗಳನ್ನು ಕಾಣಿಸಿ ಕಪ್ಪು ಡೈ ಮಾಡಿಸಿದರು. ತಲೆಯು ಬೊಕ್ಕಾಗದೆ ದಪ್ಪ ಕೂದಲಿರುವ ತಮ್ಮ ಹುಟ್ಟನ್ನು ತಾವೇ ಮೆಚ್ಚಿಕೊಂಡರು. ಇದು ಅಪ್ಪಯ್ಯನದಲ್ಲ, ಅಮ್ಮನದು ಎಂದು ತಕ್ಷಣ ತಾವೇ ಅರ್ಥ ಮಾಡಿಕೊಂಡರು. ಬೊಕ್ಕಿಗೂ ಬುದ್ಧಿಮತ್ತೆಗೂ ಏನೂ ಸಂಬಂಧವಿಲ್ಲ ಎಂಬ ಹೊಸ ಸತ್ಯವನ್ನು ಆವಿಷ್ಕರಿಸಿಕೊಂಡಂತೆ ಕನ್ನಡಿಯ ಎದುರಿಗೆ ಮುಗುಳ್ನಕ್ಕರು. ಒಂದು ದಿನ ದಿಲ್ಲಿಗೆ ಹೋಗಲು ವಿಮಾನ ನಿಲ್ದಾಣಕ್ಕೆ ಬಂದಾಗ ಎಕಾನಮಿ ದರ್ಜೆಯ ಚೆಕ್ ಇನ್ ಸಾಲಿನಲ್ಲಿ ಲಕ್ಷ್ಮಿ ನಿಂತಿದ್ದುದು ಕಾಣಿಸಿತು. ತಾವು ಕೂರುವ ಎಕ್ಸಿಕ್ಯೂಟಿವ್ ದರ್ಜೆಯಲ್ಲಿ ಪ್ರಯಾಣಿಕರು ಕಡಿಮೆ, ಸಾಲುಗಟ್ಟುವ ಸಂಭವವೂ ಇಲ್ಲ. ಅವಳ ಹತ್ತಿರ ಹೋಗಿ, ಹಾಯ್ ಲಕ್ಷ್ಮಿ, ನಿನ್ನ ಊರಿಗೆ ಒಂದು ಫೋನ್ ಲೈನ್ ಬರಬಾರದೆ? ನಿನ್ನನ್ನು ಸಂಪರ್ಕಿಸಬೇಕು ಅಂತ ಒದ್ದಾಡಿದೆ. ನೀನು ಹೋಗ್ತಿರೋ ಮೀಟಿಂಗಿಗೆ ನಾನು ಹೋಗ್ತಿರೋದು. ನೀನು ಮೊದಲೇ ಎಕಾನಮಿ ತರಗತಿಯ ಪ್ರಯಾಣ ನನಗೆ ಸಾಧ್ಯವಿಲ್ಲ ಅಂತ ಒಂದು ಕಾಗದ ಬರೆದಿದ್ದರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಕೊಡಿ ಅಂತ ನಾನು ಶಿಫಾರಸು ಮಾಡ್ತಿದ್ದೆ ಎಂದರು. 2.5 ಗಂಟೆಯ ಪ್ರಯಾಣಕ್ಕೆ ಎಲ್ಲಿ ಕೂತರೇನು? ಅವಳು ಕೇಳಿದಳು. ಜೊತೆಯಲ್ಲಿ ಮಾತಾಡ್ತಾ ಪ್ರಯಾಣ ಮಾಡಬಹುದಿತ್ತು. ನಾನು ನಿಮ್ಮ ದರ್ಜೆಗೆ ಬದಲಾಯಿಸಿಕೊಳ್ಳೋಕ್ಕೆ ಮೇಲೆ ಅಷ್ಟು ದುಡ್ಡು ತೆರಬೇಕು. ಅದನ್ನು ಸರ್ಕಾರ ಕೊಡೋದಿಲ್ಲ. ನೀವೇ ನನ್ನ ದರ್ಜೆಗೆ ಬಂದು ಜೊತೆಯಲ್ಲಿ ಕೂತರೆ ವಿಮಾನ ಕಂಪನಿ ಆಕ್ಷೇಪಿಸೋಲ್ಲ, ನನ್ನ ದರ್ಜೆಯಲ್ಲಿ ಜಾಗ ಖಾಲಿ ಇದ್ದರೆ. ನನಗೆ ಯಾವತ್ತೂ ದರ್ಜೆಯ ತಾರತಮ್ಯ ಇಲ್ಲ ಅನ್ನೋದು ನಿನಗೂ ಗೊತ್ತಿದೆ. ವಿಮಾನ ಮೇಲೇರಲಿ, ಅಲ್ಲಿ ಜಾಯ್ನ್ ಆಗೋಣ ಎಂದರು. ಅವಳ ದರ್ಜೆಯಲ್ಲಿ ಬೇಕಾದಷ್ಟು ಖಾಲಿ ಸಾಲುಗಳಿದ್ದವು. ಇಬ್ಬರು ಒಂದು ಕಡೆ ಅಕ್ಕಪಕ್ಕ ಕುಳಿತರು. ಅವಳಿಗೂ ಅವರೊಡನೆ ಮಾತನಾಡುವುದಿತ್ತು, ಅವರಿಗೂ ಅವಳನ್ನು ಕೇಳುವುದಿತ್ತು. ನೀವು ಬರ್ತೀರಿ ಅಂತ ನಾವೆಲ್ಲ ಕಾದೆವು, ಯಾಕೆ ಬರಲಿಲ್ಲ ಹೇಳಿ? ಅವಳು ಕೇಳಿದಳು. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಅವರು ಅವಳ ಕಣ್ಣುಗಳನ್ನು ಆತ್ಮೀಯವಾಗಿ ನೋಡುತ್ತಾ ಹೇಳಿದರು. ಇವೆಲ್ಲ ಏನು ಪ್ರಾಯಶ್ಚಿತ ಅಂದರೆ? ಬೇರೆ ಕಡೆ ಜಾಗವಿಲ್ಲ ಅಂತ ದೇವಸ್ಥಾನದಲ್ಲಿ ಮಲಗೋದು ಓಕೆ, ಆದರೆ ನಿಮ್ಮ ಈಗೋ ತುಂಬ ದೊಡ್ಡದು. ಸಾರಿ, ಸೆಲ್ಫ್ ಇಮೇಜ್. ಅವಳು ಅವರ ಕಣ್ಣುಗಳನ್ನು ನೋಡುತ್ತಲೇ ಅಂದಳು. ಈ ಪಾಯಿಂಟಿನಲ್ಲಿ ವಾದಕ್ಕೆ ಇಳಿದರೆ ತನ್ನ ವಾದಸ್ಥಾನವನ್ನು ಗಟ್ಟಿಯಾಗಿಯೇ ಕಾಯ್ದುಕೊಳ್ಳುತ್ತಾಳೆಂದು ಅವರಿಗೆ ಅವಳ ಕಣ್ಣುಗಳ ದೃಢತೆಯಿಂದಲೇ ಅರ್ಥವಾಯಿತು. ತಕ್ಷಣ ಸ್ನೇಹಪೂರ್ವಕವಾಗಿ, ಹೇಳು, ಯಾರ್ಯಾರು ಬಂದಿದ್ದರು? ವೈಕುಂಠಕ್ಕೆ ತುಂಬ ಜನ ಸೇರಿರಬಹುದು. ನಾನು ತಿಥಿ ಖರ್ಚಿಗೆ ಅಂತ ಹಣ ಕೊಡಬೇಕು ಅಂತಿದ್ದೆ. ತಿಥಿಯಲ್ಲೇ ಭಾಗವಹಿಸದೋನ ಹಣ ಅಂತ ಅವರು ತಿರಸ್ಕರಿಸಿ ರಾಡಿಯಾಗೋದು ಬೇಡ ಅಂತ ಸುಮ್ಮನಾದೆ. ನೀವು ಕೊಡಲಿಲ್ಲ, ನಿಮ್ಮ ಮಗ ದಿಗಂತ ಕೊಟ್ಟ. ನೀವು ಭಾಗವಹಿಸಲಿಲ್ಲ. ಅವನು, ಅವನ ಹೆಂಡತಿ, ಮಗು ಬಂದು ಊಟಕ್ಕೆ ಬಡಿಸಿ ಎಲೆ ಬಾಚಿ ನೆಲ ತೊಳೆದರು. ಅವನ ಹೆಂಡತಿಯಂತೂ ಅದ್ಭುತವಾದ ಹುಡುಗಿ, ಎಲ್ಲ ಮೆಚ್ಚಿದರು. ಅವನಿಗೆ ಯಾರು ಹೇಳಿದರು ಸಾವಿನ ಸಂಗತಿನ? ನೀನಾ? ಅವನಿಗೂ ಅವನ ಅಜ್ಜ ಅಜ್ಜಿಯರಿಗೂ ಸಂಪರ್ಕವೇ ಇರಲಿಲ್ಲವಲ್ಲ? ಸಂಪರ್ಕವಿತ್ತು. ಅವತ್ತು ಫೋನಿನಲ್ಲಿ ಮಾತನಾಡಿದನಲ್ಲ ಜಯರಾಮ, ಮೀನಾಕ್ಷಮ್ಮನ ಮಗ, ಮದರಾಸಿನಲ್ಲಿರೋನು. ಅವನ ಕಂಪನಿಗೂ ದಿಗಂತನ ಕಂಪನಿಗೂ ವ್ಯಾಪಾರದ ಸಂಬಂಧವಿದೆಯಂತೆ. ಪರಸ್ಪರ ಭೇಟಿಯಾದಾಗ ಇಬ್ಬರು ಕನ್ನಡದವರು ಅಂತ ಗೊತ್ತಾದಾಗ ಜೊತೆಯಲ್ಲಿ ಊಟ ಮಾಡುವಾಗ ತಾವು ಹತ್ತಿರದವರು, ಸೋದರ ಮಾವ ಸೋದರತ್ತೆಯ ಮಕ್ಕಳು ಅಂತ ಗೊತ್ತಾಯಿತಂತೆ. ಅವನು ಬೆಂಗಳೂರಿಗೆ ಬಂದಾಗ ಇವನ ಮನೆಗೆ ಹೋಗೋದು, ಇವನು ಮದರಾಸಿಗೆ ಹೋದಾಗ ಅವನ ಮನೆಗೆ ಹೋಗೋದು ಉಂಟಂತೆ. ಅವನೇ ಒಂದು ಸಲ ಇವನನ್ನು ಕಾರಿನಲ್ಲಿ ಅಜ್ಜ ಅಜ್ಜಿ ನೋಡೋಕ್ಕೆ ಊರಿಗೆ ಕರಕೊಂಡು ಬಂದನಂತೆ. ಆಮೇಲೆ ಗಂಡ ಹೆಂಡತಿ ಇಬ್ಬರು ವರ್ಷಕ್ಕೊಂದು ಸಲವಾದರೂ ಊರಿಗೆ ಬಂದು ಒಪ್ಪತ್ತಿದ್ದು ಊಟ ಮಾಡಿ, ನೀವು ಸೀರೆ ಪಂಚೆ ತಗೊಳ್ಳಿ ಅಂತ 10,000 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ ಹೋಗುತ್ತಿದ್ದರಂತೆ. ಹಾಗೆಯೇ ಹೋಗಿ ಅತ್ತೆಯರನ್ನು ಪರಿಚಯ ಮಾಡಿಕೊಂಡಿದ್ದನಂತೆ. ನಿಮಗೆ ಫೋನು ಮಾಡಿದ ಬೆಳಗ್ಗೆ ಬೇಗ ಹೊರಟು ಮದರಾಸು ತಲುಪಿದನಲ್ಲ, ಆ ರಾತ್ರಿ ದಿಗಂತನಿಗೆ ಫೋನಿನಲ್ಲಿ ಅಜ್ಜಿ ಸತ್ತ ಸಂಗತಿ, ಊರಿನಲ್ಲಿ ಆಗಿರೋ ವಿಷಯನೆಲ್ಲ ತಿಳಿಸಿದನಂತೆ. ಮರುದಿನವೇ ಗಂಡ ಹೆಂಡತಿ ಇಬ್ಬರು ಕಾರಿನಲ್ಲಿ ಬಂದು ಅಜ್ಜನನ್ನು ಮಾತನಾಡಿಸಿ ಒಳಗೆ ಹೋಗಿ ಮೂವರು ಅತ್ತೆಯರ ಕೈಲೂ ಮಾತನಾಡಿ
ಇಕೋ 50,000 ತಂದಿದ್ದೀವಿ, ಇದನ್ನು ಖರ್ಚು ಮಾಡಿ. ಅಜ್ಜಿ ಬಾಳಿ ಬದುಕಿದವರು. ತಿಥಿ ಚೆನ್ನಾಗಿ ಆಗಬೇಕು. ನಮಗೆ ಅರ್ಜೆಂಟ್ ಕಂಪನಿ ಕೆಲಸವಿದೆ. ನಾನು ಅಬುದಾಬಿಗೆ ಹೋಗಬೇಕು. ವೈಕುಂಠದ ದಿನ ಬೆಳಗ್ಗೆ 7 ಗಂಟೆಯ ಒಳಗೆ ಬಂದು ರಾತ್ರಿ ತನಕ ಇರ್ತೀವಿ ಅಂತ ಹೇಳಿ ಹೋದರು. ಪ್ರೊಫೆಸರರು ಅವಳ ಮುಖವನ್ನೇ ನೋಡುತ್ತಿದ್ದರು. ದಿಗಂತ ತನ್ನ ಬುಡಕ್ಕೆ ಒಳಗಿನಿಂದ ಚೂರಿ ಹಾಕುತ್ತಿದ್ದಾನೆ ಎನ್ನಿಸಿತು. ನನಗೆ ಅಜ್ಜ ಅಜ್ಜಿ ಅಂದರೆ ಪ್ರೀತಿ ಇದೆ. ನಾನು ಹೋಗಿ ಅವರನ್ನು ನೋಡಿ ಬರ್ತೀನಿ ಅಂತ ನನಗ್ಯಾಕೆ ಹೇಳಲಿಲ್ಲ? ಅವನ ಡ್ರಾಮ್ಯಾಟಿಕ್ ರೈಟಿಗೆ ನಾನು ಅಡ್ಡ ಬರ್ತೀನಿ ಅಂತಲೇ? ಗಂಡ ಹೆಂಡತಿ ನನ್ನ ಹತ್ತಿರವೂ ಚೆನ್ನಾಗಿರ್ತಾರೆ. ನನ್ನಿಂದ ಸಾಧ್ಯವಾಗುವ ಪ್ರಯೋಜನನೂ ಅವರ ಕಂಪನಿ ಬೆಳೆಯೋಕೆ ಪಡೀತಾರೆ ಎಂಬುದು ನೆನಪಿಗೆ ಬಂತು. ಲಕ್ಷ್ಮಿ ಮುಂದುವರೆಸಿದಳು. ಅಜ್ಜಿಯ ಹೆಸರಿನಲ್ಲಿ ನಾವು ನರಸಿಂಹದೇವರ ಗುಡಿಯನ್ನು ದುರಸ್ತು ಮಾಡಿಸಿಕೊಡ್ತೀವಿ. ಬೆಂಗಳೂರಿನಿಂದ ಆರ್ಕಿಟೆಕ್ಟರನ್ನೂ ಕಳಿಸ್ತೀವಿ. 5 ಲಕ್ಷ ರೂಪಾಯಿ ಪ್ರಾರಂಭಿಕ ಬಜೆಟ್. ಜಾಸ್ತಿಯಾದರೂ ಸರಿ. ಸ್ಥಳೀಯ ಮೇಲ್ವಿಚಾರಣೆ ನೀವು ನೋಡ್ಕೋಬೇಕು ಅಂತ ನನಗೆ ವಹಿಸಿದ್ದಾರೆ. ಅವನಿಗಿಂತ ಅವನ ಹೆಂಡತಿಗೆ ದೇವರು ದಿಂಡಿರಲ್ಲಿ ಭಕ್ತಿ ಜಾಸ್ತಿ. ಇಬ್ಬರು ಪ್ರತಿ ವರ್ಷ ವೈಷ್ಣೋದೇವಿಗೆ ಹೋಗಿ ಬರ್ತಾರಂತೆ. ತಿರುಪತಿಗೂ. ಮೆಟ್ಟಿಲು ತನಕ ಕಾರಿನಲ್ಲಿ ಹೋಗಿ ಮೇಲಕ್ಕೆ ನಡೆದೇ ಹತ್ತುತ್ತಾರಂತೆ. ದೇವರು ದಿಂಡಿರ ವಿಷಯವಾಗಿ ಒಂದು ಸಲ ಅವಳು ತಮ್ಮೊಡನೆಯೂ ಮಾತನಾಡಿದ್ದಳು. ತಿರುಪತಿಯ ತಿಮ್ಮಪ್ಪ ಕ್ಯಾಪಿಟಲಿಸ್ಟರ ದೇವರು ಅಂತ ನಾನು ಹೇಳಿದ್ದೆ. ಅಲ್ಲಿ ಹೋಗುವ ಯಾತ್ರಿಗಳ 95% ಜನ ಸಾಧಾರಣರು ಅಥವಾ ಬಡವರು. ಅವರಿಗೆಲ್ಲ ತಾವು ಕ್ಯಾಪಿಟಲಿಸ್ಟ್ ಆಗುವ ಬಯಕೆ ಇದೆ ಅಂದ ಹಾಗಾಯಿತು ಎಂದು ನಕ್ಕಿದ್ದಳು. ಈ ಬಯಕೆಯನ್ನು ಪೋಷಿಸುವ ನಂಬಿಕೆಯನ್ನೇ ಬಡವರ ಅಫೀಮು ಅಂತ ಮಾರ್ಕ್ಸ್ ಹೇಳಿದ್ದು. ನಾನು ತಕ್ಷಣ ಉತ್ತರಿಸಿದೆ. ಆ ಅಫೀಮು ನಾಶದ ಯುದ್ಧದಲ್ಲಿ ರಷ್ಯಾ ಸೋತಿತು, ಚೀನಾ ಸೋತಿತು. ಅವರನ್ನನುಸರಿಸಿ ಭಾರತವು ಕ್ಯಾಪಿಟಲಿಸ್ಟ್ ದಾರಿಗೆ ಬಂದು ನಾವು ಕಂಪನಿ ನಡೆಸುವಂತಾಗಿದೆ ಅಲ್ಲವೇ ಎಂದಳು. ಚಿಕ್ಕ ವಯಸ್ಸಿನ ಹೆಂಗಸಿನ, ಅದೂ ಸೊಸೆಯ ಕೈಲಿ ವಾದದಲ್ಲಿ ಸೋಲುವುದು ಹೀನಾಯ ಅಂತ ನಾನು ಮಾತನ್ನು ಮುಂದುವರೆಸಲಿಲ್ಲ. ಪ್ರೊಫೆಸರರಿಗೆ ನೆನಪಾಯಿತು. ಅಜ್ಜ ಅಜ್ಜಿಯರನ್ನು ನೋಡೋಕ್ಕೆ ಹೋಗುತ್ತಿದ್ದುದನ್ನು ನನಗೆ ಹೆದರಿಕೊಂಡು ಹೇಳ್ತಿರಲಿಲ್ಲವೋ ಅಥವಾ ಡಿಪ್ಲೊಮ್ಯಾಟಿಕ್ ಆಗಿ ಇದ್ದು ಬಿಟ್ಟರೋ? ವ್ಯಾಪಾರಿಗಳು, ಉದ್ಯಮಿಗಳು ವಾದವಿವಾದವನ್ನು ಕಸಿವಿಸಿ ಹುಟ್ಟಿಸುವ ಸಂಗತಿಗಳನ್ನು ಯಾವಾಗಲೂ ದೂರ ಇಡ್ತಾರೆ ಎಂಬ ಮಾತು ನೆನಪಾಯಿತು. ಅವರಿಗೆ ಮಗ ಸೊಸೆಯ ಮೇಲೆ, ಅದರಲ್ಲೂ ಹೆಚ್ಚಾಗಿ ಮಗನ ಮೇಲೆ ಕೋಪ ಬಂತು. ಹಾಗಂತ ಅವನನ್ನು ಕೇಳೋಕ್ಕಾಗಲಿ ದಬಾಯಿಸೋಕ್ಕಾಗಲಿ ಆಗೋಲ್ಲ ಎಂಬ ಅರಿವೂ ಆಯಿತು. ಮನಸ್ಸಿನ ಆಳದಲ್ಲೆಲ್ಲ ಬೆಂಕಿ ಹತ್ತಿಕೊಂಡಂತಾಯಿತು. ಕರೆಗಂಟೆ ಒತ್ತಿದರು. ವಿಚಾರಿಸಲು ಬಂದ ಗಗನಸಖಿಗೆ ತಮ್ಮ ಎಕ್ಸಿಕ್ಯೂಟಿವ್ ತರಗತಿಯ ಬೋರ್ಡಿಂಗ್ ಪಾಸ್ ತೋರಿಸಿ, ಒಂದು ಜಿನ್ ಎಂದು ಹೇಳಿ ಲಕ್ಷ್ಮಿಯ ಕಡೆಗೆ ತಿರುಗಿ ನಿನಗೆ ಎಂದರು. ಅವಳು ಬೇಡವೆಂದ ನಂತರ ಹಾಸ್ಟೆಸ್ ಎಸ್ ಸರ್ ಎಂದು ಹೇಳಿ ಹೋದಳು. ರಾಷ್ಟ್ರೀಯ ಭಾವೈಕ್ಯವನ್ನು ಸಾಧಿಸಲು ಸರ್ಕಾರವು ದೇಶದ ಬುದ್ಧಿಜೀವಿಗಳ, ಕಲಾವಿದರ, ಶಿಕ್ಷಣವೇತ್ತರ, ವಿದ್ವಾಂಸರ, ಇತಿಹಾಸ ತಜ್ಞರ 3 ದಿನಗಳ ಸಭೆ ಕರೆದಿತ್ತು. ಸುಮಾರು 30 ಜನ. ಅವರಲ್ಲಿ ಹಲವರು ಪತ್ರಿಕೆ ಮತ್ತು ಟಿವಿಗಳಲ್ಲಿ ಮಿಂಚುವವರು. ಕಳೆದ 5 ವರ್ಷಗಳಿಂದ ಟಿವಿಯನ್ನು ಕಾಣದವಳು ರಜಿಯಾ ಒಬ್ಬಳೇ. ಅದಕ್ಕೆ ಮೊದಲು ಅವಳು ಟಿವಿ ಮತ್ತು ಪತ್ರಿಕೆಗಳಲ್ಲಿ ಹೊಳೆಯುತ್ತಿದ್ದವಳೇ. ಸಭಾಪೂರ್ವದ ಚಹಾಪಾನದಲ್ಲಿ ಹಲವರು ಅವಳನ್ನು ಗುರುತಿಸಿ, ಮೇಡಮ್, ಇತ್ತೀಚೆಗೆ ಎಲ್ಲಿ ಹೋಗಿದ್ದೀರಿ? ಇಂಡಿಯಾದಲ್ಲಿದ್ದೀರೋ ಅಥವಾ ವಲಸೆ ಹೋಗಿದ್ದೀರೋ ಎಂದು ಕೇಳಿದರು. ಪ್ರೊಫೆಸರರು ಎಲ್ಲರನ್ನೂ ಸುತ್ತು ಹಾಕುತ್ತಾ ದೇಶಾವಾರಿ ನಗೆ ತುಂಬಿ ಕುಶಲ ಪ್ರಶ್ನೆ ಮಾಡುತ್ತಿದ್ದರು. ಮಂತ್ರಾಲಯದ ಕಾರ್ಯದರ್ಶಿ, ಉಪಕಾರ್ಯದರ್ಶಿ, ಅವರ ಸಹಾಯಕ ಅಧಿಕಾರಿಗಳು ಎಲ್ಲರನ್ನೂ ಉಪಚರಿಸುತ್ತಿದ್ದರು. ಅಧಿಕಾರಿಗಳು ಉಪಚರಿಸುವ ತರತಮಗಳನ್ನು ನೋಡಿದರೆ ಪ್ರೊಫೆಸರರ ಸ್ಥಾನವೇ ಮಹತ್ವದ್ದೆಂದು ಕಾಣಿಸುತ್ತಿತ್ತು. ಆಹ್ವಾನಿತರ ಪಟ್ಟಿಯಲ್ಲಿ ತನ್ನ ಹೆಸರನ್ನು ಸೂಚಿಸಿದವರು ತಾವೇ ಎಂದು ಅವರು ಅವಳಿಗೆ ದಿಲ್ಲಿ ವಿಮಾನ ನಿಲ್ದಾಣದಲ್ಲಿ ಸಾಮಾನಿಗೆ ಕಾಯುವಾಗ ಹೇಳಿದ್ದರು. ಉಳಿದವರಂತೆ ಅವರು ಟ್ಯಾಕ್ಸಿ ಮಾಡಿಕೊಂಡು ಇಳಿದುಕೊಳ್ಳುವ ಜನಪಥ ಹೋಟೆಲಿಗೆ ಹೋಗಬೇಕಿರಲಿಲ್ಲ. ಮಂತ್ರಾಲಯದ ಕಾರೇ ಬಂದು ಅವರನ್ನು ಸರ್ಕಾರಿ ಮಾಲೀಕತ್ವದ ಪಂಚತಾರಾ ಅಶೋಕ ಹೋಟೆಲಿಗೆ ಕರೆದೊಯ್ಯಿತು. ಅವಳು ಟ್ಯಾಕ್ಸಿ ಮಾಡಿಕೊಂಡು ಸೂಚಿಸಿದ್ದಂತೆ ಜನಪಥ ಹೋಟೆಲಿಗೆ ಹೋದಳು. ಸಭೆಯನ್ನು ಉದ್ಘಾಟಿಸುವ ಮಂತ್ರಿಗಳು ಬಂದ ಮೇಲೆ
ಎಲ್ಲರೂ ಮುಂದೆ ನಡೆದು ಮಂತ್ರಿಗಳ ಪರಿಚಯ ಭಾಗ್ಯವನ್ನು ಪಡೆದರು. ಹಲವರು ಮಂತ್ರಿಗಳಿಗೇ ಗೊತ್ತಿದ್ದವರೇ. ಮಂತ್ರಿಗಳು ಉಳಿದವರ ವಸತಿ ಸೌಕರ್ಯವನ್ನು ವಿಚಾರಿಸಿದರು. ಮಂತ್ರಿಗಳದು ಹಿಂದಿನ ತಲೆಮಾರಿನ ಜುಬ್ಬ, ಗಾಂಧಿ ಟೋಪಿಗಳಲ್ಲ, ಟೆರಿಕಾಟ್ ಮಿಶ್ರಿತ ಖಾದಿ ಸಫಾರಿ ಸೂಟು. ತಮ್ಮ ಆರಂಭ ಭಾಷಣದಲ್ಲಿ ಅವರು ಛಿದ್ರಗೊಳಿಸುತ್ತಿರುವ ಜಾತೀಯ ಮತೀಯ ದುಷ್ಟ ಶಕ್ತಿಗಳನ್ನು ಬೇರು ಸಹಿತ ಕಿತ್ತು ಸುಟ್ಟು ಭಸ್ಮ ಮಾಡದಿದ್ದರೆ ದೇಶ ಉಳಿಯುವುದಿಲ್ಲವೆಂಬ ಪರಮ ಸತ್ಯ ನಿಮಗೆಲ್ಲ ಗೊತ್ತಿದೆ. ದುಷ್ಟಶಕ್ತಿಗಳು ನಮ್ಮ ಶಿಕ್ಷಣ, ಕಲೆ, ಸಾಹಿತ್ಯ, ವಿದ್ವತ್ತು, ಸಂಶೋಧನೆ, ಮಾಧ್ಯಮಗಳನ್ನೆಲ್ಲ ಹೊಕ್ಕಿವೆ. ಇವುಗಳನ್ನು ನಾಶ ಮಾಡಲು ಸರ್ಕಾರ ಏನು ಮಾಡಬೇಕೆಂದು ನಿಶ್ಚಯಿಸುವುದಕ್ಕೆ ಈ ಪೂರ್ವಭಾವಿ ಸಭೆ ಕರೆಯಲಾಗಿದೆ. ಈ ಸಭೆಯ ನಡವಳಿಕೆಯ ದಿಕ್ಕು ದೆಸೆ ವಿಧಾನಗಳನ್ನು ನಮ್ಮ ರಾಷ್ಟ್ರದ ಪ್ರಖ್ಯಾತ ಚಿಂತಕ, ಬುದ್ಧಿಜೀವಿ ಪ್ರೊಫೆಸರ್ ಶಾಸ್ತ್ರಿಗಳು ತಮ್ಮ ಕೀ ನೋಟ್ ಭಾಷಣದಲ್ಲಿ ವಿಶದಪಡಿಸುತ್ತಾರೆ ಎಂದರು. ಅವರು ಸಾಧಾರಣ ಮಂತ್ರಿಯಲ್ಲ, ಸ್ಮಾರ್ಟ್ ರಾಜಕಾರಣಿ ಎಂದು ಎಲ್ಲರಿಗೂ ಮನದಟ್ಟಾಯಿತು. ಅನಂತರ ಎದ್ದು ನಿಂತ ಪ್ರೊಫೆಸರ್ ಶಾಸ್ತ್ರಿಗಳು ಎಲ್ಲರತ್ತಲೂ ಮುಗುಳ್ನಗೆ ಬೀರಿ ತಮಗೆ ಈ ಗೌರವ ನೀಡಿದ ಮಂತ್ರಿಗಳನ್ನು, ಘನ ಸರ್ಕಾರವನ್ನು ವಂದಿಸಿ ಈಗ ರಾಷ್ಟ್ರವು ಎದುರಿಸುತ್ತಿರುವ ಸೀಳು ದಾರಿಯನ್ನು ವಿವರಿಸತೊಡಗಿದರು. ಭಾರತವು ಎಂದೂ ಏಕಮುಖಿ ಸಂಸ್ಕೃತಿಯಾಗಿರಲಿಲ್ಲ. ನಮಗೆ ಎಲ್ಲೋರ ಅಜಂತಾಗಳು ಎಷ್ಟು ಮುಖ್ಯವೋ ತಾಜ್ಮಹಲ್ ಅಷ್ಟೇ ಮುಖ್ಯ. ವಿಜಯನಗರವನ್ನು ನೋಡಲು ಬರುವ ವಿದೇಶಿ ಪ್ರವಾಸಿಗರಿಗಿಂತ ತಾಜ್ಮಹಲ್ ನೋಡಲು ಬರುವವರ ಸಂಖ್ಯೆ ಹಲವು ಪಟ್ಟು ಹೆಚ್ಚು ಎಂಬುದನ್ನು ನಾವು ಮರೆಯಬಾರದು. ಭಾರತದಲ್ಲಿ ಹಿಂದೂ ಮುಸ್ಲಿಂ ಎಂಬ ವಿರೋಧ ಎಂದೂ ಇರಲೇ ಇಲ್ಲ. ಮುಸ್ಲಿಮರು ಹಿಂದೂಗಳ ಪೂಜಾ ಸ್ಥಾನಗಳನ್ನು ಒಡೆದರು, ಅವರು ಪರಮ ದ್ವೇಷಿಗಳು ಎಂದು ಮುಂತಾದ ವಿಷಪ್ರಚಾರದಿಂದ ನಮ್ಮ ಮಕ್ಕಳನ್ನು ರಕ್ಷಿಸಲು ನಮ್ಮ ಶಿಕ್ಷಣ ವಿಷಯದಲ್ಲಿ, ಇತಿಹಾಸ ಬೋಧನೆಯಲ್ಲಿ ಏನು ಮಾಡಬೇಕು? ಈ ದಿಕ್ಕಿನಲ್ಲಿ ನಮ್ಮ ಕಲಾವಿದರ, ಮಾಧ್ಯಮದವರ, ಪ್ರಕಾಶಕರ, ವಿಮರ್ಶಕರ ಕರ್ತವ್ಯಗಳೇನು ಎಂಬುದನ್ನೆಲ್ಲ ವಿಸ್ತಾರವಾಗಿ ಚರ್ಚಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡುವ ಗುರುತರ ಹೊಣೆ ನಮ್ಮ ಈ ಸಭೆಯ ಮೇಲಿದೆ. ಈ ಸಭೆ ಹಲವು ಬಾರಿ ಸೇರಲಿದೆ. ಒಂದೊಂದು ಕ್ಷೇತ್ರದಲ್ಲಿ ಏನೇನು ಮಾಡಬೇಕೆಂದು ಒಮ್ಮೆ ಸೇರಿದಾಗಲೂ ಕ್ರೋಢೀಕರಿಸಿ ಶಿಫಾರಸು ಮಾಡಲಿದೆ. ಈ ಸಲ ನಾವು ಕೆಲವು ಸಾಧಾರಣ ತತ್ವಗಳನ್ನು ಆವಿಷ್ಕರಿಸಬೇಕಾಗಿದೆ. ಸಭೆಗೆ ಅಧ್ಯಕ್ಷನಾಗಿ ಕಲಾಪಗಳನ್ನು ನಡೆಸಿಕೊಡಬೇಕೆಂದು ಮಾನ್ಯ ಮಂತ್ರಿಗಳು ನನ್ನನ್ನು ಕೇಳಿದ್ದಾರೆ. ಸಾಧನೆಯಲ್ಲಿ ನನಗಿಂತ ಹಿರಿಯರಾದ ಹಲವರು ಇಲ್ಲಿರುವಾಗ ಈ ಹೊಣೆ ಬೇಡವೆಂದು ನಾನು ಸ್ಪಷ್ಟಪಡಿಸಿದ್ದೇನೆ. ಆದರೆ ಸಭೆಯ ತೀರ್ಮಾನಕ್ಕೆ ತಲೆಬಾಗುವುದು ನನ್ನ ಕರ್ತವ್ಯವೆಂದೂ ಭಾವಿಸಿದ್ದೇನೆ ಎಂದು 3/4 ಗಂಟೆ ಮಾಡಿದ ಭಾಷಣದ ಓಘಕ್ಕೆ ಅವರನ್ನು ಬಿಟ್ಟು ಸಭೆ ನಡೆಸುವುದು ಸಾಧ್ಯವಿಲ್ಲವೆಂದು ಹಲವರು ಮನಸ್ಸಿನಲ್ಲೇ ಒಪ್ಪಿಕೊಂಡರು. ಈ ಮಂತ್ರಿ ಆಗಲೇ ತೀರ್ಮಾನಿಸಿದಾನೆ, ನಮ್ಮನ್ನೆಲ್ಲ ಕರೆದಿರುವುದೇ ಈ ಶಾಸ್ತ್ರೀಯ ಆಯ್ಕೆಯಿಂದ, ವಿರೋಧಿಸಿ ಪ್ರಯೋಜನವೂ ಇಲ್ಲ, ಬೇರೆ ಯಾರೂ ಆಯ್ಕೆಯಾಗುವುದೂ ಇಲ್ಲ ಎಂದು ಇತರರು ಅರ್ಥ ಮಾಡಿಕೊಂಡರು. ಮಂತ್ರಿಗಳೇ, ಅಧ್ಯಕ್ಷರ ವಿಷಯದಲ್ಲಿ ಸಭೆಯ ಒಮ್ಮತದ ಅಭಿಪ್ರಾಯವೇನು ಎಂದು ಕೇಳಿದಾಗ ಕೆಲವರು ಮಾತ್ರ ಚಪ್ಪಾಳೆ ಆರಂಭಿಸಿದರು. ಮಂತ್ರಿಗಳು ಎಲ್ಲರ ಕಡೆಗೂ ಒಂದು ಸುತ್ತು ದೃಷ್ಟಿಯನ್ನು ಹಾಯಿಸಿದಾಗ ಎಲ್ಲರೂ ಕರತಾಡನ ಸೇರಿಸಿದರು. ಮಂತ್ರಿಗಳು ಹೋದ ಮೇಲೆ ಸಭೆಯ ಮುಖ್ಯ ಕಲಾಪ ಶುರುವಾಯಿತು. ಸೇವಕರು ಎಲ್ಲರಿಗೂ ಕೂತ ಜಾಗಕ್ಕೆ ಚಹಾ ಬಿಸ್ಕತ್ತುಗಳನ್ನು ಸರಬರಾಜು ಮಾಡಿದರು. ಅಧ್ಯಕ್ಷರೇ ವಿಷಯವನ್ನು ಮುಖ್ಯ ಮಾರ್ಗಕ್ಕೆ ತಂದರು. ನಮ್ಮ ಸಮಾಜವನ್ನು ಒಡೆಯುತ್ತಿರುವ ಕ್ಷೇತ್ರ ಅಂದರೆ ಇತಿಹಾಸ ಬೋಧನೆ. ಇತಿಹಾಸವಿರುವುದೇ ಪ್ರಗತಿಪಥ ತೋರಿಸುವುದಕ್ಕೆ, ಅಂದರೆ ಸಮನ್ವಯ ಸಹಮತಗಳಿಗೆ. ಮುಸಲ್ಮಾನರು ದೇವಾಲಯ ಒಡೆದರು, ಬಲಾತ್ಕಾರದಿಂದ ಧರ್ಮಾಂತರ ಮಾಡಿದರು ಎನ್ನುವಂಥ ಸುಳ್ಳುಗಳು ಅದು ಹೇಗೋ ನಮ್ಮ ಇತಿಹಾಸವನ್ನು ಸೇರಿಬಿಟ್ಟಿವೆ. ಅವುಗಳನ್ನೆಲ್ಲ ಕಿತ್ತು ಹಾಕಿ ನಮ್ಮ ಇತಿಹಾಸ ಪಠ್ಯಗಳನ್ನು ಶುಚಿ ಮಾಡಬೇಕು. ಇಡೀ ರಾಷ್ಟ್ರದಲ್ಲಿ ವಿಧಾಯಕವಾಗುವಂಥ ಮಾದರಿ ಇತಿಹಾಸ ಪಠ್ಯ ಪುಸ್ತಕಗಳನ್ನು ಬರೆಸಬೇಕು. ಈಗ ಇರುವ ಪುಸ್ತಕಗಳಿಂದ ಕಳೆ ಕೀಳಬೇಕು. ಅದಕ್ಕೊಂದು ತಜ್ಞರ ಸಮಿತಿಯನ್ನು ಈ ಸಭೆ ನಿಯೋಜಿಸಬೇಕು ಎಂದು ಹೇಳುತ್ತಿರುವಾಗ ಲಕ್ಷ್ಮಿಗೆ ಕಸಿವಿಸಿಯಾಯಿತು. ಅನಂತರ ಕಿರಿಕಿರಿಯಾಯಿತು. ಮರು ನಿಮಿಷ ಅಸಹ್ಯವಾಯಿತು. ಅವರ ಮಾತನ್ನು ಮೊದಲ ಹಂತದಲ್ಲೇ ವಿರೋಧಿಸುವ ಮನಸ್ಸಾಯಿತು. ಆದರೆ ಇಲ್ಲಿ ಸೇರಿರುವವರೆಲ್ಲ ರಾಷ್ಟ್ರಮಟ್ಟದಲ್ಲಿ ಹೆಸರಿರುವವರು. ಕೇಂದ್ರ ಸರ್ಕಾರವು ಅತ್ಯುಚ್ಚ ಮಟ್ಟದಲ್ಲಿ ಕರೆದಿರುವ ಸಭೆ ಇದು ಎಂಬ ಅರಿವಿನಿಂದ ತುಸು ಅಧೀರತೆಯೂ ಉಂಟಾಯಿತು.
ಔರಂಗಜೇಬ, ಟಿಪ್ಪು ಸುಲ್ತಾನ, ಮಹಮ್ಮದ್ ಘೋರಿ, ಘಜ್ನಿ ಮುಂತಾದವರನ್ನು ಉದಾಹರಣೆಗಳೆಂದು ಸುಳ್ಳು ಸೃಷ್ಟಿಸಿಕೊಂಡು ಎಂದು ಓಘದಿಂದ ಸಾಗುತ್ತಿದ್ದ ಅವರ ವಾಕ್ಪ್ರವಾಹಕ್ಕೆ ತಡೆ ಹಾಕುವ ಒಂದು ಪ್ರಶ್ನೆಯನ್ನು ಅವಳಿಗೆ ಗೊತ್ತಿಲ್ಲದಂತೆ ಎದ್ದು ನಿಂತು ಕೇಳಿಬಿಟ್ಟಳು. ಸರ್, ನೀವು ಬನಾರಸ್ ನೋಡಿದ್ದೀರಾ? ಪ್ರೊಫೆಸರರು ತಬ್ಬಿಬ್ಬಾದರು. ಇಡೀ ಸಭೆ ಚಕಿತವಾಯಿತು. ದುಂಡು ಮೇಜಿನ ಎದುರಿಗೆ ಕುಳಿತಿದ್ದ ಎಲ್ಲರೂ ಇವಳತ್ತ ತಿರುಗಿದರು. ಏನು ನಿಮ್ಮ ಪ್ರಶ್ನೆಯ ಇಂಗಿತ? ಪ್ರೊಫೆಸರರು ಆತ್ಮವಿಶ್ವಾಸದಿಂದ ಕೇಳಿದರು. ವಿಶ್ವನಾಥ ದೇವಾಲಯವಿದ್ದ ಜಾಗದಲ್ಲಿ ಒಂದು ಭಾರೀ ಮಸೀದಿ ಇದೆ. ಜ್ಞಾನವಾಪಿ ಮಸೀದಿ ಅಂತ ಸ್ಥಳೀಯ ಮುಸ್ಲಿಮರೇ ಅದನ್ನು ಕರೀತಾರೆ. ಅದರ ಹಿಂಬದಿಯಲ್ಲೊಂದು ಕಿರು ಮಂಟಪವನ್ನು ವಿಶ್ವನಾಥ ಮಂದಿರ ಅಂತ ಮಾಡಿಕೊಂಡು ಭಕ್ತರು ಪೂಜೆ ಮಾಡುತ್ತಾರೆ. ಮಸೀದಿ ಕಟ್ಟಿಸಿದವರಾರು? ಅದನ್ನು ಅದೇ ಜಾಗದಲ್ಲಿ ಕಟ್ಟಿಸಿದ್ದಾದರೂ ಯಾಕೆ? ಕೊಚ್ಚಿ ಹರಿಯುವ ಮಾತಾಡುವ ಮೊದಲು ಇಂಥ 10, 20, 30 ಸಾವಿರ ಅವಶೇಷಗಳಿಗೆ ಉತ್ತರ ಹೇಳಬೇಕಾಗುತ್ತೆ. ಅವಳ ಧ್ವನಿಯಲ್ಲಿ ಉದ್ವೇಗವಿತ್ತು. ಎಲ್ಲೋ ಒಂದು ಖಾಲಿ ಜಾಗದಲ್ಲಿ ಮಸೀದಿ ಕಟ್ಟಿಕೊಂಡರೆ ಅದನ್ನು ಔರಂಗಜೇಬ ಕಟ್ಟಿಸಿದ ಅಂತ ಒಪ್ಪಿಕೊಂಡರೂ ಹಿಂದೂ ಮಂದಿರವನ್ನು ಒಡೆದು ಕಟ್ಟಿಸಿದ ಅಂತ ಹೇಳುವುದು ಆಧಾರಹೀನ, ಅವೈಜ್ಞಾನಿಕ ಹೇಳಿಕೆಯಾಗುಲ್ಲವೇ? ಪ್ರೊಫೆಸರರು ಕೇಳಿದರು. ಔರಂಗಜೇಬನು 1707ರಲ್ಲಿ ಸತ್ತ ನಂತರ ಅವನ ಕೊನೆಯ ಮುಖ್ಯಾಧಿಕಾರಿ ಇನಾಯತುಲ್ಲಾ ಖಾನ್ ಕಾಶ್ಮೀರಿಯ ಒತ್ತಾಯದ ಮೇರೆಗೆ ಸಾಕಿ ಮುಸ್ತಾಕ್ ಖಾನ್ ಎಂಬುವವನು ಅವರ ಆದರ್ಶದ ದೊರೆ ಔರಂಗಜೇಬನ ಆಳ್ವಿಕೆಯ ಇತಿಹಾಸ ಬರೆದ. ಆಸ್ಥಾನದಲ್ಲಿದ್ದ ದಾಖಲೆಗಳ ಆಧಾರವಿಲ್ಲದೆ ಅವನು ಒಂದು ವಾಕ್ಯವನ್ನೂ ಬರೆದಿಲ್ಲ. ಆ ಗ್ರಂಥದ ಹೆಸರು ಮಾಸಿರ್ ಇ ಆಲಂಗಿರಿ ಅಂತ. 1669ರಲ್ಲಿ ಬಾದಶಾಹರ ಅಪ್ಪಣೆಯ ಮೇರೆಗೆ ಅವರ ಅಧಿಕಾರಿಗಳು ಕಾಶಿ ವಿಶ್ವನಾಥ ಮಂದಿರವನ್ನು ನಾಶ ಮಾಡಿದರೆಂಬ ವರದಿ ಬಂತು ಅಂತ ಅದರಲ್ಲಿ ಬರೆದಿದೆ. 1670ರಲ್ಲಿ ರಂಜಾನ್ ತಿಂಗಳ ಪವಿತ್ರ ಕರ್ತವ್ಯವಾಗಿ ಮಥುರಾ ದೇವಾಲಯವನ್ನು ನಾಶ ಮಾಡಲು ಔರಂಗಜೇಬನು ಹುಕುಂ ಮಾಡಿದ. ಅದೇ ಜಾಗದಲ್ಲಿ ಒಂದು ದೊಡ್ಡ ಮಸೀದಿಯನ್ನು ಕಟ್ಟಿದ ಅಂತ ಅದೇ ಪುಸ್ತಕದ ಮುಂದಿನ ಅಧ್ಯಾಯದಲ್ಲಿ ಬರೆದಿದೆ. ವಿಶ್ವನಾಥ ಮಂದಿರದ ಧ್ವಂಸವಾದದ್ದು ಬಾದಶಾಹನ ಆಳ್ವಿಕೆಯ 12ನೆಯ ವರ್ಷದಲ್ಲಿ. ಮಥುರೆಯ ಮಂದಿರದ ಧ್ವಂಸವಾದದ್ದು 13ನೆಯ ವರ್ಷದಲ್ಲಿ. ಈ ಐತಿಹಾಸಿಕ ಆಧಾರವನ್ನು ನಾನು ಸಭೆಯ ಗಮನಕ್ಕೆ ತರಬಯಸುತ್ತೀನಿ ಎಂದಳು. ಸಭೆ ಸ್ತಬ್ಧವಾಯಿತು. 5 ವರ್ಷ ಮಾತನ್ನೇ ಆಡದಿದ್ದ ಅವಳಿಗೆ ಮಾತಿನ ಲಹರಿ ಬಂದಿತ್ತು. ಹಿಂದೂ ಮುಸ್ಲಿಮರಲ್ಲಿ ಸೌಹಾರ್ದ ಬೆಳೆಸುವ ಉದ್ದೇಶ ಉದಾತ್ತವಾದದ್ದು, ಅಗತ್ಯವಾದದ್ದು. ಆದರೆ ಸುಳ್ಳಿನ ಮೇಲೆ ಗಟ್ಟಿ ಸಮಾಜ ಕಟ್ಟೋಕೆ ಸಾಧ್ಯವಿಲ್ಲ. ವರ್ಷಕ್ಕೆ 75 ಲಕ್ಷ ಯಾತ್ರಿಗಳಾದರೂ ಕಾಶಿಗೆ ಹೋಗುತ್ತಾರೆ. ತಾವು ಪರಮ ಭಕ್ತಿಯಿಂದ ಕಲ್ಪಿಸಿಕೊಂಡು ಬಂದಿದ್ದ ವಿಶ್ವನಾಥ ಮಂದಿರವೆಂಬುದು ಅಸ್ತಿತ್ವದಲ್ಲೇ ಇಲ್ಲದಿರುವುದು, ಆ ಸ್ಥಳದಲ್ಲಿ ಇಡೀ ಕಾಶಿಯ ನೋಟವನ್ನು ಆಕ್ರಮಿಸಿರುವ ಮಸೀದಿ ವಿಜೃಂಭಿಸುತ್ತಿರುವುದನ್ನು ನೋಡಿ ಆಘಾತಗೊಳ್ಳುತ್ತಾರೆ. ಊರಿಗೆ ಹೋಗಿ ತಮ್ಮ ಬಂಧು ಬಾಂಧವರು, ಸ್ನೇಹಿತರು, ಗುರುತು ಪರಿಚಯದವರಿಗೆಲ್ಲ ಈ ಆಘಾತವನ್ನು ಹೇಳುತ್ತಾರೆ. ಇಂಥ ಭಾವನೆ ಇರುವ ತನಕ ರಾಷ್ಟ್ರೀಯ ಭಾವನೆ ಗಟ್ಟಿಯಾಗುವುದು ಹೇಗೆ? ಇವತ್ತಿನ ಶಾಲಾ ವಿದ್ಯಾರ್ಥಿಗಳಿಂದ ಐತಿಹಾಸಿಕ ಸತ್ಯಗಳನ್ನು ನೀವು ಮುಚ್ಚಬಹುದು. ಅವೇ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರವಾಸಕ್ಕೆ ಹೋದಾಗ ತಮ್ಮ ಸಂಗಡ ಬರುವ ಅಧ್ಯಾಪಕರನ್ನು ಈ ಕುರಿತು ಪ್ರಶ್ನೆ ಕೇಳಿದರೆ ಅವರು ಯಾವ ಉತ್ತರ ಕೊಡಬೇಕು? ಇವು ಬರೀ ಕಾಶಿ, ಮಥುರಾ, ಅಯೋಧ್ಯೆಗಳ ಉದಾಹರಣೆಗಳಲ್ಲ. ಭಾರತದಲ್ಲಿ ಇಂಥ ಸುಮಾರು 30,000 ಭಗ್ನ ಮಂದಿರಗಳಿವೆ ಅಂತ ಸಂಶೋಧಕರು ಎಣಿಸಿದ್ದಾರೆ. ಈ ಭಗ್ನಾವೇಶಗಳೆಲ್ಲ ಕಾಡು ಪ್ರಾಣಿಗಳಿಂದ ಆದವು ಅಂತ ಸಾಧಿಸುತ್ತೀರಾ? ಜೈನರು, ಬುದ್ಧರು, ಶೈವರು, ವೈಷ್ಣವರು ಪರಸ್ಪರರ ಮಂದಿರಗಳನ್ನು ಒಡೆದರು ಅಂತ ಕತೆ ಕಟ್ಟುತ್ತೀರಾ? ಈ ಯಾವ ಪಂಥಗಳ ಧರ್ಮ ಗ್ರಂಥಗಳು ಇನ್ನೊಬ್ಬರ ಮಂದಿರ ವಿಗ್ರಹಗಳನ್ನು ಒಡೆಯುವಂತೆ ಹೇಳಿಲ್ಲ. ಅಪರೂಪಕ್ಕೆ ಯಾವನಾದರೂ ಪುಂಡ ಈ ಕೆಲಸ ಮಾಡಿದರೆ ಅವನನ್ನು ತಮ್ಮ ಪಂಥದ ಮಾದರಿ ಅಂತ ಪರಿಗಣಿಸಿಲ್ಲ. ಆದರೆ ಪರಧರ್ಮೀಯರ ಪೂಜಾ ಸ್ಥಳ, ಪೂಜಾ ಮೂರ್ತಿಗಳನ್ನು ಒಡೆಯುವುದು, ಕತ್ತಿ ಹಿಡಿದು ಧರ್ಮಾಂತರಿಸಿಕೊಳ್ಳುವುದು, ಜೇಸಿಯಾ ಹೇರುವುದು, ಸೋತವರನ್ನು ಸಾವಿರ ಗಟ್ಟಲೆ ಗುಲಾಮರಾಗಿ ಒಯ್ಯುವುದು, ಇವೆಲ್ಲ ಆ ಧರ್ಮಸ್ಥಾಪಕರೇ ಮಾಡಿ ಮಾದರಿ ಹಾಕಿಕೊಟ್ಟಿರುವ ಮೂಲ ಗುಣ. ಯಾವುದೋ ಅನಾಗರಿಕ ಕಾಲದಲ್ಲಿ ಅನಾಗರಿಕ ದೇಶದಲ್ಲಿ ಮಾಡಿದ ಕೃತ್ಯ, ಬೋಧಿಸಿದ ನಂಬಿಕೆಗಳನ್ನು ಇವತ್ತು ನಂಬಿ ಅನುಸರಿಸುವ ಮನೋಭಾವ ಇರುವ ತನಕ
ಭಾವೈಕ್ಯ ಹೇಗೆ ಸಾಧ್ಯ? ಮನು ಮೊದಲಾದ ಧರ್ಮಶಾಸ್ತ್ರಕಾರರ ಶ್ರೇಣೀಕರಣದ ಅಂಶಗಳನ್ನು ತಿರಸ್ಕರಿಸಿ ಸರ್ವರೂ ಸಮಾನರೆಂಬ ತತ್ವದ ಆಧಾರದ ಮೇಲೆ ನಮ್ಮ ದೇಶದ ಸಂವಿಧಾನ ರಚನೆ ಮಾಡಿಕೊಂಡಿಲ್ಲವೇ? ಹಾಗೆ ಪರಧರ್ಮಗಳನ್ನು ದ್ವೇಷಿಸುವ, ತಮ್ಮ ಧರ್ಮ ತಮ್ಮ ಪ್ರವಾದಿಗಳ ಬೋಧನೆ ಮಾತ್ರವೇ ಶ್ರೇಷ್ಠವೆಂದು ನಂಬಿ ಅವರು ಬೋಧಿಸಿರುವ ತಮ್ಮ ಧರ್ಮಕ್ಕೆ ಸೇರಲೊಪ್ಪದವರನ್ನು ಕೊಲ್ಲಿರಿ ಎಂಬ ತತ್ವವನ್ನು ತಿರಸ್ಕರಿಸಿ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಎಂಬ ತತ್ವವನ್ನು ಎಲ್ಲರಿಗೂ ಕಡ್ಡಾಯ ಮಾಡುವ ತನಕ ಭಾವೈಕ್ಯ ಅನ್ನುವುದು ಬುರುಡೆ ಮಾತಾಗುವುದಿಲ್ಲವೇ? ಈ ತತ್ವವನ್ನು ಎಲ್ಲ ಮಕ್ಕಳಿಗೂ ಹೇಗೆ ಬೋಧಿಸಬೇಕು ಅನ್ನುವುದೇ ಈ ಸಭೆಯ ಗುರಿಯಾಗಬೇಕು. ಅವಳು ಒಳಗಿನಿಂದ ಒತ್ತಿ ಬಂದ ಬುಗ್ಗೆಯಂತೆ ಮಾತನಾಡಿದಳು. ಹೀಗೆಯೇ ಆಡಿದರೆ ಸಭೆಯ ಅವಧಿಯ ಇಡೀ 3 ದಿನವೂ ಮಾತನಾಡುವಷ್ಟು ವಿಷಯ ತನ್ನಲ್ಲಿದೆ ಎಂಬ ವಿಶ್ವಾಸ ಹುಟ್ಟಿತು. ತಾನು ಯಾವ ಟಿಪ್ಪಣಿಯನ್ನೂ ತಂದಿಲ್ಲ, ಸಂದರ್ಭ ಗ್ರಂಥವನ್ನೂ ತಂದಿಲ್ಲ. ಈ ಸಭೆಯ ಒಳ ಉದ್ದೇಶವೇ ತನಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ. ತನ್ನ ಅಪ್ಪ 3 ದಶಕ ಓದಿ ಮಾಡಿದ ಟಿಪ್ಪಣಿ, ತಾನು 5 ವರ್ಷ ಓದಿ ಗ್ರಹಿಸಿದ ಸಂಗತಿಗಳಲ್ಲಿ ಬಹುಭಾಗ ನೆನಪಿನಲ್ಲಿವೆ ಎಂಬ ಧೈರ್ಯ ಬಂತು. ಸಮಿತಿಯ ಸದಸ್ಯರನ್ನೆಲ್ಲ ಒಮ್ಮೆ ಸ್ಪಷ್ಟವಾಗಿ ನೋಡಿದರೆ ಅವರೆಲ್ಲರಿಗೂ ತಾನು ಅವರನ್ನು ಗ್ರಹಿಸಿದ್ದೇನೆಂಬ ಭಾವನೆ ಮೂಡಿ ತನ್ನ ಧೈರ್ಯ ವರ್ಧಿಸುತ್ತದೆ ಎನ್ನಿಸಿತು. ಸ್ಪಷ್ಟ ದಿಟ್ಟ ನೋಟವು ಕಾದಾಟದ ಒಂದು ಪರಿಣಾಮಕಾರಿ ವಿಧಾನವೆಂಬ ನೆನಪಾಯಿತು. ದೊಡ್ಡ ದುಂಡು ಮೇಜಿನ ಸುತ್ತ ಒಬ್ಬೊಬ್ಬರನ್ನು ದೃಷ್ಟಿಸುವಂತೆ ಕತ್ತು ತಿರುಗಿಸುವಾಗ, ಅರೆ ಯಾವಾಗ ಬಂದ? ನನ್ನ ಗಮನವೆಲ್ಲ ಮಂತ್ರಿ ಅವರ ಪಕ್ಕದಲ್ಲಿದ್ದು ತನ್ನ ಕುರ್ಚಿಯನ್ನು ಅಧ್ಯಕ್ಷ ಸ್ಥಾನವನ್ನಾಗಿ ಪರಿವರ್ತಿಸಿಕೊಂಡ ಪ್ರೊಫೆಸರರ ಮೇಲಿದ್ದು, ತಾನು ಇದುವರೆಗೆ ಸಭಾಧ್ಯಕ್ಷರನ್ನು ಸಂಬೋಧಿಸಿಯೇ ಮಾತನಾಡಿದ್ದರಿಂದ ನನ್ನ ಗಮನ ಇತ್ತ ಹೊರಳಲಿಲ್ಲ. ಸಭೆ ಆರಂಭವಾದ ನಂತರ ಬಂದು ಸೇರಿರಬಹುದು. ಮುಜುಗರವಾಯಿತು. ಒಂದು ಕ್ಷಣ ತನ್ನೊಳಗೆ ಅಧೀರತೆ ಮೂಡಿತು. ಈ ಅಧೀರತೆಯನ್ನು ಮೆಟ್ಟಿ ನಿಲ್ಲದಿದ್ದರೆ ತಾನು ಸೋಲುತ್ತೇನೆ, ಮುಂದೆ ಒಂದು ವಾಕ್ಯವನ್ನಾಡಲೂ ತೋಚುವುದಿಲ್ಲ ಎಂಬ ಎಚ್ಚರವೂ ಹುಟ್ಟಿತು. ತಡವರಿಸುತ್ತಿದ್ದ ತನ್ನ ದೃಷ್ಟಿಯನ್ನು ಅವನತ್ತಲೇ ಗುರಿ ಮಾಡಿದಳು. ಅವನ ಮೇಲೆ ನೆಟ್ಟಳು. ಈಗ ಅಮೀರನ ದೃಷ್ಟಿಯೇ ತಡವರಿಸುತ್ತಿದೆ ಎಂದು ಕಾಣಿಸಿತು. ದೃಷ್ಟಿಯುದ್ಧದಲ್ಲಿ ತನ್ನನ್ನು ಮುರಿಯಲು ಅವನೂ ಹೆಣಗುತ್ತಿದ್ದಾನೆ. ತಾನು ಬಾಗಬಾರದು, ಮುಗ್ಗರಿಸಬಾರದು, ಬೀಳಬಾರದು ಎಂಬ ನಿಶ್ಚಯ ಮೂಡಿತು. ಈಗ ಅವನೇ ತೂರಾಡುತ್ತಿದ್ದಾನೆ. ಈಗ ಅವನ ನೋಟವೇ ಕೆಳಕ್ಕೆ ಜಗ್ಗಿ ಮೇಜಿನ ಮೇಲಿದ್ದ ಫೈಲಿನ ಆಸರೆ ಹಿಡಿದುಕೊಂಡಿತು. ಅಷ್ಟರಲ್ಲಿ ಪ್ರೊಫೆಸರರು ನಡುವೆ ಬಾಯಿ ಹಾಕಿ, ನಿಮ್ಮ ದೃಷ್ಟಿಕೋನವನ್ನು ವ್ಯಕ್ತಪಡಿಸಿದ್ದಕ್ಕೆ ವಂದನೆಗಳು. ಬೇಗಂ ರಜಿಯಾ ಅವರ ಅಭಿಪ್ರಾಯದ ಮೇಲೆ ಯಾರಾದರೂ ಟೀಕೆ ಟಿಪ್ಪಣಿ ಮಾಡುವುದಿದ್ದರೆ ಮುಂದೆ ಬರಬೇಕು ಎಂದು ದುಂಡು ಮೇಜಿನ ಒಂದು ಪಾರ್ಶ್ವದಲ್ಲಿ ಬಾಗಿದ ಸಾಲಿನಲ್ಲಿ ಕೂತಿದ್ದವರ ಕಡೆಗೆ ನೋಡಿದರು. ತನ್ನ ಮಾತನ್ನು ನಡುವೆಯೇ ಕತ್ತರಿಸಿದ ಪ್ರೊಫೆಸರರ ಮೇಲೆ ಅವಳಿಗೆ ಕೋಪ ಬಂತು. ಮುಗುಳ್ನಗೆ ಸೂಸುತ್ತಿದ್ದ ಅವರ ಕಣ್ಣುಗಳಲ್ಲಿ ಇಂಥ ಎಷ್ಟೋ ಸಭೆಗಳನ್ನು ತಾನು ನಿರ್ವಹಿಸಿದ್ದೇನೆ ಎಂಬಂತಹ ಆತ್ಮವಿಶ್ವಾಸ ಬೀಗುತ್ತಿತ್ತು. ಅವರು ನೋಡಿದ ಸುಮಾರು 10 ಜನರ ಗುಂಪಿನ ಪ್ರತಿಯೊಬ್ಬರೂ ಗಡ್ಡ ಬಿಟ್ಟಿದ್ದವರೇ. ಅದು ಮಾರ್ಕ್ಸಿಸ್ಟ್ ಗಡ್ಡವೋ ಆಧುನಿಕ ಮುಸ್ಲಿಂ ಗಡ್ಡವೋ ಎಂಬುದನ್ನು ವಿಂಗಡಿಸಿ ಗ್ರಹಿಸುವುದು ಅವಳಿಗೆ ತಕ್ಷಣ ಸಾಧ್ಯವಾಗಲಿಲ್ಲ. ತನ್ನ ಮಗ ನಜೀರನ ಗಡ್ಡ ಮೀಸೆಗಳ ನೆನಪಾಯಿತು. ಆ ಗುಂಪಿನ ಒಬ್ಬಾತ ಕುಳಿತೇ, ಸರಿಯಾಗಿ ತಿಳಿಯದೆ ಒಂದು ಧರ್ಮ ಮತ್ತು ಅದರ ಪ್ರವಾದಿಯ ಮೇಲೆ ಆಪಾದನೆ ಮಾಡುವ ಇಂಥವರನ್ನು ನಾನು ನೋಡಿಲ್ಲವೆಂದಲ್ಲ, ಆದರೆ ಇಂಥವರು ಈ ಜವಾಬ್ದಾರಿಯುತ ಸಭೆಗೆ ಹೇಗೆ ಆಹ್ವಾನಿತರಾದರು ಎಂಬ ನನ್ನ ಸಮಸ್ಯೆಯನ್ನು ಯಾರಾದರೂ ಪರಿಹರಿಸಿದರೆ ಕೃತಜ್ಞನಾಗಿರುತ್ತೇನೆ ಎಂದರು. ಇದು ತನ್ನ ಮೇಲೆ ಮಾಡಿರುವ ಪ್ರಹಾರ ಎಂದು ಅವಳಿಗೆ ತಕ್ಷಣ ಅರ್ಥವಾಯಿತು. ನೀವು ಹೇಗೆ ಆಹ್ವಾನಿತರಾದಿರಿ ಎಂದು ತಿಳಿಯುವ ಹಕ್ಕು ಸಭೆಗೆ ಇದೆ. ನಾನು ಎತ್ತಿರುವ ಗಂಭೀರ ಪ್ರಶ್ನೆಗೆ ಉತ್ತರ ಹೇಳುವುದು ಬಿಟ್ಟು ವ್ಯಕ್ತಿವಧೆ ಮಾಡುವ ನಡಾವಳಿ ಖಂಡನಾರ್ಹ ಎಂಬ ಮಾತು ಮನಸ್ಸಿಗೆ ಬಂದರೂ ಅವಳು ತಡೆದುಕೊಂಡಳು. ಅಷ್ಟರಲ್ಲಿ ಆತನ ಪಕ್ಕದಲ್ಲಿ ಕುಳಿತಿದ್ದಾತ ಕೇಳಿದ, ಮೇಡಮ್, ನಿಮಗೆ ಫಾರ್ಸಿ ಭಾಷೆ ಗೊತ್ತಿದೆಯೇ? ಗೊತ್ತಿದ್ದರೆ ಯಾವ ಮಟ್ಟದಲ್ಲಿ? ಯಾಕೆಂದರೆ ನೀವು ಹೇಳಿದ ಮಾಸಿರ್ ಇ ಆಲಂಗೀರಿ ಬರೆದಿರುವುದು ಫಾರ್ಸಿಯಲ್ಲಿ. ನನಗೆ ಆ ಭಾಷೆ ಗೊತ್ತಿಲ್ಲ. ಜದುನಾಥ ಸರ್ಕಾರರ ಅನುವಾದ ನನಗೆ ಆಧಾರ.
ಆ ಇಡೀ ಗುಂಪು ಒಟ್ಟಿಗೆ ಗಹಗಹಿಸಿ ನಕ್ಕು ಬಿಟ್ಟಿತು. ಆ ಗುಂಪಿನಲ್ಲಿ ಒಬ್ಬರು ಜದುನಾಥ ಸರ್ಕಾರನಂಥ ಮತೀಯವಾದಿಯನ್ನ ಇತಿಹಾಸಕಾರನೆಂದು ನಂಬುವ ನಿಮ್ಮನ್ನು ಏನನ್ನಬೇಕು ಎಂದರು. ಮತ್ತೊಬ್ಬರು ಮೂಲಭಾಷೆಯೇ ಗೊತ್ತಿಲ್ಲದೆ ಅನುವಾದವನ್ನವಲಂಬಿಸುವ ನಿಮ್ಮ ಮಟ್ಟಕ್ಕೆ ಏನೆನ್ನಬೇಕು ಎಂದು ನಕ್ಕರು. ಅವಳು ತಕ್ಷಣ ಕೇಳಿದಳು, ನಿಮಗೆ ಗ್ರೀಕ್ ಬರುತ್ತದೆಯೇ? ಯಾಕೆ ಈ ಪ್ರಶ್ನೆ? ಅವರು ಎಂದ ತಕ್ಷಣ, ಮೂಲ ಭಾಷೆ ತಿಳಿಯದೆ ಇಂಗ್ಲಿಷ್ ಅನುವಾದದ ಆಧಾರದ ಮೇಲೆ ನೀವೆಲ್ಲ ಯುರೋಪಿನ ಪ್ರಾಚೀನ ಇತಿಹಾಸ ಓದುವುದಿಲ್ಲವೇ ಎಂದಳು. ಅವರಿಗೆ ತಡವರಿಸುವಂತಾಯಿತು. ತಡವರಿಸಿದವರ ಪಕ್ಕದಲ್ಲಿದ್ದವರು, ಹೀಗೆ ಪರಸ್ಪರ ಜಗಳಕ್ಕೆ ಬಿದ್ದರೆ ಸಭೆಯು ಕಾರ್ಯನಿರ್ವಹಿಸುವುದು ಹೇಗೆ? ಅಲ್ಲದೆ ಒಬ್ಬ ವ್ಯಕ್ತಿಯೇ ಇಡೀ ಸಭೆಯ ಸಮಯವನ್ನು ಆಕ್ರಮಿಸಿಕೊಂಡರೆ ಉಳಿದವರು ಅಭಿಪ್ರಾಯ ವ್ಯಕ್ತಪಡಿಸುವುದು ಯಾವಾಗ? ಈ ಗೌರವಾನ್ವಿತ ಮಹಿಳೆ ಒಬ್ಬರೇ 3/4 ಗಂಟೆ ನುಂಗಿಬಿಟ್ಟಿದ್ದಾರೆ. 30 ಜನ ಸದಸ್ಯರಿಗೆ ತಲಾ 3/4 ಗಂಟೆ ಕೊಡುವುದೆಂದರೆ ಒಟ್ಟು 22.5 ಗಂಟೆ ಬೇಕು. ಅಷ್ಟು ಸಮಯ ಸಭೆಗೆ ಇದೆಯೇ? ಇದ್ದರೂ ಇದು ಸಮಯ ಕಳೆಯುವ ನಿಷ್ಪ್ರಯೋಜಕ ರೀತಿಯಲ್ಲವೇ? ಅಧ್ಯಕ್ಷರು ಈ ಬಗೆಗೆ ರೂಲಿಂಗ್ ಕೊಡಬೇಕು ಎಂದರು. ಅಧ್ಯಕ್ಷರು, ಈಗ ಬೇರೆಯವರು ಮಾತನಾಡಲಿ. ಮಿಸಸ್ ರಜಿಯಾ ಕುರೈಶಿಯವರ ಸರದಿ ಮತ್ತೆ ಬರುತ್ತೆ ಎಂದರು. ಇದು ಸರದಿಯ ಪ್ರಶ್ನೆಯಲ್ಲ ಮಾನ್ಯ ಅಧ್ಯಕ್ಷರೇ, ತಳಹದಿಯನ್ನು ಶುದ್ಧ ಮಾಡಿಕೊಂಡು ಕಟ್ಟಡ ಎಬ್ಬಿಸುವ ಪ್ರಶ್ನೆ. ಅವಳಿಗೆ ಬಂದ ವಾದದ ಲಹರಿಯಲ್ಲಿ ಅಧ್ಯಕ್ಷರಿಗೆ ಉತ್ತರಿಸಿದಳು. ಐತಿಹಾಸಿಕ ವ್ಯಕ್ತಿಗಳನ್ನು ಪುನರ್ವಿನ್ಯಾಸಗೊಳಿಸುವ ಕೆಲಸವನ್ನು ರಾಜಕಾರಣಿಗಳು ಮಾಡಿಸುತ್ತಿದ್ದಾರೆ. ರಾಜಕೀಯ ಸಿದ್ಧಾಂತಗಳಂತೂ ಇವರ ಬೆನ್ನೆಲುಬಾಗಿವೆ. ಇತಿಹಾಸದ ಜವಾಬ್ದಾರಿ ಇಲ್ಲದ ಸಾಹಿತಿಗಳು ಅವಕ್ಕೆ ತಕ್ಕಂತೆ ಕಥೆ, ಕಾದಂಬರಿ, ನಾಟಕಗಳನ್ನು ಬರೆಯುತ್ತಲೇ ಇದ್ದಾರೆ. ಇವನ್ನೆಲ್ಲ ಸಾಹಿತ್ಯಕ್ಕೆ ಅಥವಾ ಇತಿಹಾಸ ಅಧ್ಯಯನಕ್ಕೆ ಪಠ್ಯ ಮಾಡುವ ಉದ್ದೇಶ ಈ ಸಭೆಗೆ ಇಲ್ಲ ಅಂತ ಭಾವಿಸಬಹುದೇ? ಎಲ್ಲಿಂದ ಎಲ್ಲಿಗೆ ಎಳಿತಿದ್ದೀರಾ? ಉದಾಹರಣೆ ಕೊಟ್ಟು ಮಾತನಾಡಿ, ವಿಷಯ ಸ್ಪಷ್ಟವಾಗಲಿ ಇನ್ನೊಬ್ಬರು ಕೇಳಿದರು. ಅವಳ ಬಲಬದಿಯ 6ನೆಯ ಕುರ್ಚಿಯ ಮೇಲೆ ಕುಳಿತಿದ್ದ ಒಬ್ಬ ಮಹಿಳೆ ಕೇಳಿದಳು. ಭುಜದ ಮೇಲ್ಭಾಗಕ್ಕೆ ಮಾತ್ರ ತೋಳು ಇರುವ ರವಿಕೆ, ಕೆಂಪು ಬಣ್ಣದ ಸೀರೆ, ಕೊರಳಿಗೆ ದಪ್ಪ ದಪ್ಪ ಕೆಂಪು ಮಣಿಗಳ ಸರ, ಬರಿಯ ಹಣೆಯ ಆಕೆಯ ಪರಿಚಯ ರಜಿಯಾಳ ನೆನಪಿಗೆ ಬರಲಿಲ್ಲ. ಪ್ರಪಂಚದ ಒಂದು ಅತ್ಯಂತ ಪ್ರಮುಖ ಧರ್ಮದ ಪ್ರವಾದಿಯ ವಿಷಯದಲ್ಲಿ ಅಗೌರವದ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ? ನಾನು ಯಾರ ಬಗೆಗೂ ಅಗೌರವದ ಮಾತನಾಡಿಲ್ಲ, ಆಡುವುದಿಲ್ಲ. ಐತಿಹಾಸಿಕ ಸತ್ಯವನ್ನರಸುವವರು ಯಾರ ಬಗೆಗೂ ಅಗೌರವ ತೋರಿಸಬಾರದು. ಆದರೆ ಪ್ರವಾದಿಗಳು ಅರಬ್ ದೇಶದಲ್ಲಿ ಮಾಡಿದ್ದೇನು? ಅವರ ಮೊದಲ ಹೆಂಡತಿ ಖದೀಜಾ ಸ್ವಂತ ಕ್ಯಾರವಾನ್ ವ್ಯಾಪಾರ ನಡೆಸುವಷ್ಟು ಆರ್ಥಿಕ, ಸಾಮಾಜಿಕ ಸ್ವಾತಂತ್ರ್ಯ ಹೊಂದಿದ್ದಳು. ತನ್ನ 3ನೆಯ ಗಂಡನನ್ನು ತಾನೇ ಆರಿಸಿ ತನಗಿಂತ 15 ವರ್ಷಕ್ಕೆ ಚಿಕ್ಕ ಯುವಕನನ್ನು ಮದುವೆಯಾದಳು. ಅವಳಿರುವ ತನಕ ಏಕಪತ್ನಿ ನಿಷ್ಠರಾಗಿಯೇ ಇದ್ದ ಪ್ರವಾದಿಗಳು ಅವಳ ಮರಣದ ನಂತರ, ಎಂದರೆ ತಮ್ಮ 52ನೇ ವರ್ಷದ ನಂತರ ಒಟ್ಟು 11 ಜನರನ್ನು ಮದುವೆಯಾದರು. ಈಗ ಅವಳು ತನ್ನ ಮುಖವನ್ನು ಇಡೀ ದುಂಡು ಮೇಜಿನ ಸಭೆಯ ಕಡೆಗೆ ತಿರುಗಿಸುತ್ತಾ ಮಾತನಾಡುತ್ತಿದ್ದರೂ ಅವಳ ಕಣ್ಣುಗಳು ಅಮೀರನ ಕಡೆಗೇ ಕೇಂದ್ರೀತವಾಗಿದ್ದವು. ಅವನೊಬ್ಬನೇ ತನ್ನ ಪ್ರಶ್ನೆಯ ಭಾರವನ್ನು ಹೊತ್ತು ಉತ್ತರಿಸಬೇಕಾದವನು ಎಂಬಂತೆ. ಅನಂತರದ ಮುಸ್ಲಿಂ ಇತಿಹಾಸದಲ್ಲಿ ಯಾವ ಹೆಂಗಸಿಗೆ ಸ್ವಂತ ವ್ಯಾಪಾರ ಉದ್ದಿಮೆ ಮಾಡುವ ಸ್ವಾತಂತ್ರ್ಯವಿತ್ತು? ಇಸ್ಲಾಂ ಪೂರ್ವದ ಅರಬರಲ್ಲಿ ಹಲವಾರು ಹೆಣ್ಣು ದೇವತೆಗಳ ಪೂಜೆ ನಡೆಯುತ್ತಿತ್ತು. ಇಸ್ಲಾಮಿನಲ್ಲಿ ಹೆಣ್ಣು ದೇವತೆಗೆ ಸ್ಥಾನವೇ ಇಲ್ಲ. ಅಲ್ಲಾಹುವು ಗಂಡೇ ಯಾಕಾಗಿರಬೇಕು, ಹೆಣ್ಣು ಯಾಕಾಗಿರಬಾರದು ಎಂಬ ಪ್ರಶ್ನೆಯನ್ನು ಕೇಳುವ ಧೈರ್ಯ ಯಾರಿಗಿದೆ? ಸ್ತ್ರೀ ಸಮಾನತೆ ಅಂತ ಕೂಗು ಹಾಕುವ ಯಾವ ಭಾರತೀಯ ಮಹಿಳೆಯೂ ಯಾಕೆ ಈ ಅಂಶವನ್ನು ಕೇಳುವುದಿಲ್ಲ? ಇಸ್ಲಾಂ ಪ್ರಭಾವದಿಂದ ಭಾರತದ ಮಹಿಳೆಯ ಸ್ಥಿತಿಗತಿಯ ಮೇಲೆ ಆಗಿರುವ ದುಷ್ಪರಿಣಾಮಗಳನ್ನು ಯಾರೂ ಏಕೆ ಮಾತನಾಡುವುದಿಲ್ಲ? ಮುಸ್ಲಿಂ ದಾಳಿಕೋರರು, ಸಾಮ್ರಾಜ್ಯಶಾಹಿಗಳು ಸಹಸ್ರಗಟ್ಟಲೆ ಹೆಂಗಸರನ್ನು ಸೆರೆಹಿಡಿದು ಗುಲಾಮ ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದ, ಕಾಬೂಲ್, ಇರಾನ್, ತುರಾನ್ಗಳಿಗೆ ರವಾನಿಸುತ್ತಿದ್ದ ರಾಜಸ್ಥಾನ, ಪಂಜಾಬು ಮತ್ತು ಉತ್ತರ ಭಾರತದ ಕಡೆಗಳಲ್ಲೇ ಸತಿ ಪದ್ಧತಿಯು ಹೆಚ್ಚು ಪ್ರಚಲಿತವಿದ್ದು ಅದೇ ಒಂದು ಸಂಪ್ರದಾಯವಾಗಿ ಬೆಳೆದ ಅಂಶವನ್ನು ಯಾವ ಮಹಿಳಾವಾದಿಯೂ ಏಕೆ ಹೇಳುವುದಿಲ್ಲ? ಉತ್ತರ ಭಾರತದವರಲ್ಲಿ ಇಂದಿಗೂ ಇರುವ ರಾತ್ರಿಯ ವೇಳೆ ಮದುವೆ ಮಾಡುವ ಪದ್ಧತಿಯ ಉಗಮದ ಕಾರಣವನ್ನು
ಯಾರೂ ಏಕೆ ಹೇಳುವುದಿಲ್ಲ? ಎಲ್ಲ ಸಾಮಾಜಿಕ ರೋಗಗಳಿಗೂ ಹಿಂದೂ ಧರ್ಮವೇ, ಧರ್ಮಶಾಸ್ತ್ರಗಳೇ ಕಾರಣ ಎಂದು ಮಳೆಗಾಲದ ಕಪ್ಪೆಗಳಂತೆ ಒಟಗುಟ್ಟುವ ನಮ್ಮ ಬುದ್ಧಿಜೀವಿಗಳಿಗೆ ನಿಜವಾದ ಇತಿಹಾಸ ಗೊತ್ತಿದೆಯೇ? ಯುರೋಪಿನಲ್ಲಿ ನವೋದಯವಾಗಿ ಯಂತ್ರಯುಗ ಆರಂಭವಾಗಿ ಅವರೆಲ್ಲ ಉಗಿ ಹಡಗು ಕಟ್ಟಿ ವಾಣಿಜ್ಯೋದ್ಯಮಗಳಿಗೆ ಪ್ರಪಂಚದ ಹೊಸ ಹೊಸ ಖಂಡಗಳನ್ನು ಹುಡುಕುತ್ತಾ ಹೊರಟಾಗ, ಮುದ್ರಣ ಯಂತ್ರವನ್ನು ಆವಿಷ್ಕರಿಸಿ ಜ್ಞಾನ ಪ್ರಸಾರ ಮಾಡಿಕೊಳ್ಳುತ್ತಿದ್ದಾಗ ಇಡೀ ಭಾರತವನ್ನು ಆಳುತ್ತಿದ್ದವರು ಮುಸಲ್ಮಾನರಲ್ಲವೇ? ದೇಶದ ಸಂಪತ್ತನ್ನೆಲ್ಲ ತಮ್ಮ ಜನಾನವನ್ನು ವಿಸ್ತರಿಸಿಕೊಂಡು ಭೋಗ ಜೀವನದಲ್ಲಿ ಮೈಮರೆಯುತ್ತಾ ದೇಶದ ಬಹುಸಂಖ್ಯೆಯ ಸ್ಥಳೀಯ ಧರ್ಮೀಯರನ್ನು ಧರ್ಮಾಂತರಗೊಳಿಸುತ್ತಾ ಅವರ ಗುಡಿ ಗೋಪುರಗಳನ್ನಲ್ಲದೆ ನಾಳಂದ, ತಕ್ಷಶಿಲಾ, ಓದಂತಪುರಗಳಂಥ ಜ್ಞಾನ ಕೇಂದ್ರಗಳ ಮೇಲೆ ದಾಳಿ ಮಾಡಿ ವಿದ್ವಾಂಸರುಗಳನ್ನು ಕೊಚ್ಚಿ ಕೊಂದು ಪುಸ್ತಕ ಭಂಡಾರಗಳನ್ನು ಬೆಂಕಿಗೆ ಹಾಕಿ ಸುಡುವುದರಲ್ಲಿ ನಿರತರಾಗಿರಲಿಲ್ಲವೇ? ಭಾರತ ಹಿಂದುಳಿದಿರುವುದಕ್ಕೆ ಯಾವುದೋ ಕಾಲದ ಧರ್ಮಶಾಸ್ತ್ರಕಾರರನ್ನು, ಅತಿ ಪ್ರಾಚೀನ ಕಾಲದ ವೇದೋಪನಿಷತ್ತುಗಳನ್ನು ಬೈಯುವ ಸುಳ್ಳು ಇತಿಹಾಸವನ್ನು ಪ್ರಚಾರ ಮಾಡುವ ಬದಲು 1000 ವರ್ಷದಿಂದ ಈ ದೇಶವನ್ನು ನಿರ್ವೀರ್ಯಗೊಳಿಸುತ್ತಾ ಬಂದವರನ್ನೇಕೆ ಹೆಸರಿಸುವುದಿಲ್ಲ? ಅಕ್ಬರ್ನಂಥ ಬಲಿಷ್ಠ ಬಾದಶಾಹನೂ ಕೂಡ ತನ್ನ ಪ್ರಜೆಗಳು ಸಮುದ್ರದ ಮೂಲಕ ಮಕ್ಕಾ ಯಾತ್ರೆ ಮಾಡಲು ಅಷ್ಟರಲ್ಲಾಗಲೇ ಭಾರತದ ಸಮುದ್ರವನ್ನು ಆಕ್ರಮಿಸಿದ್ದ ಪೋರ್ಚುಗೀಸ್ ನೌಕಾಪಡೆಯ ರಕ್ಷಣೆ ಕೋರಿದ್ದ ಎಂದರೆ ಭಾರತದ ದುಸ್ಥಿತಿಯ ಕಾರಣ ಸ್ಪಷ್ಟವಾಗುವುದಿಲ್ಲವೇ? ನಾವು ನಮ್ಮ ಮಕ್ಕಳಿಗೆ ಬೋಧಿಸಬೇಕಾದ ಇತಿಹಾಸ ಯಾವುದು ಎಂದು ಸುತ್ತ ನೋಡಿದಳು. ಯಾರೂ ಮಾತನಾಡಲಿಲ್ಲ. ಅಮೀರ್ ತನ್ನ ಫೈಲನ್ನೇ ನೋಡುತ್ತಿದ್ದ. ಅವಳು ಮುಂದುವರೆಸಿದಳು. ನಿಮ್ಮಲ್ಲಿ ಕೆಲವರಾದರೂ ಸಾಹಿತಿಗಳಿದ್ದೀರಿ. ನರ್ತನ, ನಟನ, ನಾಟಕ, ಚಲನಚಿತ್ರ ಮೊದಲಾಗಿ ಪ್ರದರ್ಶನ ಕಲಾವಿದರಿದ್ದೀರಿ. ನಿಜ ಹೇಳಿ, ಕಲೆ, ಕಲಾವಿದ, ಅಭಿವ್ಯಕ್ತಿ, ಸ್ವಾತಂತ್ರ್ಯದ ವಿಷಯದಲ್ಲಿ ಈ ದೇಶದ ಧರ್ಮದಷ್ಟು ಉದಾತ್ತವಾದ ಬೇರೊಂದು ಧರ್ಮ ಪ್ರಪಂಚದಲ್ಲಿದೆಯೇ? ಕಲೆಗಳನ್ನು ಪಂಚಮ ವೇದವೆಂದು, ಕಲಾನುಭವವನ್ನು ಬ್ರಹ್ಮಾನಂದ ಸಹೋದರವೆಂದು, ಕಲಾವಿದರನ್ನು ಋಷಿ ಸಮಾನರೆಂದು ಬೇರೆಲ್ಲಿ ಗೌರವಿಸುತ್ತಾರೆ? ನಮ್ಮ ದೇವರನ್ನು, ಮತಾಚಾರ್ಯರುಗಳನ್ನು ನಾವು ಟೀಕಿಸಬಹುದು, ಲೇವಡಿಯೂ ಮಾಡಬಹುದು. ಈ ಸ್ವಾತಂತ್ರ್ಯ ಬೇರೆ ಯಾವ ಧರ್ಮದಲ್ಲಿದೆ? ಯುರೋಪಿನವರು ಈ ಸ್ವಾತಂತ್ರ್ಯವನ್ನು ಬಹಳ ಹೋರಾಟ ಮಾಡಿ ನವೋದಯದ ನಂತರ ಪಡೆದುಕೊಂಡರು. ಇಸ್ಲಾಮಿನಲ್ಲಂತೂ ಇದು ಕಲ್ಪಿಸಿಕೊಳ್ಳಲಾರದ ಸಂಗತಿ. ನಮ್ಮ ಪರಂಪರೆಯು ತಮಗೆ ಕೊಟ್ಟಿರುವ ಸ್ವಾತಂತ್ರ್ಯವನ್ನುಪಯೋಗಿಸಿಕೊಂಡು ನಮ್ಮ ಕಲಾವಿದರು ಅದೇ ಪರಂಪರೆಯನ್ನು ಸುಟ್ಟು ಹಾಕಲು ಹೊರಟಿಲ್ಲವೇ? ಈ ಪರಂಪರೆಯ ಪರ್ಯಾಯಗಳ ಭಯಾವಹ ಸ್ಥಿತಿಯನ್ನು ಅರಿತಿದ್ದು ಅವರೇಕೆ ಆತ್ಮವಂಚನೆ, ತಾಯಿಗಂಡತನಗಳಲ್ಲಿ ನಿರತರಾಗಿದ್ದಾರೆ ಎಂದು ಮತ್ತೊಮ್ಮೆ ಸುತ್ತ ನೋಡಿದಳು. ಅವಳಿಗೆ ಮೈಮೇಲೆ ದೇವತೆ ಬಂದಂತೆ ಆಗಿತ್ತು. ಯಾರೂ ಮಾತನಾಡಲಿಲ್ಲ. ಗಡ್ಡಧಾರಿಗಳ ಸಾಲಿನ 7-8 ಜನಗಳು ಎದ್ದು ನಿಂತರು. ಅಧ್ಯಕ್ಷ ಶಾಸ್ತ್ರಿಗಳು, ಊಟಕ್ಕೆ 3/4 ಗಂಟೆ ತಡವಾಗಿದೆ. ಮೇಡಮ್ ರಜಿಯಾ ಅವರು ತಮ್ಮ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸಿದ್ದಕ್ಕೆ ವಂದನೆಗಳು. ಭೋಜನಾನಂತರ ಒಬ್ಬೊಬ್ಬರಾಗಿ ಬೇರೆಯವರಿಗೆ ಅವಕಾಶ ಎಂದರು. ಮಧ್ಯಾಹ್ನದ ಬುಫೆ ಭೋಜನದಲ್ಲಿ ಅಮೀರ ಬೇರೆ ಯಾರೋ ಕೈಲೋ ಮಾತನಾಡುತ್ತಾ ತನ್ನ ಸಮೀಪವನ್ನು ತಪ್ಪಿಸಿಕೊಳ್ಳುತ್ತಿರುವುದು ಸ್ಪಷ್ಟವಾಗಿತ್ತು. ಈ ಸಭೆಯಲ್ಲಿ ಅವನಿಗೂ ಪರಿಚಯವಿದ್ದವರಿದ್ದರು. ತಾನು 5 ವರ್ಷಗಳಿಂದ ಒಳಸರಿದಿರುವವಳು. ಅವನು ಚಿತ್ರರಂಗದಲ್ಲಿಯೇ ಇದ್ದಾನೆ. ಸಾಕ್ಷ್ಯಚಿತ್ರಗಳು ಅಖಿಲ ಭಾರತ ವ್ಯಾಪ್ತಿಯಲ್ಲಿ ಪ್ರದರ್ಶನ ಕಾಣುತ್ತಿವೆ. ಆದರೂ ತನ್ನ ಸಮೀಪವನ್ನು ತಪ್ಪಿಸಿಕೊಳ್ಳುವುದನ್ನು ಗಮನಿಸಿದ ಅವಳಲ್ಲಿ ಇನ್ನಷ್ಟು ಧೈರ್ಯ ಬೆಳೆಯಿತು. ಅಪರಾಹ್ನದ ಸಭೆಯಲ್ಲಿ ಪ್ರತಿಯೊಬ್ಬರೂ ಇತಿಹಾಸದ ಅಧ್ಯಯನ ಮಾಡುವುದೇ ಸಾಮಾಜಿಕ ಸಾಮರಸ್ಯ ಮಾಡಿಸುವುದಕ್ಕಾಗಿ. ಹಳೆಯ ಕಹಿಯನ್ನು ಕಟ್ಟಿಕೊಂಡು ಈಗೇನು ಮಾಡುವುದಿದೆ? ಹಿಂದೂ ಮುಸ್ಲಿಂ ಎಂಬ ಭೇದವು ಬ್ರಿಟಿಷರು ಬಿತ್ತಿದ ವಿಷಬೀಜ. ಭಾರತದ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯಿಂದ ಬಿಡಿಸಿಕೊಳ್ಳಲು ಕೆಳವರ್ಗದವರೇ ಮುಸ್ಲಿಮರನ್ನು ಆಹ್ವಾನಿಸಿದರು. ಪ್ರವಾದಿ ಮುಹಮ್ಮದರ ಬೋಧೆ ಇಲ್ಲದಿದ್ದರೆ ಭಾರತದ ಕೆಳವರ್ಗದವರ ಜೀವನವು ನರಕವಾಗಿಯೇ ಇರುತ್ತಿತ್ತು. ಮುಸ್ಲಿಮರು ಹೊರಗಿನ ದಾಳಿಕೋರರಾದರೆ ಆರ್ಯರೂ ದಾಳಿಕೋರರೇ. ಬ್ರಾಹ್ಮಣನು ಬಾಯಿಯಿಂದ, ಕ್ಷತ್ರಿಯನು ಬಾಹುಗಳಿಂದ, ವೈಶ್ಯನು ತೊಡೆಗಳಿಂದ, ಶೂದ್ರನು ಪಾದದಿಂದ ಹುಟ್ಟಿದನೆಂಬ ಪ್ರತಿಮೆಯನ್ನಿಟ್ಟುಕೊಂಡೇ ಭಾರತದಲ್ಲಿ ವಿಗ್ರಹ ಪೂಜೆ ಆರಂಭವಾಯಿತು.
ಮುಸ್ಲಿಮರು ಮಾಡಿದ ವಿಗ್ರಹ ಭಂಜನೆಯಲ್ಲಿ ಪೆಟ್ಟು ಬಿದ್ದದ್ದು ಮೇಲುಜಾತಿಯವರಿಗೆ. ಮುಸ್ಲಿಂ ವಿರೋಧಿ ಭಾವನೆಯನ್ನು ಹತ್ತಿಸುತ್ತಿರುವವರೂ ಅವರೇ ಎಂದು ಮುಂತಾಗಿ ಒಬ್ಬೊಬ್ಬರು ಒಂದೊಂದು ಕಾಣ್ಕೆಯನ್ನು ಹೇಳತೊಡಗಿದರು. ನೀವು ಹೇಳುವುದು ಸುಳ್ಳು. ಜೇಸಿಯಾ ಕೊಡಲಾರದೆ ಕಾಡುಪಾಲಾದ ಎಷ್ಟೋ ಮೇಲುಜಾತಿಯ ಜನರು ಅನಂತರ ಕಾಡು ಜನಾಂಗವಾದದ್ದಕ್ಕೆ ದಾಖಲೆಗಳಿವೆ. ಮಹಾರಾಣಾ ಪ್ರತಾಪನ ಅನುಯಾಯಿಗಳು ಮುಘಲರಿಗೆ ಸೋತ ನಂತರ ತಮ್ಮ ರಾಜ್ಯವನ್ನು ಗೆಲ್ಲುವ ತನಕ ಪಟ್ಟಣ ಪ್ರವೇಶ ಮಾಡುವುದಿಲ್ಲವೆಂಬ ಶಪಥದಿಂದ ಕಾಡು ಸೇರಿದವರು ಇಂದಿಗೂ ಗಾಡಿಯಾ ಲೋಹಾರ್ ಎಂಬ ಅಲೆಮಾರಿ ಜನಾಂಗವಾಗಿ ರಾಜಸ್ಥಾನದಲ್ಲಿದ್ದಾರೆ. ಅವರ ಕುರಿತು ಸಂಶೋಧನಾ ಗ್ರಂಥವೇ ಇದೆ. ತಮ್ಮ ಸಾಮ್ರಾಜ್ಯವನ್ನು ಸಮರ್ಥಿಸಿಕೊಳ್ಳಲು ಆರ್ಯರು ದಾಳಿಕೋರರೇ ಎಂಬ ಸಿದ್ಧಾಂತವನ್ನು ಬ್ರಿಟಿಷರು ಆರಂಭಿಸಿದರು. ಆರ್ಯರದು ದ್ರಾವಿಡರದು ಎಂದು ಪ್ರತ್ಯೇಕವಾಗಿ ವಿಂಗಡಿಸಬಹುದಾದ ನಾಗರಿಕತೆಯು ಭಾರತದಲ್ಲಿರಲಿಲ್ಲ ಎಂದು ಅವಳು ನಡುನಡುವೆ ಅವರ ಮಾತುಗಳಿಗೆ ತಡೆ ಹಾಕುತ್ತಿದ್ದಳು. ಒಬ್ಬರು ಮಾತನಾಡುವಾಗ ಇನ್ನೊಬ್ಬರು ಅಡ್ಡಿ ಮಾಡುವುದು ಸಭಾಮರ್ಯಾದೆಯಲ್ಲ ಎಂದು ಹಲವರು ಆಕ್ಷೇಪಿಸಿದರೆ, ಇನ್ನೊಬ್ಬರು ತಾವೊಬ್ಬರೇ ಸರ್ವಜ್ಞೆ ಎಂಬಂತೆ ಆಕ್ರಮಿಸುವ ಈ ಗೌರವಾನ್ವಿತ ಮಹಿಳೆಗೆ ಅಧ್ಯಕ್ಷರು ಸ್ವಲ್ಪ ತಡೆ ಹಾಕದಿದ್ದರೆ ಸಭೆ ನಡೆಸುವುದು ಹೇಗೆ ಎಂದು ಎದ್ದು ನಿಂತು ತಗಾದೆ ಮಾಡಿದರು. ರಜಿಯಾ ಮೇಡಮ್, ನಾನು ಕಠಿಣ ತೀರ್ಪು ಹೇಳಬೇಕಾಗುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಅಧ್ಯಕ್ಷರು ಧ್ವನಿ ಏರಿಸಿ ನುಡಿದರು. ಅವಳು ಸುಮ್ಮನಾದಳು. ಇವರ ಧೋರಣೆಯ ಸಮರ್ಥಕರನ್ನೇ ಈ ಸಭೆಗೆ ಕರೆದಿದ್ದಾರೆ. ಇಂಥ ಸಮರ್ಥಕಳೆಂದು ಭಾವಿಸಿಯೇ ನನ್ನನ್ನೂ ಆಹ್ವಾನಿಸಿರುವುದು. ಆಹ್ವಾನಿತರನ್ನು ಆಯ್ಕೆ ಮಾಡುವುದರಿಂದ ಹಿಡಿದು ಕೊನೆಯ ಶಿಫಾರಸು ಪತ್ರ ಸಿದ್ಧಪಡಿಸುವ ತನಕ ಪ್ರಾಯಶಃ ಅದರ ಮುಂದಕ್ಕೂ ಪ್ರೊಫೆಸರರೇ ಡ್ರೈವರ್ ಕೆಲಸ ಮಾಡುತ್ತಿದ್ದಾರೆ ಎಂಬುದು ಅವಳಿಗೆ ಸಂಜೆಯ ಹೊತ್ತಿಗೆ ಅರ್ಥವಾಯಿತು. ಅಪ್ಪ ಸತ್ತ ನಂತರ ನಾನು ಊರು ಸೇರಿ ಅಧ್ಯಯನದಲ್ಲಿ ತೊಡಗಿದ ಬಾಹ್ಯಾಂಶ ಮಾತ್ರ ಇವರಿಗೆ ಗೊತ್ತಿದೆ. ಅಧ್ಯಯನದ ವಿಷಯ ಗೊತ್ತಿಲ್ಲ. ನಾನೊಬ್ಬ ಹಳೆಯ ಇವರ ಬ್ರ್ಯಾಂಡಿನ ಬಂಡಾಯಗಾರ್ತಿ ಎಂಬ ಗ್ರಹಿಕೆಯಿಂದ ನನ್ನನ್ನು ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಈಗ ಪೇಚು ಆಗಿದೆ. ಮಗಳು ನನ್ನ ಮಗನ ಹೆಂಡತಿ, ಅವನೋ ಪಕ್ಕಾ ಶರೀಯತ್ನಂತೆ ನಡೆಯುವ ಗಂಡ ಎಂಬ ಕಾರಣಕ್ಕೆ ಅವರು ನನ್ನ ವಿಷಯದಲ್ಲಿ ಇಷ್ಟೊಂದು ತಾಳ್ಮೆ ತೋರಿಸುತ್ತಿದ್ದಾರೆ. ಇಲ್ಲದಿದ್ದರೆ ಭರ್ತ್ಸನೆ ಮಾಡಿ ಬಾಯಿ ಮುಚ್ಚಿಸುತ್ತಿದ್ದರು ಎಂಬುದೂ ಹೊಳೆಯಿತು. ತಾನು 5 ವರ್ಷದಿಂದ ಓದಿದ ಗ್ರಂಥಗಳ ವಿವರಗಳನ್ನೆಲ್ಲ ಏಕಕಾಲದಲ್ಲಿ ನೆನಪಿನಲ್ಲಿ ಬಡಿದೆಬ್ಬಿಸುವ ಪ್ರಚೋದನೆಯಾಗಿತ್ತು ಈ ಸಭೆ. ಅಮೀರನನ್ನು ಕರೆದಿರುವ ಸಂಗತಿಯನ್ನೇಕೆ ನನಗೆ ವಿಮಾನದಲ್ಲಿ ಹೇಳಲಿಲ್ಲ? ಅಥವಾ ಇವರ ಗಮನಕ್ಕೆ ತಾರದೆಯೇ ಕೆಲವು ಹೆಸರುಗಳನ್ನು ಮಂತ್ರಿಗಳೋ ಮಂತ್ರಾಲಯವೋ ಸೇರಿಸಿತೋ ಎಂಬ ಕುತೂಹಲವೂ ಹುಟ್ಟಿತು. ಇವಳನ್ನು ಇಲ್ಲಿ ಈ ಸಮಿತಿಯ ಸಭೆಯಲ್ಲಿ ನೋಡುತ್ತೇನೆಂಬ ಕಲ್ಪನೆ ಕೂಡ ಬರುವುದು ಅಮೀರನಿಗೆ ಸಾಧ್ಯವಿರಲಿಲ್ಲ. ಸಮಿತಿಯ ಕಾರ್ಯೋದ್ದೇಶವೂ ಅವನಿಗೆ ಸ್ಪಷ್ಟವಿರಲಿಲ್ಲ. ರಾಷ್ಟ್ರೀಯ ಭಾವೈಕ್ಯವನ್ನು ಕುರಿತು ಕರೆದಿರುವ ಸಭೆಗೆ ನಿಮ್ಮನ್ನು ಆಮಂತ್ರಿಸಲಾಗಿದೆ, ದಯವಿಟ್ಟು ಬನ್ನಿ ಎಂಬ ಮಂತ್ರಾಲಯದ ಕಾಗದದಿಂದ ಇದರ ಹಿಂದೆ ಯಾರಿದ್ದಾರೆಂಬುದೂ ತಿಳಿದಿರಲಿಲ್ಲ. ಪ್ರೊಫೆಸರ್ ಶಾಸ್ತ್ರಿಗಳಾದರೂ ತನಗೆ ಒಂದು ಫೋನ್ ಮಾಡಿರಲಿಲ್ಲ. ಇತ್ತೀಚೆಗೆ ಅವರು ತನಗೆ ಫೋನು ಮಾಡಿಯೇ ಇಲ್ಲ. ಇನ್ನೊಂದು ನಿಕಾಹ್ ಮಾಡಿಕೊಂಡ ಮೇಲೆ ನನ್ನ ಬಗೆಗೆ ಅಸಮಾಧಾನವೂ ಆಗಿರಬಹುದು. ಅವರ ಅಸಮಾಧಾನವನ್ನು ಅವರೇ ಇಟ್ಟುಕೊಳ್ಳಲಿ. ತಾನಾಗಿಯೇ ಕೆದಕಿ ಕೇಳುಕ್ಕೆ ಹೋಗುವುದು ಬೇಡ ಎಂದು ಅವನು ಸುಮ್ಮನಾಗಿದ್ದ. ರಾಷ್ಟ್ರೀಯ ಭಾವೈಕ್ಯದ ದೃಷ್ಟಿಯಿಂದ ತೆಗೆಸುವ ಸಾಕ್ಷ್ಯಚಿತ್ರ ನಿರ್ಮಾಣಕ್ಕೆ ಸರ್ಕಾರ ಹೇಗೂ ನನ್ನನ್ನೇ ಬಳಸಿಕೊಳ್ಳುತ್ತಿದೆ. ಆ ಆಧಾರದ ಮೇಲೆ ನನ್ನನ್ನು ಆಹ್ವಾನಿಸಿದ್ದಾರೆ ಎಂದು ಅವನು ಅರ್ಥ ಮಾಡಿಕೊಂಡ. ಸಭೆಯಲ್ಲಿ ಅವಳನ್ನು ನೋಡಿದ ತಕ್ಷಣವೇ ಅವನಿಗೆ ಕಸಿವಿಸಿಯಾಗಿತ್ತು. ತಾವಿಬ್ಬರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಸಂಧಿಸುವುದೇ ಇಲ್ಲವೆಂಬ ಖಚಿತತೆ ಇಲ್ಲದಿದ್ದರೂ ಸಂಧಿಸುತ್ತೇವೆಂದು ಅವನು ಕಲ್ಪಿಸಿಕೊಂಡಿರಲಿಲ್ಲ. ಸಂಧಿಸಿದರೆ ತಾನು ಹೇಗೆ ನಿಭಾಯಿಸಬೇಕೆಂಬುದನ್ನೂ ಯೋಚಿಸಿರಲಿಲ್ಲ. ಅಪ್ಪ ಗುಡ್ಡೆ ಹಾಕಿಕೊಂಡ ಇತಿಹಾಸ ಪುಸ್ತಕಗಳನ್ನು ಓದುತ್ತಾ ಹಳ್ಳಿಯಲ್ಲಿ ನೆಲೆಸಿರುವ ಅವಳು, ಬೆಂಗಳೂರಿನಲ್ಲೇ ಚಿತ್ರ ನಿರ್ಮಾಣ ನಿರ್ದೇಶನಗಳಲ್ಲಿ ಮುಂದುವರಿಯುತ್ತಿರುವ ತಾನು, ಬೇರೆಯಾದ ದಾರಿಗಳು ಮತ್ತೆ ಸೇರುವುದಿಲ್ಲ ಎಂಬ ಅನಿಸಿಕೆಯೇ ದಿನ ಕಳೆದಂತೆ ಗಟ್ಟಿಯಾಗಿತ್ತು. ಒಂದು ದಿನ ಅವಳೇ, ನೀನು ಇನ್ನೊಂದು ನಿಕಾಹ್ ಮಾಡಿಕೊಂಡೆಯಂತೆ, ನಿಜವೇ ಅಂತ ಫೋನಿನಲ್ಲಿ ಕೇಳಿದ್ದಳು. ನಾನು
ನಿನಗೆ ತಲಾಖ್ ಹೇಳಿಲ್ಲ ಅಂದು ಸ್ವಲ್ಪ ಹೊತ್ತಿನ ಮೇಲೆ ರಿಸೀವರ್ನನ್ನು ಕೆಳಗಿಟ್ಟೆ. ಆಮೇಲೆ ಸಂಪರ್ಕವಿಲ್ಲ. ಇಷ್ಟಾದ ಮೇಲೆ ಅವಳು ಸಂಪರ್ಕಿಸುವುದೂ ಇಲ್ಲ. ಮಹಾ ಸೊಕ್ಕಿನ ಹೆಣ್ಣು ಎಂಬ ಸಮಾಧಾನ ತಂದುಕೊಳ್ಳುತ್ತಿದ್ದ. ಸೊಕ್ಕೋ ಆತ್ಮಗೌರವವೋ ಎಂಬ ಅನುಮಾನ ಒಮ್ಮೊಮ್ಮೆ ಹುಟ್ಟುತ್ತಿತ್ತು. ಸೊಕ್ಕಿನ ಗುಣದವರ ವರ್ತನೆ ಸೊಕ್ಕಿನದಾಗಿರುತ್ತೆ. ಆತ್ಮಗೌರವದ ಗುಣದವರದು ಆತ್ಮಗೌರವದ್ದಾಗಿರುತ್ತೆ. ಅವೆಲ್ಲ ಆಯಾ ವ್ಯಕ್ತಿಯನ್ನವಲಂಬಿಸುವ ಮನೋಭಾವಗಳು ಎಂಬ ವಿಶ್ಲೇಷಣೆ ಮಾಡಿ ಅನುಮಾನಕ್ಕೆ ಸಿಂಬಿ ಸುತ್ತುತ್ತಿದ್ದ. ಇಂಥ ವಿವರಣೆಯನ್ನು ಅವಳಿಗೆ ಹೇಳಿದ್ದರೆ ಟಾಟಾಲಜಿ ಎಂದು ಭಂಗಿಸುತ್ತಿದ್ದಳು ಎಂಬ ನೆನಪು ಬಂದರೂ ತನ್ನ ವಿಶ್ಲೇಷಣೆಯ ಸಮರ್ಪಕತೆಯ ಬಗೆಗೆ ಯಾವ ಸಂಶಯಕ್ಕೂ ಆಧಾರವಿಲ್ಲವೆಂದು ಸ್ವಯಂ ಪ್ರೇರಿಸಿಕೊಳ್ಳುತ್ತಿದ್ದ. ಆದರೆ ಆ ದಿನ ಅವಳು ಇಡೀ ಸಭೆಯನ್ನು ಆಕ್ರಮಿಸಿಕೊಂಡು ಎಂತೆಂತಹ ಪ್ರಸಿದ್ಧ ಪ್ರೊಫೆಸರರು, ಗದ್ದದ ಮೇಲೆ ಮೊನಚಾಗಿಬಿಟ್ಟ ಹರಿತ ಬುದ್ಧಿಜೀವಿಗಳು, ಕೆನ್ನೆ ಗದ್ದಗಳಲ್ಲೆಲ್ಲ ಹರಡಿದ ಏಕ ಅಂಗುಲದ ಬುದ್ಧಿಜೀವಿಗಳು, ಪಾರ್ಸಿ ಅರಬಿ ವಿದ್ವತ್ತನ್ನು ಪ್ರಕಟಿಸುವ ನೀಳ ಬಿಳುಪುಗಡ್ಡದ ವಿದ್ವಾಂಸರು, ಖಾದಿ ಧೋತ್ರ ಜುಬ್ಬಗಳ ಸಮನ್ವಯ ಸಿದ್ಧಾಂತಿಗಳು, ಕ್ರಾಪಿನ ನಡುವೆ ಬತ್ತಿ ಉದ್ದನೆಯ ಕೂದಲು ಬಿಟ್ಟು ಹಣೆಗೆ ತಿಲಕವಿಟ್ಟ ಇಬ್ಬರು ಪಂಡಿತ ಪ್ರೊಫೆಸರರು, ಇವರನ್ನೆಲ್ಲ ತನ್ನ ಸವಾಲಿನಲ್ಲಿ ತುಳಿಯುವಂತಹ ದೃಷ್ಟಿಯನ್ನು ಬೀರಿ ಕೊನೆಗೆ ನನ್ನನ್ನು ಕಂಡ ತಕ್ಷಣ ಬೇಟೆಯ ಮಿಕವೆಂಬಂತೆ ವಿಜೃಂಭಿಸುತ್ತಾ ದೃಷ್ಟಿಯನ್ನು ನನ್ನ ಮೇಲೆಯೇ ಫೋಕಸ್ ಮಾಡಿ ಇವೆಲ್ಲ ಡೈರೆಕ್ಷನ್ ಎಫೆಕ್ಟ್ಗಳು ಅಂತ ನನಗೆ ಯಾಕೆ ಆಗ ಅರ್ಥವಾಗಲಿಲ್ಲ? ನಾನೇಕೆ ಅವಳ ನೋಟವನ್ನು ಎದುರಿಸಲಾರದೆ ಸಮಿತಿಯ ಆಯೋಜಕರು ಕೊಟ್ಟಿದ್ದ ಫೈಲಿನಿಂದ ದೃಷ್ಟಿಗೆ ಅವಲಂಬನೆ ತಂದುಕೊಂಡೆ? ದೃಷ್ಟಿಯನ್ನು ಕೆಳಗೆ ಮಾಡುವುದೆಂದರೆ ಸೋಲುವುದು, ಸಮರ್ಪಿಸಿಕೊಳ್ಳುವುದು ಎಂಬ ಅರ್ಥ ನನಗೇಕೆ ಕೈಕೊಟ್ಟಿತು? ನಾನು ಹಾಗೆ ಮಾಡಿದ್ದರಿಂದ ಅವಳು ಇನ್ನೂ ಜೋರಾದಳು. ಪ್ರತಿಯಾಗಿ ನಾನು ಚುಚ್ಚುನೋಟ ಬೀರಿದ್ದರೆ, ಬಿರುಗಣ್ಣು ಬಿಟ್ಟಿದ್ದರೆ, ಸವಾಲು ಸ್ವೀಕರಿಸುವ ಹೊಳಪು ತೋರಿಸಿದ್ದರೆ ಅವಳ ಓಘ ಮುಗ್ಗರಿಸುತ್ತಿತ್ತು. ಎಂಥ ಸಮಯದಲ್ಲಿ ಬುದ್ಧಿ ಕೈಕೊಟ್ಟಿತು ಎಂದು ವಿಫಲನಾದ. ಮಧ್ಯಾಹ್ನದ ಊಟವಾದ ನಂತರ ಅಧ್ಯಕ್ಷರು ಬೇರೆಯವರಿಗೆ ಮಾತನಾಡಲು ಅವಕಾಶ ಕೊಟ್ಟರು. ಆದರೂ ಅವಳು ನಡುವೆ ಎಲ್ಲರ ಮಾತುಗಳನ್ನೂ ತುಂಡರಿಸುವಂತೆ ಬಾಯಿ ಹಾಕುತ್ತಿದ್ದಾಳೆ. ಯಾರೂ ಇವಳಷ್ಟು ಸಿದ್ಧತೆ ಮಾಡಿಕೊಂಡು ಬಂದಂತಿಲ್ಲ. ಅವಳು ಮಾತನಾಡುವವರನ್ನು ದಿಟ್ಟಿಸಿ ಅಡ್ಡ ಹಾಕುತ್ತಿದ್ದಾಳೆ. ಒಮ್ಮೆಯೂ ನನ್ನ ಕಡೆ ತಿರುಗಿ ನೋಡಿಲ್ಲ. ನಾನೇನಾದರೂ ಮಾತನಾಡಿದರೆ ನನ್ನ ಕಡೆ ತಿರುಗುತ್ತಾಳೆ, ದೃಷ್ಟಿಯಿದ್ದ ಮಸೆಯುತ್ತಾಳೆ. ತಂತ್ರಗಾರ ಅಧ್ಯಕ್ಷ ಶಾಸ್ತ್ರಿ ಬೇಕೆಂದೇ ನನ್ನ ಹೆಸರು ಹೇಳಿ ಮಾತನಾಡುವಂತೆ ಕರೆದರೆ ಆಗ ಅವಳು ನನ್ನ ಕಡೆಗೆ ತಿರುಗುತ್ತಾಳೆ. ಅಲ್ಲದೆ ನಾನು ಏನೂ ತಯಾರಿ ಮಾಡಿಕೊಂಡೂ ಬಂದಿಲ್ಲ. ಎಲ್ಲ ತಯಾರಿಯನ್ನು ಅವಳೊಬ್ಬಳೇ ಮಾಡಿಕೊಂಡು ಬಂದಂತಿದೆ. ಯಾಕೋ ಈ ಸಭೆಯಲ್ಲಿ ಇನ್ನೂ ಕೂತಿರಲು ಅಮೀರನಿಗೆ ಬೇಸರವಾಯಿತು, ಇರುಸುಮುರುಸಾಯಿತು. ತಾನು ಇಂಥ ಎಷ್ಟೋ ಮೀಟಿಂಗ್ಗಳಿಗೆ ಹೋಗಿದ್ದೇನೆ. ಹಾಜರಿ ಪುಸ್ತಕಕ್ಕೆ ಸಹಿ ಹಾಕಿದರೆ ಸಾಕು, TA DA ಸಂಭಾವನೆಗಳನ್ನು ಅವರೇ ಸಿದ್ಧಪಡಿಸಿ ಕೊನೆಯ ದಿನ ಕೊಡುತ್ತಾರೆ. ಮೀಟಿಂಗಿನಲ್ಲಿ ಪೂರ್ತಿ ಇರಲೇಬೇಕೆಂದಿಲ್ಲ. ಅಲ್ಲದೆ ಬೆಳಗ್ಗೆ ಬೇಗ ಎದ್ದು ಮೊದಲನೆಯ ವಿಮಾನ ಹಿಡಿದು ಪ್ರಯಾಣ ಮಾಡಿ ಈಗ ಹೊಟ್ಟೆಗೆ ಊಟ ಬಿದ್ದ ಮೇಲೆ ತೂಕಡಿಕೆ ಬರುತ್ತಿದೆ ಎಂಬ ಸಮರ್ಥನೆ ಕಾಣಿಸಿತು. ನಿಶ್ಶಬ್ದವಾಗಿ ಎದ್ದು ಶೌಚಾಲಯಕ್ಕೆ ಹೋಗುವವನಂತೆ ಸಭಾಕೋಣೆಯಿಂದ ಹೊರಗೆ ಬಂದು ಕಟ್ಟಡದಿಂದ ಆಚೆಗೆ ನಡೆದು ಒಂದು ಟ್ಯಾಕ್ಸಿ ಹಿಡಿದು ಜನಪಥ್ ಹೋಟೆಲ್ ಎಂದ. ದಿಲ್ಲಿಯ ವಿಶಾಲ ರಸ್ತೆಗಳ ಬದಿಯ ಮರಗಳು ಟ್ಯಾಕ್ಸಿಯ ಕಿಟಕಿಯಿಂದ ಸರಿಯುತ್ತಿರುವಾಗ ಇವಳು ಯಾವತ್ತೂ ಹೀಗೆಯೇ, ವಾದದಲ್ಲಿ ಮುಂದು, ಮಾತಿನಲ್ಲಿ, ಭಾಷೆಯಲ್ಲಿ, ಭಾಷಾ ಪ್ರಯೋಗದಲ್ಲಿ, ಕನ್ನಡ ಇಂಗ್ಲಿಷ್ ಎರಡರಲ್ಲೂ. ನಾನು ಸೂಚಿಸಿದ್ದು ಮಾತ್ರವಲ್ಲ, ಅವಳೇ ಅಪೇಕ್ಷೆಪಟ್ಟು ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಬರೆಯುವುದರಲ್ಲಿ ತೊಡಗಿದಳು. ಇವಳಂತೆ ಚಿತ್ರಕಥಾ ರಚನೆ ಮಾಡಿದರೆ ನಿರ್ದೇಶನ ಎಷ್ಟು ಸುಲಲಿತ. ನಿರ್ದೇಶನದಲ್ಲೂ ಭಾಗಿಯಾಗಿ ನಡುವೆ ಹಾಗಲ್ಲ ಹೀಗೆ ಅಂತ ವಾದ ಮಾಡಿ, ಅವಳು ವಾದ ಮಾಡುವಾಗಲೇ ನನಗೆ ಹೊಸ ಹೊಸ ಕಲ್ಪನೆಗಳು ಮೂಡಿ, ಜುಬೇದಾಗೆ ಆ ಶಕ್ತಿಯೂ ಇಲ್ಲ, ವಿದ್ಯೆಯೂ ಇಲ್ಲ, ಆತ್ಮವಿಶ್ವಾಸವೂ ಇಲ್ಲ. ಉರ್ದು ಶಾಲೆಗಳಲ್ಲಿ ಮೇಡಮ್ಗಳ ಸಂಖ್ಯೆ ತೀರಾ ಕಡಿಮೆ ಎಂಬ ಹಿನ್ನೆಲೆಯಲ್ಲಿ 8ನೇ ತರಗತಿ ಪೂರೈಸಿದ್ದಾಳೆಂಬ ಸರ್ಟಿಫಿಕೇಟ್ ಬಲದಿಂದ ಪ್ರೈಮರಿ ಶಾಲೆಯ ಟೀಚರ್ ಹುದ್ದೆ ಸಿಕ್ಕಿ ತಲೆಯಿಂದ ಕಾಲಿನವರೆಗೆ ಕಣ್ಣುಗಳನ್ನು ಬಿಟ್ಟು ಮುಖವನ್ನೂ ಮುಚ್ಚುವ ಕಪ್ಪು ಬುರಖಾ, ಶಾಲೆಯ ಒಳಗೆ ಹೋದ ಮೇಲೆ ಮುಖದ ಮುಚ್ಚಳವನ್ನು ತೆಗೆದುಹಾಕುವ ಸ್ವಾತಂತ್ರ್ಯ.
ಶಿವಾಜಿನಗರ ಬಸ್ ಸ್ಟ್ಯಾಂಡಿನ ಎದುರಿಗೆ ಸಣ್ಣ ಹಣ್ಣಿನ ಅಂಗಡಿ ಇಟ್ಟು ಜೀವನ ಮಾಡುತ್ತಿದ್ದರೂ ಜನಾಬ್ ಸತ್ತಾರ್ ಸಾಹೇಬರು ಬಹಳ ಮರ್ಯಾದಸ್ಥ ಕುಟುಂಬ. ಹೆಂಡತಿಯನ್ನಾಗಲಿ ಹೆಣ್ಣು ಮಕ್ಕಳನ್ನಾಗಲಿ ಒಂದು ದಿನವೂ ಒಂಟಿಯಾಗಿ ಹೊರಗೆ ಕಳಿಸಿಲ್ಲ. ಬುರ್ಖಾ ಇಲ್ಲದೆ ಹೊಸಲು ದಾಟಿಸಿಲ್ಲ. ಸಣ್ಣ ಮನೆಯಾದರೂ 10 ಅಡಿ ಎತ್ತರದ ಕಾಂಪೌಂಡ್ ಹಿಂದಿನವರು ಕಟ್ಟಿಸಿದ್ದು ಎಂದು ತಾವಾಗಿಯೇ ಬಂದು ಪರಿಚಯ ಮಾಡಿಕೊಂಡ ಕಿಸರ್ ಅಲಿ ಖಾನ್ ಸಾಹೇಬರು ಮತ್ತೆ ಮತ್ತೆ ಒತ್ತಾಯ ಮಾಡಿ, ಏನಾದರೂ ನೀವು ಮೂಲ ಮುಸ್ಲಿಂ ಹುಡುಗಿನ ಮಾಡಿಕೊಂಡಿದ್ದರೆ ಹೀಗೆ ಆಗ್ತಿರಲಿಲ್ಲ. ಬೀಬಿ ಹೀಗೆ ಬಿಟ್ಟು ಹೋಗೋಕ್ಕೆ ನಮ್ಮ ಸಮಾಜ ಬಿಡ್ತಿರಲಿಲ್ಲ. ಈ ಹುಡುಗಿನ ಮಾಡಿಕೊಳ್ಳಿ. ಥಳ ಥಳ ಹೊಳೆಯುವ ಬೆಳ್ಳಿ ಹಾಗಿದ್ದಾಳೆ. ನಾನಾದರೂ ಎಷ್ಟು ದಿನ ಒಂಟಿಯಾಗಿರೋದು. ಶರೀರದ ಸ್ಥಿತಿಯು ನಮ್ಮ ಆಲೋಚನೆಗಳನ್ನೆಲ್ಲ ನಿಯಂತ್ರಿಸುತ್ತದೆ ಎಂಬ ಮಾತು ನಿಜ. ಚಿತ್ರ ಜಗತ್ತಿನಲ್ಲೇ ಅಲ್ಲಲ್ಲಿ ಮೇಯಬಹುದಿತ್ತು. ಆದರೆ ಅದರಲ್ಲಿ ಸಮಸ್ಯೆಗಳೂ ಇದ್ದವು. ಆ ಜಗತ್ತಿನಲ್ಲಿ ಯಾವುದನ್ನು ಗುಟ್ಟಾಗಿ ಇಡಲು ಸಾಧ್ಯವಿಲ್ಲ. ಗುಟ್ಟನ್ನು ಕಾಪಾಡುತ್ತಾರೆಂದು ಯಾರನ್ನೂ ನಂಬುವುದೂ ಕಷ್ಟ. ಅಲ್ಲದೆ ಅಲ್ಲಿ ಎಲ್ಲರಿಗೂ ನನ್ನಷ್ಟೇ ರಜಿಯಾಳು ಪರಿಚಿತಳು. ಮನೆಯಲ್ಲಿ ಒಬ್ಬಳು ಹೆಂಡತಿ ಇದ್ದರೆ ನಿಗವನ್ನು ನೋಡಿಕೊಳ್ಳುತ್ತಾಳೆ. ಚಿಕ್ಕ ವಯಸ್ಸಿನವಳಾದರೆ ನನ್ನ ಪ್ರಾಯವೂ ಮರುಕಳಿಸುತ್ತದೆ ಎಂದೆಲ್ಲ ಆಲೋಚಿಸಿ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದರೂ ಜುಬೇದಾಳಿಗೆ ಹುಡುಗಿಯರ ಉರ್ದು ಪ್ರೈಮರಿ ಶಾಲೆಯಲ್ಲಿ ಉರ್ದು ಪಾಠ ಮಾಡುವುದಕ್ಕಿಂತ ಹೆಚ್ಚು ಬುದ್ಧಿ ಬೆಳೆದಿಲ್ಲವೆಂಬುದು ಮೊದಲ ದಿನವೇ ಅರ್ಥವಾಗಿ, ಇನ್ನು ಇವಳ ಕೈಲಿ ಹಂಚಿಕೊಳ್ಳುವುದೇನನ್ನು ಎಂಬ ನಿರಾಶೆ ತುಂಬಿ, ಅಡಿಗೆಯವಳಿಗಿಂತ ಚೆನ್ನಾಗಿ ಮಾಡುತ್ತಾಳೆ, ಮನೆ ನೋಡಿಕೊಳ್ಳುತ್ತಾಳೆ, ನೀವು ಬೇಡ ಅಂದರೆ ಟೀಚರ್ ಕೆಲಸ ಬಿಡ್ತೀನಿ ಅನ್ನುತ್ತಾಳೆ, ಹಾಸಿಗೆ ಬಿಸಿ ಮಾಡುತ್ತಾಳೆ. 5 ವರ್ಷದಿಂದ ಸಹಿಸಿದ್ದ ಹಸಿವು ಹಿಂಗುತ್ತಿದೆ ಅನ್ನುವಷ್ಟರಲ್ಲಿ ಬಸಿರಾಗಿ ಯಾಕೋ ನನ್ನೊಳಗೆ ನಾಚಿಕೆ. 32 ವರ್ಷದ ಮಗನನ್ನಿಟ್ಟುಕೊಂಡು ಮೊಮ್ಮಗುವನ್ನು ಎತ್ತಿ ಆಡಿಸುವ ವಯಸ್ಸಿನಲ್ಲಿ ನನ್ನದೇ ಮಗುವೆಂದು ಹೇಳಿಕೊಳ್ಳುತ್ತಾ ತೆಗೆಸಿ ಹಾಕಿ ಬಿಡೋಣ ಎಂದರೆ ಅವಳ ಹಠ. ತಾನು ತಾಯಿಯಾಗಬೇಕೆಂಬ ಸ್ವಾಭಾವಿಕ ಬಯಕೆ ಮಾತ್ರವಲ್ಲ, ಕುಟುಂಬ ಯೋಜನೆಯೇ ಪಾಪವೆಂಬ ಬೋಧೆಯನ್ನು ತಲೆಗೆ ತುಂಬಿಕೊಂಡ ತಂದೆ ಹುಟ್ಟಿಸಿದ 11 ಸತ್ತ 5 ಮಕ್ಕಳ ಉದಾಹರಣೆ. ಬಲವಂತದಿಂದ ಬಸಿರು ತೆಗೆಸುವ ಕಾಠಿಣ್ಯ ನನ್ನಲ್ಲಿ ಇಲ್ಲದೆ ನಾನೇ ಸೋತು, ಹತ್ತಿರದಲ್ಲೇ ಇರುವ ಅವಳ ತಂಗಿಯರು ತಮ್ಮಂದಿರು ದೊಡ್ಡದಾದ ನಮ್ಮ ಹಳೆ ಮನೆಯಲ್ಲಿ ಸದಾ ತುಂಬಿಕೊಂಡು ದೊಡ್ಡ ಮನೆ ಅನುಕೂಲವಾಗಿದ್ದಾನೆ ಅಂತ ಲೆಕ್ಕ ಹಾಕಿ ಮಧ್ಯಸ್ಥದವರನ್ನು ಬಿಟ್ಟು ಸಂಬಂಧ ಕುದುರಿಸಿಕೊಂಡರೆ ನನಗಿಂತ ಕಿರಿವಯಸ್ಸಿನ ಜನಾಬ್ ಸತ್ತಾರ್ ಸಾಹೇಬರು ಅಕ್ಕಿ ಬೇಳೆ ಮಾಂಸ ಮೊಟ್ಟೆ ಎಣ್ಣೆ ತುಪ್ಪ ಇಬ್ಬರಿಗೆ ಎಷ್ಟು ತರಿಸಿದರೂ ಸಾಲದು. ನಿನ್ನ ಅಕ್ಕ ತಂಗಿಯರಾರೂ ನನ್ನ ಮನೆಗೆ ಕಾಲಿರಿಸಕೂಡದು ಅಂದು ಬಿಡುವ ಮನಸ್ಸು. ನೀವು ಹಗಲು ರಾತ್ರಿ ಅನ್ನದೇ ದಿನಗಟ್ಟಲೆ ಶೂಟಿಂಗಿಗೆ ಹೋಗ್ತೀರಾ, ನಾನೊಬ್ಬಳೇ ಹೇಗಿರಲಿ ಎಂಬ ಮಾತನ್ನು ಅವಳು ಮೊದಲೇ ಆಡಿದ್ದಳು. ವಿದ್ಯೆ ಇಲ್ಲದವರಿಗೇ ತಂತ್ರಗಾರಿಕೆ ಕುಯುಕ್ತಿಗಳು ಹೆಚ್ಚು ಎಂಬುದು ನನಗೆ ಅರ್ಥವೇ ಆಗಿರಲಿಲ್ಲ. ಅವಳಿಗೆ ತಲಾಖ್ ಹೇಳಿ ಬಿಡಿಸಿಕೊಂಡು ಬಿಡುವ ಆಲೋಚನೆ ಹಲವು ಸಲ ಸುಳಿದರೂ ನನ್ನೊಳಗೆ ಬೆಳೆದಿದ್ದ ಕನಿಕರ, ಅವಳ ಹೊಟ್ಟೆಯೊಳಗೆ ಬೆಳೆಯುತ್ತಿದ್ದ ಮಗು ಎರಡೂ ಸೇರಿ ಅಂತೂ ಆ ಸಂದರ್ಭದಲ್ಲೇ ಅಲ್ಲವೇ ಸಗಣಿಯವನ ಜೊತೆ ಸರಸಕ್ಕಿಂತ ಗಂಧವನ ಜೊತೆ ಗುದ್ದಾಟ ಮೇಲು ಅನ್ನುವ ಕನ್ನಡ ಗಾದೆ ಎಷ್ಟು ಅರ್ಥಗರ್ಭಿತ ಅನ್ನಿಸಿದ್ದು. ವಿದ್ಯಾವಂತೆಯಾಗಿರಬೇಕು, ಸೃಜನಶೀಲ ಶಕ್ತಿ ಇರಬೇಕು, ಆರ್ಥಿಕವಾಗಿಯೂ ಗಂಡನ ಮೇಲೆ ಭಾರ ಹಾಕದೆ ತನ್ನ ಕಾಲ ಮೇಲೆ ತಾನು ನಿಲ್ಲಬಲ್ಲವಳಾಗಿದ್ದಿದ್ದರೆ ಅದೆಂಥ ಸಖ ಸಖೀ ಭಾವ ಎನ್ನಿಸಿ ರಜಿಯಾಳ ನೆನಪು ಬಾಧಿಸತೊಡಗಿ, ಕುಣಿಗಲ್ ಹತ್ತಿರ ಅದ್ಯಾವ ಊರು, ಅಲ್ಲಿಗೆ ಹೋಗಿ ಬರಲೇ, ನಾನೇನು ನಿನಗೆ ತಲಾಖ್ ಹೇಳಿಲ್ಲ, ನಾವಿಬ್ಬರೂ ಗಂಡ ಹೆಂಡತಿಯರೇ, ಮಲ್ಲೇಶ್ವರದ ಫ್ಲ್ಯಾಟ್ನಲ್ಲಿ ನೀನಿರು, ನಾನು ಹೆಚ್ಚಾಗಿ ನಿನ್ನ ಜೊತೆಯೇ ಇರ್ತೀನಿ, ಕಟ್ಟಿಕೊಂಡ ತಪ್ಪಿಗೆ ಅವಳಿಗೆ ಒಂದಿಷ್ಟು ಅನ್ನ ಬಟ್ಟೆ ಕೊಡ್ತೀನಿ, ಅಲ್ಲದೆ ಅವಳಿಗೂ ಒಂದಿಷ್ಟು ಸಂಬಳ ಬರುತ್ತೆ ಅಂತ ಹೇಳಿ ಸಮಾಧಾನಪಡಿಸಿ. ಇಲ್ಲ, ಅವಳು ಒಪ್ಪುವುದಿಲ್ಲ. ಮಹಾ ಖಡಾಖಂಡಿತದ ಹೆಣ್ಣು ಅವಳು ಎಂಬ ಅಧೈರ್ಯ. ಪುಣೆಯ ಫರ್ಗುಸನ್ ಗುಡ್ಡದ ಮೇಲಿನ ಪ್ರಯಾಣದಿಂದ ಆರಂಭಿಸಿ ದಾಂಪತ್ಯ ಜೀವನದ ಸುಖ ಕ್ಷಣಗಳನ್ನೆಲ್ಲ ನೆನಪಿಸಿ ಅನುನಯಿಸಿ ಒಪ್ಪಿಸಬಹುದು ಎಂಬ ಭರವಸೆ. ಇವೆಲ್ಲ ಚಿತ್ರಕಥೆಯ ಡೈಲಾಗ್ ನಾನು ಬರೆದಿದ್ದೀನಿ ಅಂದುಬಿಟ್ಟರೆ ಎಂಬ ಅಧೈರ್ಯ. ಬೆಂಗಳೂರು ನಗರದ ಗಡಿ ದಾಟುವ ತನಕ
ಕಾರು ನಡೆಸಿಕೊಂಡು ಹೋದವನು ಹಿಂತಿರುಗಿಸಿ, ಸಾಹಬ್, ಇದು ನಿಮ್ಮ ಜನಪಥ್ ಹೋಟೆಲ್, ತುಂಬ ದೂರವೇನಿಲ್ಲ. ಕೋಣೆಯಲ್ಲಿ AC ಹಾಕಿಕೊಂಡು ಮಲಗಿದರೂ ನಿದ್ರೆ ಬಾರದು. ಅದೆಷ್ಟು ಚುಚ್ಚುವ ನೋಟದಿಂದ ನನ್ನನ್ನೇ ನೋಡುತ್ತಿದ್ದಳು. ಊಟವಾದ ಮೇಲೆ ಅಷ್ಟೇ ಮಟ್ಟಿಗೆ ಅಲಕ್ಷಿಸಿದಳು. ವಿದ್ಯೆ ಇರಬೇಕು, ಸೃಜನಶೀಲತೆ ಇರಬೇಕು, ದುಡಿಯಬೇಕು. ಗಂಡ ಅಂದರೆ ವಿನಯ ವಿಧೇಯತೆಗಳೂ ಇರಬೇಕು. ಅದಕ್ಕೆ ಸಂಸ್ಕೃತಿ ಬೇಕು. ಅದು ಇಲ್ಲದವಳು ಇವಳು ಎಂದುಕೊಂಡಾಗ ಮನಸ್ಸಿಗೆ ತುಸು ನೆಮ್ಮದಿಯಾಯಿತು. ಸಭೆಗೆ ಯಾರು ಯಾರನ್ನು ಕರೆದಿದ್ದೀವಿ ಅಥವಾ ಯಾರು ಯಾರು ಬರುತ್ತಾರೆ ಎಂಬುದನ್ನು ಪೂರ್ವಭಾವಿ ತಿಳಿಸದೆ ಹೀಗೆ ಆಮಂತ್ರಿಸಿ ಆಭಾಸಕ್ಕೆಡೆ ಮಾಡುವ ಸರ್ಕಾರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳಬೇಕು ಎನ್ನಿಸಿತು. ಆದರೆ ಅಧಿಕಾರಿಗಳು ಸೊಕ್ಕಿನ ಜನ. ನಿಮ್ಮನ್ನು ಕರೆದಿದ್ದೀವಿ, ಬೇಕಾದರೆ ಒಪ್ಪಿ, ಬೇಡವಾದರೆ ಬಿಡಿ, ಯಾರು ಯಾರನ್ನು ಕರೆದಿದ್ದೀವಿ ಅನ್ನೋದ ಕೇಳುವ ಉಸಾಬರಿ ನಿಮಗೇಕೆ ಅನ್ನೋಕ್ಕೂ ಹೇಸುವವರಲ್ಲ ಎಂಬ ಸಾಧ್ಯತೆ ಕಾಣಿಸಿ ಅಧೈರ್ಯ ಉಂಟಾಯಿತು. ರಾತ್ರಿ 8 ಗಂಟೆಯಾದರೂ ಕೋಣೆಯ ದೀಪ ಹಾಕದೆ ಮಲಗಿದ್ದು ಹಸಿವು ಕಾಣಿಸಿದಾಗ ಊಟ ಮಾಡಲೆಂದು ಎದ್ದ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋದಾಗ ಏನಾದರೂ ಬಿಸಿ ಪಾನೀಯ ತೆಗೆದುಕೊಳ್ಳುವ ಮನಸ್ಸಾಯಿತು. ಅವನಿಗೆ ಪ್ರತಿದಿನವೂ ಕುಡಿಯಬೇಕೆಂಬ ವ್ಯಸನವಿರಲಿಲ್ಲ. ಮನಸ್ಸಿಗೆ ತೀರಾ ಬೇಸರವಾದಾಗ ಅಥವಾ ದೈಹಿಕ ಮಾನಸಿಕ ಬಳಲಿಕೆಯಾದಾಗ 2 ಪೆಗ್ ತೆಗೆದುಕೊಂಡು ಹಗುರ ಮಾಡಿಕೊಳ್ಳುವ ಅಭ್ಯಾಸವಿತ್ತು. ಅಂಥ ಸಂದರ್ಭದಲ್ಲಿ ರಜಿಯಾಳೂ ಕಂಪನಿ ಕೊಡುತ್ತಿದ್ದಳೆಂಬ ನೆನಪು ಬಂತು. ಮತ್ತೆ ಮತ್ತೆ ಅವಳನ್ನೇನು ನೆನಪು ಮಾಡಿಕೊಳ್ಳೋದು ಎಂದು ಕೊಡವಿ ಹಾಕುವವನಂತೆ ಮನಸ್ಸನ್ನು ಝಾಡಿಸಿಕೊಂಡ. ಹತ್ತಿರ ಬಂದ ಬೇರರ್ಗೆ ಸ್ಕಾಚ್ ಹೇಳಿ ಊಟದ ಮೆನು ನೋಡತೊಡಗಿದ. ರಕ್ತಕ್ಕೆ ಮದ್ಯಸಾರವು ಸೇರಿ ಮರಿ ಕೋಳಿ ಮಾಂಸವು ಹೊಟ್ಟೆಯನ್ನು ತುಂಬಿ ಅದರ ಮೇಲೆ ಇನ್ನಷ್ಟು ಸ್ಕಾಚ್ ಬಿದ್ದ ಮೇಲೆ ಉಲ್ಲಾಸ ಮೂಡಿತು. ಶರೀರದಲ್ಲಿ ತಾಕತ್, ಮನಸ್ಸಿನಲ್ಲಿ ಹಿಮ್ಮತ್ ಕಾಣಿಸಿಕೊಂಡವು. ಬುದ್ಧಿ ಕೂಡ ತುಸು ಪ್ರಖರವಾಯಿತು. ನನ್ನೊಬ್ಬನನ್ನೇ ಈ ಹೋಟೆಲಿನಲ್ಲಿ ಇಳಿಸಿರುವುದಿಲ್ಲ, ಬೇರೆ ಸದಸ್ಯರು ಇಲ್ಲಿಯೇ ಇರುತ್ತಾರೆ. ಅವಳು ಕೂಡ ಯಾಕೆ ವಿಚಾರಿಸಬಾರದು? ಆಲೋಚನೆ ಬಂದದ್ದೇ ತಡ. ಊಟ ಪಾನೀಯಗಳ ಬಿಲ್ ಪಾವತಿಸಿ ನೇರವಾಗಿ ಸ್ವಾಗತ ಕಕ್ಷೆಗೆ ಹೋಗಿ, ಮಂತ್ರಾಲಯದ ಮೀಟಿಂಗ್ಗೆ ಬಂದಿರೋರು ರಜಿಯಾ ಬೇಗಂ ಅಂತ, ಎಷ್ಟನೇ ಕೋಣೆ? ಸ್ವಾಗತಕಾರಿಣಿ ಹುಡುಕಿ ಹೇಳಿದಳು. ರಜಿಯಾ ಬೇಗಂ ಕುರೈಶಿ, 314. ಥ್ಯಾಂಕ್ ಯು ಹೇಳಿದವನೇ ಲಿಫ್ಟ್ ಕಡೆಗೆ ನಡೆದ. ತನ್ನದು 215, ಅದರ ಮೇಲೆ ಬರುತ್ತೆ ಎಂಬ ಅಂದಾಜು ಸಿಕ್ಕಿತು. ಕರೆಗಂಟೆಯೊತ್ತಿ ಬಾಗಿಲಿನಲ್ಲಿ ನಿಂತ. 1 ನಿಮಿಷದಲ್ಲಿ ಬಾಗಿಲು ತೆರೆಯಿತು. ಅವಳೇ. ತಲೆಗೂದಲು ಇನ್ನೂ ಸೊಂಪಾಗಿದ್ದರೂ ಸಂಪೂರ್ಣವಾಗಿ ಬೆಳ್ಳಗಿದೆ. ಅಲ್ಲಿ ಸಭೆಯಲ್ಲಿ ಉಟ್ಟಿದ್ದ ತೆಳು ಹಸಿರು ಹಳದಿ ಅಂಚು ಸೆರಗುಗಳ ಸೀರೆಯನ್ನು ಬದಲಿಸಿಲ್ಲ. ಕಣ್ಣಿಗೆ ಕನ್ನಡಕ, ಕೈಯಲ್ಲೊಂದು ಸುಮಾರು 300 ಪುಟದ ಪುಸ್ತಕ. ಇವನು ನಾನು ಎಂದ. ಗೊತ್ತಾಯಿತು ಎಂದಳು. ನಿನ್ನ ಕೈಲಿ ಮಾತಾಡಬೇಕಿತ್ತು. ಒಳಗೆ ಬರಬಹುದು ಎಂದಳು ಅನುಮತಿ ಕೊಡುವವಳಂತೆ. ಅವನಿಗೆ ಕುಳಿತುಕೊಳ್ಳಲು ಒಂದು ಸೋಫಾ ತೋರಿಸಿ ಅವಳು ಕೋಣೆಯ ಬಾಗಿಲು ಹಾಕಿ ತಾನು ಅವನ ಎದುರಿನ ಸೋಫಾದ ಮೇಲೆ ಕುಳಿತಳು. ಇಷ್ಟು ಸಲೀಸಾಗಿ ಪ್ರವೇಶ ದೊರೆತದ್ದರಿಂದ ಅವನು ಇನ್ನಷ್ಟು ಧೈರ್ಯ ತಾಳಿದ. ಆದರೆ ಯಾವ ಮಾತಿನಿಂದ ಆರಂಭಿಸುವುದೆಂದು ತಿಳಿಯಲಿಲ್ಲ. ಅಲ್ಲದೆ ತಾನು ಯಾವ ಮಾತನ್ನಾಡಲು ಇಲ್ಲಿಗೆ ಬಂದೆನೆಂಬುದೂ ಗೊತ್ತಿರಲಿಲ್ಲ. ರಿಸೆಪ್ಷನ್ನಲ್ಲಿ ರಜಿಯಾ ಬೇಗಂ ಅಂತ ಕೇಳಿದೆ. ಆ ಹುಡುಗಿ ರಜಿಯಾ ಬೇಗಂ ಕುರೈಶಿ ಅಂದು ರೂಮ್ ನಂಬರ್ ಹೇಳಿದಳು ಎಂದ. ಅದಕ್ಕೇನಾದರೂ ವಿಶೇಷಾರ್ಥವಿದೆಯೇ? ಅವಳು ಕೇಳಿದಳು. ಅವನು ಪಾನೀಯ ತೆಗೆದುಕೊಂಡಿರುವುದು ಅಷ್ಟರಲ್ಲಿ ಅವಳಿಗೆ ಅರ್ಥವಾಗಿತ್ತು. ನನ್ನದು ಯಾವ ರೂಮ್ ಅಂತ ಅವಳು ಕೇಳಲಿಲ್ಲ. ಕೇಳಿ ರಿಜಿಸ್ಟ್ರೇಷನ್ ಕಾರ್ಡು ನೋಡಿ ನಾನು ಅಮೀರ್ ಕುರೈಶಿ ಅಂತ ಗೊತ್ತಾಗಿದ್ದರೆ ನೀವಿಬ್ಬರೂ ಯಾಕೆ ಬೇರೆ ಬೇರೆ ರೂಮಿನಲ್ಲಿದ್ದೀರಿ ಅಂತ ಕೇಳ್ತಿದ್ದಳು ಎಂದು ಜಾಣನಗೆ ನಕ್ಕ. ಅವಳು ಮಾತನಾಡಲಿಲ್ಲ. ಅವನನ್ನು ದಿಟ್ಟಿಸಿ ನೋಡಿದಳು. ಆದರೆ ಈಗ ಅವನಿಗೆ ಅವಳ ದೃಷ್ಟಿಯಿಂದ ಅಧೈರ್ಯ ಉಂಟಾಗಲಿಲ್ಲ. ಅವನು ಆತ್ಮವಿಶ್ವಾಸದಿಂದ ಅವಳ ದೃಷ್ಟಿಯನ್ನೆದುರಿಸಿ ಹೇಳಿದ, ನಮಗೆ ಪ್ರತ್ಯೇಕ ರೂಮ್ ಚಾರ್ಜ್ ಕೊಡುವ ಸರ್ಕಾರದ ಅಧಿಕಾರಿಯೂ ಈ ಪ್ರಶ್ನೆ ಕೇಳಬಹುದು. ಅದಿರಲಿ, ನನಗಂತೂ ನಾವು ಜೊತೆಯಲ್ಲಿರಬೇಕು ಅನ್ನಿಸಿದೆ. ಕೊನೆ ಪಕ್ಷ ಈ ರಾತ್ರಿಯಾದರೂ. ಅದಕ್ಕೆ ಹಂಚಿಕೆ ಹಾಕಿಕೊಂಡು ಬಂದೆಯಾ? ಹಂಚಿಕೆ ಏನು ಅದರಲ್ಲಿ? ನಾವು ಗಂಡ ಹೆಂಡತಿಯರು.
ಅಂದರೆ ನಿನಗೆ ಅಧಿಕಾರವಿದೆ, ಚಲಾಯಿಸಬೇಕು ಅಂತ. ಯಾಕಂದರೆ ನೀನು ನನಗೆ ತಲಾಖ್ ಹೇಳಿಲ್ಲ, ಹೇಳದೆ ಹಾಗೆಯೇ ಇಟ್ಟುಕೊಂಡಿದೀಯಾ? ಕರೆಕ್ಟ್. ಎಂದಿಗೂ ಹೇಳೋಲ್ಲ, ಎಂದೆಂದಿಗೂ ಹೇಳೋಲ್ಲ. ನೀನು ಕೇಳಿದರೆ ಜುಬೇದಾಗೆ ಹೇಳ್ತೀನಿ. ನನಗೆ ನೀನು ಬೇಕು, ಪ್ಲೀಸ್ ಎಂದು ಕುಳಿತಿದ್ದವನು ಮೇಲೆ ಎದ್ದು ಅವಳ ಹತ್ತಿರಕ್ಕೆ ನಡೆದ. ಅರೆಕ್ಷಣ ಅಸಹ್ಯ ಅಂಜಿಕೆಗಳಾದರೂ ಅವಳು ಬೇಗ ಧೃತಿಯನ್ನು ಕೂಡಿಸಿಕೊಂಡು ತಕ್ಷಣ ಹೇಳಿದಳು, ಅಮೀರ್, ನಿನ್ನ ಜಾಗದಲ್ಲಿ ಕೂತ್ಕೋ. ಮೊದಲು ಒಂದೆರಡು ವಿಷಯ ಸ್ಪಷ್ಟವಾಗಿ ಮಾತಾಡಬೇಕು. ಅವನು ಹಿಂತಿರುಗಿ ಮೊದಲು ಕುಳಿತಂತೆಯೇ ಕುಳಿತ. ಅನಂತರ ಅವಳು ಎಂದಳು, ಹೆಂಗಸು ಗಂಡಸಿಗಿಂತ ದೈಹಿಕವಾಗಿ ತೀರಾ ಶಕ್ತಿಹೀನಳಾಗಿದ್ದರೆ ಅಥವಾ ಗಂಡಸಿನ ಕೈಲಿ ಮಾರಕಾಸ್ತ್ರವಿದ್ದು ಅದನ್ನು ಪ್ರಯೋಗಿಸುವ ಅಪಾಯವಿದ್ದರೆ ವಿನಾ ಅತ್ಯಾಚಾರ ಮಾಡೋಕ್ಕೆ ಸಾಧ್ಯವಿಲ್ಲ. ಸಮಯಶಕ್ತಿಯ ಅಥವಾ ತುಸು ಕಡಿಮೆ ಶಕ್ತಿಯ ಹೆಂಗಸಿನ ಮೇಲೆ ಕೂಡ ಅತ್ಯಾಚಾರ ಮಾಡುವುದು ಆಗದ ಕೆಲಸ. ಕುಡಿದಿರುವ ಗಂಡಸಿಗಂತೂ ಆಗುವುದೇ ಇಲ್ಲ. ಬೇಕಾದಷ್ಟು ರೇಪ್ ಸೀನುಗಳನ್ನು ಶೂಟ್ ಮಾಡಿರುವ ನಿನಗೆ ಇದು ತಿಳಿದಿರಬೇಕು. ನಾನೇನು ನಿನ್ನ ರೇಪ್ ಮಾಡೋಕ್ಕೆ ಬಂದಿದ್ದೀನಾ? ಕೋಪದ ಮಾತು ಯಾಕೆ ಆಡ್ತಿ? ನೀನು ನನ್ನ ಬೀಬಿ. ತಲಾಖ್ ಹೇಳಿಲ್ಲ, ಹೇಳೋದಿಲ್ಲ. ನೀನು ಕೇಳಿದರೆ ಜುಬೇದಾಗೆ ಇಲ್ಲಿಂದಲೇ ಹೇಳಿಬಿಡ್ತೀನಿ, ನನಗೆ ನೀನು ಬೇಕು. ಹೆಂಡತಿಯಾದರೂ ಬಲವಂತ ಮಾಡೋಕ್ಕೆ ಕಾನೂನಿನ ಸಮ್ಮತಿ ಇಲ್ಲ. ನಾವು ಬೇರೆ ಬೇರೆ ಕೋಣೆ ತೆಗೆದುಕೊಂಡಿರುವ ದಾಖಲೆಯೇ ಸಾಕು. ನನ್ನ ಸಮ್ಮತಿ ಇಲ್ಲ, ನೀನು ನನ್ನ ಕೋಣೆಗೆ ಅತಿಕ್ರಮಿಸಿ ಬಂದಿದ್ದೀ ಅನ್ನೋಕ್ಕೆ. ನಾನು ರೇಪ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಯಾಕೆ ತಪ್ಪು ತಿಳ್ಕೊಂಡಿದ್ದೀ? ನಾನ್ಸೆನ್ಸ್. ನೀನು ನನಗೆ ತಲಾಖ್ ಹೇಳಿಲ್ಲ ಅಂತ ಮತ್ತೆ ಮತ್ತೆ ಜ್ಞಾಪಿಸುತ್ತಿದ್ದೀಯ. ನಿನಗೆ ನಾನೇ ತಲಾಖ್ ಹೇಳಬಲ್ಲೆ. ಹೇಗೆ? ಹೆಂಗಸಿಗೆಲ್ಲಿದೆ ಆ ಅಧಿಕಾರ? ಥಿಯರಿಟಿಕಲ್ ಆಗಿ ಕೇಳ್ತಿದ್ದೀನಿ. ತಲಾಖ್ ನಿಬಂಧನೆ ಇರುವ ಧರ್ಮದಿಂದ ಕಾನೂನು ಪ್ರಕಾರವೇ ಹೊರಬರುವ ಅಧಿಕಾರ ಈ ದೇಶದ ಪ್ರಜೆಯಾಗಿ ನನಗಿದೆಯಲ್ಲವೇ? ನಾನು ಈಗಿರುವ ಧರ್ಮವನ್ನು ಬದಲಾಯಿಸಿಕೊಂಡಿದ್ದೀನಿ, ಮತ್ತೆ ಹಿಂದೂ ಆಗಿದ್ದೀನಿ, ಅಥವಾ ನನಗೆ ಯಾವ ಧರ್ಮವೂ ಇಲ್ಲ ಅಂತ ಒಂದು ಅಧಿಕೃತ ಘೋಷಣೆಗೆ ಸಹಿ ಹಾಕುತ್ತೀನಿ. ಗಂಡಸಾಗಲಿ ಹೆಂಗಸಾಗಲಿ ತನ್ನ ಧರ್ಮವನ್ನು ಬದಲಾಯಿಸಿದರೂ ತಾನು ಮದುವೆಯಾದ ಧರ್ಮದ ನಿಬಂಧನೆಯ ಪ್ರಕಾರವೇ ಹೊರಬರಬೇಕಂತ ನ್ಯಾಯಾಲಯವು ತೀರ್ಪು ಕೊಟ್ಟಿರೋದು ನನಗೆ ಗೊತ್ತಿದೆ. ಆದರೆ ನಾನಿರುವಾಗ ಇನ್ನೊಬ್ಬಳನ್ನು ತಂದು ಮಾನಸಿಕ ಹಿಂಸೆ ಕೊಟ್ಟಿದೀಯಾ ಅಂತ ಸುಪ್ರೀಂ ಕೋರ್ಟಿನ ತನಕ ಹೋಗಿ ಗಲಾಟೆ ಎಬ್ಬಿಸುತ್ತೀನಿ. ನಿನಗೆ ಇಷ್ಟ ಬಂದಂತೆ ಏಕಕಾಲದಲ್ಲಿ 4 ಜನರನ್ನು ಕಟ್ಟಿಕೊಳ್ಳುವ ಅಧಿಕಾರ ತನಗೆ ತಾನೇ ಬರುತ್ತೆಯೇ ಅನ್ನುವ ಪ್ರಶ್ನೆ ಎತ್ತುತ್ತೀನಿ. ನಿನ್ನ ಇಮೇಜ್ ಏನಾಗುತ್ತೆ ಯೋಚನೆ ಮಾಡು. ಅವನಿಗೆ ಈ ಮಾತು ತಕ್ಷಣ ಅರ್ಥವಾಗಲಿಲ್ಲ. ಏನಂದೆ ಎಂದ. ಅವಳು ಅದೇ ಮಾತನ್ನು ಮತ್ತೆ ಹೇಳಿದಾಗ ಅವನ ಮುಖ ಕಳೆಗುಂದಿತು. ಒಳಗೆಲ್ಲ ಶೂನ್ಯ ಕವಿದಂತಾಯಿತು. ಅವಳು ಅವನನ್ನೇ ನೋಡುತ್ತಿದ್ದಳು. ತುಸು ಹೊತ್ತಿನ ನಂತರ ಸ್ವಲ್ಪ ಸುಧಾರಿಸಿಕೊಂಡಂತಾಗಿ ಅವನು ಕುಳಿತಲ್ಲಿಂದ ಮೇಲೆ ಎದ್ದು ಅವಳ ಪಕ್ಕದಲ್ಲಿ ಕುಳಿತ. ಅವಳು ಸುಮ್ಮನಿದ್ದಳು. ಅವಳ ಕೈ ಹಿಡಿದು ಅವನು ಉಸುರಿದ. ನಾನು ಇನ್ನೊಂದು ನಿಕಾಹ್ ಮಾಡಿಕೊಂಡೆ ಅಂತ ನಿನಗೆ ಕೋಪ ಇರೋದು ಸಹಜ. ಆದರೆ ನೀನಿಲ್ಲದೆ ನಾನು ಒಂಟಿ ಅನ್ನೋದ ತಿಳ್ಕೊ. ಅವಳು ತುಸು ಭಾವಾವಿಷ್ಠಳಾದಳು. ಆದರೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಕೇಳಿದಳು, ಇನ್ನೊಂದು ಮದುವೆ ಮಾಡಿಕೊಂಡೆ, ಯಾರೂ ವಿದ್ಯಾವಂತೆ ಸಿಕ್ಕಲಿಲ್ಲವೇ? ನಿನ್ನ ಬುದ್ಧಿ ಭಾವಗಳನ್ನು ಹಂಚಿಕೊಳ್ಳುವಂಥೋಳು? ನಮ್ಮಲ್ಲಿ ಹೆಂಗಸರಿಗೆ ವಿದ್ಯೆಯ ಅವಕಾಶವೇ ಇಲ್ಲ ಅನ್ನೋದು ನಿನಗೂ ಗೊತ್ತಿದೆ. ಕೆಲವು ಮುಂದುವರೆದ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳನ್ನು ಮೇಲಿನವರೆಗೆ ಓದಿಸುತ್ತಾರೆ. ಆದರೆ ಅಂಥವರನ್ನು 2ನೇ ನಿಕಾಹ್ಗೆ, ಅದು ಈ ವಯಸ್ಸಿನವನಿಗೆ ಯಾಕೆ ಕೊಡ್ತಾರೆ? ಅವನ ಈ ಮಾತಿನ ಭೋಳೆತನಕ್ಕೆ ಅವಳಿಗೇ ಅಯ್ಯೋ ಎನ್ನಿಸಿತು. ಮಾತಿನ ಈ ಹದವು ವಿಸ್ಕಿಯಿಂದ ಉಂಟಾದುದೋ, ಈ ಸ್ಥಿತಿಯಲ್ಲಿ ತಾತ್ಕಾಲಿಕವಾಗಿ ತನ್ನ ಮೇಲೆ ಹುಟ್ಟಿರುವ ಆಪ್ತತೆಯಿಂದ ಉದ್ಭವಿಸುವುದೋ ಅಥವಾ ಇವೆರಡರ ಮಿಶ್ರಣವೋ ಎಂಬುದು ತಿಳಿಯಲಿಲ್ಲ. ತನ್ನ ಕೈ ಹಿಡಿದಿದ್ದ ಅವನ ಕೈಯನ್ನು ಹಿಸುಕಿ ಹೇಳಿದಳು, ಜುಬೇದಾ ಅಂದೆಯಲ್ಲವೇ? ನಿನ್ನ ಬೇಗಂಳ ಹೆಸರು? ಅವಳನ್ನೇಕೆ ಸ್ಕೂಲಿಗೆ ಆಮೇಲೆ ಕಾಲೇಜಿಗೆ ಕಳಿಸಿ ವಿಶೇಷ ಶಿಕ್ಷಣಕ್ಕೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸಮರ್ಥ ಅಧ್ಯಾಪಕರುಗಳನ್ನು ನೇಮಿಸಿದರೆ 8-10 ವರ್ಷದಲ್ಲಿ ಅವಳೇ ನಿನಗೆ ಸಂಗಾತಿಯಾಗುವ ಮಟ್ಟ ಮುಟ್ಟಬಹುದು. ಅಷ್ಟರಲ್ಲಿ ನನಗೆ 70 ವರ್ಷವಾಗಿರುತ್ತೆ. ಎಂಥ ಸಮರ್ಥ ಅಧ್ಯಾಪಕರನ್ನು ಗೊತ್ತು ಮಾಡಿದರೂ
ಕಲಿಯುವ ಶಕ್ತಿ ಆಸಕ್ತಿಗಳು ಅವಳಿಗಿರಬೇಕಲ್ಲ. ಅವಳ ಬುದ್ಧಿಯ ಮಟ್ಟ ನಿನಗೆ ಗೊತ್ತಿಲ್ಲ. ಅದೂ ನಿಜ. ಅವನ ಸನ್ನಿವೇಶಕ್ಕೆ ಅವಳಲ್ಲಿಯೂ ಅನುಕಂಪ ಹುಟ್ಟಿತು. ಅವಳು ಅಂತರ್ಮುಖಿಯಾದಳು. 3-4 ನಿಮಿಷ ಅವನ ಕೈ ಹಿಡಿದೇ ಕುಳಿತ ನಂತರ ಮಾತನಾಡಿದಳು. ಇನ್ನೊಂದು ವಿಷಯ ತಿಳ್ಕೊ. ಆಧುನಿಕ ವಿದ್ಯಾಭ್ಯಾಸ ಕೊಡದೆ ಯಾರ ಬುದ್ಧಿಯೂ ಪ್ರಖರವಾಗುಲ್ಲ. ನೀವು ಈಗ ಮಾಡ್ತಿರುವ ಹಾಗೆ ಹೆಂಗಸಿಗೆ ಬರೀ ನಿಮ್ಮ ಧರ್ಮಬೋಧೆಯ ವಿದ್ಯಾಭ್ಯಾಸ ಮಾಡಿದರೆ ಯಾರೂ ನಿನ್ನಂಥವನಿಗೆ ಸಂಗಾತಿಯಾಗುವ ಮಟ್ಟಕ್ಕೆ ಬೆಳೆಯೋಲ್ಲ. ಆದರೆ ಆಧುನಿಕ ವಿದ್ಯಾಭ್ಯಾಸಕ್ಕೆ ಒಳಗಾದ ಹೆಂಗಸು ಸಮಾನತೆಯನ್ನು ಕೇಳ್ತಾಳೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ದಾಂಪತ್ಯ ಜೀವನದಲ್ಲಿ ಮಾತ್ರವಲ್ಲ, ಆಧ್ಯಾತ್ಮದ ಮಟ್ಟದಲ್ಲಿ ಕೂಡ. ದೇವರು ಗಂಡಸೇ ಯಾಕಾಗಿರಬೇಕು, ಹೆಂಗಸು ಯಾಕಾಗಿರಬಾರದು ಅಂತ ಕೇಳ್ತಾಳೆ. ಹಿಂದೂ ಧರ್ಮದಲ್ಲಿ ಗಂಡು ದೇವರಷ್ಟೇ ಸಂಖ್ಯೆಯ ಹೆಣ್ಣು ದೇವತೆಗಳಿದ್ದಾರೆ. ಗಂಡು ದೇವರಿಗಿಂತ ಹೆಚ್ಚು ಶಕ್ತಿಶಾಲಿ ಹೆಣ್ಣು ದೇವತೆಗಳಿದ್ದಾರೆ. ಮಹಿಷಾಸುರನಂಥ ರಾಕ್ಷಸನನ್ನು ಕೊಲ್ಲುವ ಶಕ್ತಿ ಇಲ್ಲದೆ ಗಂಡು ದೇವತೆಗಳೆಲ್ಲ ದುರ್ಗಿಯ ಮೊರೆ ಹೊಕ್ಕು ಅವಳೇ ಚಾಮುಂಡಿಯಾಗಿ ರಾಕ್ಷಸ ಸಂಹಾರ ಮಾಡಿದ ಕಥೆ ಕೇಳಿಲ್ಲವೇ? ಅರೇಬಿಯಾದಲ್ಲೂ ಎಷ್ಟೋ ಹೆಣ್ಣು ದೇವತೆಗಳಿದ್ದವು. ಪ್ರವಾದಿಗಳು ಅವುಗಳನ್ನೆಲ್ಲ ಬ್ಯಾನ್ ಮಾಡಿ ಅಲ್ಲಾಹ್ ಎಂಬ ಗಂಡು ದೇವರನ್ನು ಮಾತ್ರ ಉಳಿಸಿದರು. ಅದರ ಬದಲು ಒಂದು ಹೆಣ್ಣು ದೇವರನ್ನೇಕೆ ಉಳಿಸಲಿಲ್ಲ? ಸ್ತ್ರೀವಾದಿಗಳು ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಒಂದು ತಿಳ್ಕೊ, ಆಧುನಿಕ ವಿದ್ಯೆಗೆ ಒಳಗಾದ ಪ್ರತಿಯೊಬ್ಬರೂ ಸ್ತ್ರೀವಾದಿಯಾಗಿರ್ತಾರೆ. ಹೆಂಗಸಂತೂ ಪ್ರಖರವಾದ ಸ್ತ್ರೀವಾದಿಯಾಗಿಯೇ ಇರ್ತಾಳೆ. ಸ್ತ್ರೀವಾದದ ಮೊನಚಿಲ್ಲದ ಆಧುನಿಕ ವಿದ್ಯಾವಂತ ಮಹಿಳೆ ಒಬ್ಬಳೂ ಇರಲು ಸಾಧ್ಯವಿಲ್ಲ. 20 ವರ್ಷದ ಹಿಂದೆ ನಡೆದದ್ದು. ಬೆಂಗಳೂರಿನ ಒಂದು ಲೇಖಕಿಯರ ಕಿರು ಸಂಘದಲ್ಲಿ ಸೀತೆಯ ಅಗ್ನಿ ಪರೀಕ್ಷೆಯ ಭಾಗವನ್ನು, ತಾನು ಕಥಾರೂಪದಲ್ಲಿ ಬರೆದಿದ್ದ ಭಾಗವನ್ನು ಒಬ್ಬಳು ಓದಿದಳು. ಸೀತೆ ಅಗ್ನಿ ಪರೀಕ್ಷೆಗೆ ಒಳಗಾಗಲಿ ಅಂತ ರಾಮ ಹೇಳಿದಾಗ ಸೀತೆ, ಹಾಗಿದ್ದರೆ ನೀನು ನನ್ನ ಜೊತೆ ಬೆಂಕಿಯನ್ನು ಹಾಯಿಬಾ, ನಾನಿಲ್ಲದಿದ್ದಾಗ ನೀನು ನಿಷ್ಠನಾಗಿದ್ದೆ ಅಂತ ನನಗೆ ಯಾವ ಗ್ಯಾರಂಟಿ ಅಂತ ಕೇಳ್ತಾಳೆ ಅಂತ ಅವಳು ಬರೆದಿದ್ದಳು. ಆ ಸಂಘದಲ್ಲಿದ್ದವರು 6 ಜನ, ನಾನು ಸೇರಿ 7. ಒಬ್ಬಳು ನಡುವೆ ಬಾಯಿ ಹಾಕಿ, ಸೀತೆ ಬರೀ ಅಷ್ಟು ಅಂದರೆ ಸಾಲದು, ಹತ್ತಿರ ಬಂದು ರಾಮನ 2 ಕೆನ್ನೆಗೂ 4 ಫಟ ಬಿಗಿದಳು ಅಂತ ತಿದ್ದಿ ಬರೀರಿ ಎಂದಳು. ಭೇದಾಚರಣೆಯ ವಿರುದ್ಧ ಆಧುನಿಕ ಮಹಿಳೆಯ ಮನಸ್ಸು ಹೇಗೆ ಸಾಕ್ತಿದೆ ಅನ್ನೋಕ್ಕೆ ಇದೊಂದು ಉದಾಹರಣೆ. ನಮ್ಮ ಇತ್ತೀಚಿನ ಲೇಖಕಿಯರೆಲ್ಲ ಅಹಲ್ಯೆ, ಸೀತೆ, ಮಂಡೋದರಿ, ದ್ರೌಪದಿ, ಕುಂತಿ ಮೊದಲಾದವರನ್ನ ಬೆಂಕಿಯ ಉಂಡೆಗಳನ್ನಾಗಿ ಚಿತ್ರಿಸುತ್ತಿರೋದು ನಿನಗೂ ಗೊತ್ತಿರಬೇಕು, ಗೊತ್ತಿಲ್ಲವೇ ಹೇಳು ಎಂದು ನಿಲ್ಲಿಸಿದಳು. ಅವನು 1 ನಿಮಿಷದ ನಂತರ ಹ್ಞೂ ಎಂದ. ಅವಳು ಮುಂದುವರೆಸಿದಳು, ನಿನ್ನ ಧರ್ಮದ ಹೆಂಗಸರಿಗೆ ಮುಕ್ತವಾಗಿ ಆಧುನಿಕ ವಿದ್ಯೆಯನ್ನು ಕೊಟ್ಟರೆ ಅವರು ಇಂಥ ಪ್ರಶ್ನೆಗಳನ್ನೆತ್ತುತ್ತಾರೆ. ಜೀವಶಾಸ್ತ್ರದ ದೃಷ್ಟಿಯಿಂದ ಸಂತಾನೋತ್ಪತ್ತಿಗೆ ಹೆಣ್ಣು ಗಂಡೆಂಬ ವ್ಯತ್ಯಾಸ ಅತ್ಯಗತ್ಯವೇ? ಅಗತ್ಯವಿದ್ದಲ್ಲಿ ಯಾರದು ಗೌಣ, ಯಾರದು ಪ್ರಧಾನ ಪಾತ್ರ ಎಂಬಂಥ ಪ್ರಶ್ನೆಗಳನ್ನೆತ್ತುತ್ತಾರೆ. ಆಗ ದೇವರು ಹೆಣ್ಣಾಗಿರಬೇಕೋ ಗಂಡಾಗಿರಬೇಕೋ ಎನ್ನುವ ಪ್ರಶ್ನೆಗೆ ಬೇರೆಯೇ ಆದ ಉತ್ತರ ಹೊರಬೀಳುತ್ತೆ. ನಿನಗೆ ಗೊತ್ತಿದೆಯೇ, ಕಳೆದ 5 ವರ್ಷದಿಂದ ನಾನು ಓದಿದೆನಲ್ಲ, ಅದರಲ್ಲಿ ವೇದಾಂತವೂ ಒಂದು ಅಂಶ. ಅದರ ಪ್ರಕಾರ ಪರಮತತ್ವವಾದ ಬ್ರಹ್ಮವು ಹೆಣ್ಣೂ ಅಲ್ಲ ಗಂಡೂ ಅಲ್ಲ. ಅದನ್ನು ಅದು ಅನ್ನುವ ಲಿಂಗಾತೀತ ಶಬ್ದದಿಂದ ಸಂಕೇತಿಸುತ್ತಾರೆ. ಈಶ್ವರ ಅನ್ನುವುದು ಕೂಡ ಅದರ ಆಯಾಮವೇ. ಆದರೆ ಜಗತ್ತು ಸೃಷ್ಟಿಯಾಗುವುದು ಅದರೊಳಗಿರುವ ಶಕ್ತಿಯಿಂದ. ಶಕ್ತಿಯು ಹೆಂಗಸು. ಜಗತ್ತಿನ ಸೃಷ್ಟಿ, ಕಾಲ, ದೇಶಗಳ ಮೂಲಕ ನಿರ್ವಹಣೆಗಳೆಲ್ಲ ಅವಳ ಕಾರ್ಯ. ನಾವು ಪೂಜಿಸಬೇಕಾದದ್ದು, ಮೊರೆ ಇಡಬೇಕಾದದ್ದು ಅವಳನ್ನು. ಅಂದರೆ ದೇವರು ಅನ್ನುವುದು ಹೆಣ್ಣು. ದೇವರ ಆಚೆಗಿನದು ಲಿಂಗಾತೀತ. ಭಾಷೆಯ, ಸಂಜ್ಞೆಯ, ಭಾವನೆಯ ಮೂಲಕ ನಾವು ಸಲ್ಲಿಸುವ ಪ್ರಾರ್ಥನೆ, ಪೂಜೆಗಳೆಲ್ಲ ಸ್ತ್ರೀ ಸ್ವರೂಪದ ದೇವತೆಗೆ. ಗಂಡು ಅಂತ ಕರೆಯಲ್ಪಡುವ ದೇವರದೇನಿದ್ದರೂ ಅಧೀನ ಪಾತ್ರ. ರಾಣಿ ಜೇನಿನ ಸೇವೆ ಮಾಡುವ ಸೇವಕ ಜೇನುಹುಳಗಳಂತೆ. ಜಿಜ್ಞಾಸೆಯ ಆಧ್ಯಾತ್ಮದ ಮಟ್ಟಕ್ಕೆ ಬಂದರೆ ಪ್ರತಿಯೊಬ್ಬ ಸ್ತ್ರೀವಾದಿಯೂ ಹೀಗೆ ವೇದಾಂತಿಯಾಗ್ತಾಳೆ. ಅಲ್ಲದೆ ಗಂಡು ಹೆಣ್ಣೆಂಬ ಶರೀರ ವ್ಯತ್ಯಾಸವು ಕೇವಲ ಪ್ರಕೃತಿಯ ಮಟ್ಟದ್ದು. ಆತ್ಮದ ಮಟ್ಟಕ್ಕೆ ಬಂದರೆ
ಲಿಂಗಭೇದವಿಲ್ಲ ಅಂತಲೂ ನಂಬುತ್ತೆ ವೇದಾಂತ. ಇಂಥ ವೇದಾಂತವನ್ನು ಒಪ್ಪೋಕ್ಕೆ ನಿನ್ನ ಧರ್ಮೀಯರು ಬಿಡ್ತಾರೆಯೇ ಹೇಳು ಎಂದು ಅವಳು ನಿಲ್ಲಿಸಿದಳು. ಅವನು ಯಾವ ಉತ್ತರವನ್ನೂ ಕೊಡಲಿಲ್ಲ. ಅವಳು ಪಕ್ಕಕ್ಕೆ ತಿರುಗಿ ಅವನ ಮುಖ ನೋಡಿದಳು. ಅವನ ಕಣ್ಣುಗಳಲ್ಲಿ ನಿದ್ರೆ ತೊಟ್ಟಿಕ್ಕುತ್ತಿತ್ತು. ಮೊದಲೇ ಮದ್ಯಸಾರದ ದ್ರವವಿದ್ದ ಕಣ್ಣುಗಳಿಗೆ ಈಗ ನಿದ್ರೆಯೂ ಸೇರಿದೆ ಎಂಬುದು ವಿದಿತವಾಗಿತ್ತು. ನಾನು ಇಷ್ಟು ಹೊತ್ತು ಪ್ರಬಂಧ ರೂಪದಲ್ಲಿ ಆಡಿದ ಯಾವ ಮಾತು ಅವನ ಬುದ್ಧಿ ಮನಸ್ಸುಗಳನ್ನು ಪ್ರವೇಶಿಸಿಯೇ ಇಲ್ಲ ಎನ್ನಿಸಿತು. ತಾನು ಹಂಚಿಕೊಳ್ಳುವ ಭಾವದಲ್ಲಿ ತಲ್ಲೀನಳಾಗಿ ಆಡಿದುದೆಲ್ಲ ನಿರರ್ಥಕವಾಯಿತೆ ಎಂಬ ಖೇದವಾಯಿತು. ಕುಳಿತಿದ್ದ ಅಮೀರ ಅವಳನ್ನು ಒರಗಿಕೊಂಡ. ಹಾಗೆಯೇ ಬಿಟ್ಟರೆ ಪಕ್ಕದಲ್ಲಿರುವ ಹಾಸಿಗೆಯ ಮೇಲೆ ಮಲಗಿಯೂ ಬಿಡುತ್ತಾನೆ ಎಂದು ಅರ್ಥ ಮಾಡಿಕೊಂಡ ಅವಳು ಅವನ 2 ಭುಜಗಳನ್ನೂ ಹಿಡಿದು ಕುಲುಕಿ, ಅಮೀರ್, ನಿನಗೆ ನಿದ್ದೆ ಬಂದಿದೆ, ನಡಿ ನಿನ್ನ ರೂಮಿಗೆ, ಬಿಟ್ಟು ಬರ್ತೀನಿ. ನಿನ್ನ ರೂಮ್ ನಂಬರ್ ಯಾವುದು ಎಂದಳು. ಅವನು ಎಂದ. ಅವಳು ಅವನ ಜೇಬಿಗೆ ಕೈ ಹಾಕಿ ನೋಡಿದಳು. ರೂಮಿನ ಬೀಗದ ಕೈ. ಅದರ ಉಂಗುರಕ್ಕೆ ಸೇರಿಸಿದ್ದ ಸಂಖ್ಯಾಪಟ್ಟಿ ಸಿಕ್ಕಿತು. 215. ತಾನು ಮೊದಲು ಎದ್ದು ನಿಂತು ಅನಂತರ ಅವನ ತೋಳು ಹಿಡಿದು ಮೇಲೆ ಎಬ್ಬಿಸಿ ನಡೆಸಿಕೊಂಡು ಕೋಣೆಯ ಹೊರಗೆ ಬಂದಳು. ಬರೀ ತೋಳು ಹಿಡಿದರೆ ಸಾಕು, ಅವನು ನಡೆಯಬಲ್ಲ ಎಂದುಕೊಳ್ಳುತ್ತಿರುವಾಗ 3ನೇ ಅಂತಸ್ತಿನ ಮೇಟಿ ಕಾಣಿಸಿದ. ಅವನನ್ನು ಹತ್ತಿರ ಕರೆದು ಅವಳು, ಇಕೋ ಇವರ ರೂಮಿನ ಬೀಗದ ಕೈ, ಇವರನ್ನು ಕೋಣೆಯ ಒಳಗೆ ಮಲಗಿಸು ಎಂದು ಒಪ್ಪಿಸಿದಳು. ಮೇಟಿ ಆಗಲಿ ಮೇಡಮ್ ಎಂದು ಅಮೀರನ ತೋಳು ಹಿಡಿದ. ಮೇಟಿಯು ಅಮೀರನ ತೋಳು ಹಿಡಿದು ನಡೆಸಿಕೊಂಡು ಲಿಫ್ಟ್ ಒಳಗೆ ಪ್ರವೇಶಿಸಿ ಲಿಫ್ಟ್ನ ಬಾಗಿಲು ಹಾಕಿಕೊಳ್ಳುವವರೆಗೂ ನಿಂತಿದ್ದ ನಂತರ ತನ್ನ ಕೋಣೆಗೆ ಬಂದು ಮಲಗಿದರೆ ಅವಳಿಗೆ ನಿದ್ರೆ ಹತ್ತಲಿಲ್ಲ. ಇಡೀ ದಿನ ನಡೆದ ಸಭೆಯ ಉದ್ದೇಶವೇ ಅವಳ ಚಿತ್ತ ಶಾಂತಿಯನ್ನು ಕಲಕಿತ್ತು. ಈಗ ತನ್ನನ್ನು ಹುಡುಕಿಕೊಂಡು ಬಂದಿದ್ದ ಅಮೀರನಿಂದ ಅಲೆಗಳು ಎದ್ದು ಹೊಡೆಯತೊಡಗಿದವು. ನನ್ನ ಮೇಲಿನ ಕೋಪವೂ ಸೇರಿದೆ ಅವನ ಇನ್ನೊಂದು ಮದುವೆಯ ತೀರ್ಮಾನಕ್ಕೆ ಎಂಬ ಅಂಶ ತೋಚಿದಾಗ ಈ ವಯಸ್ಸಿನ ಇಂಥವನಿಗೆ ಇನ್ಯಾವ ಹುಡುಗಿ ಸಿಕ್ಕಿಯಾಳು ಎಂಬ ಸಮಾಧಾನ ಕಾಣುವುದು. ತಾನು ಒಂಟಿ ಎಂದು ಮನಬಿಚ್ಚಿಕೊಂಡ ಅವನ ಮಾತು ನೆನಪಿಗೆ ಬಂದರೆ ತಾನು ಒಂಟಿಯಾಗಿದ್ದೀನೆಂಬ ಅರಿವಾಗಿ ಮನಸ್ಸು ಮುದುಡಿತು. ನಾನು ಹೇಳಿದರೆ ಅವಳಿಗೆ ತಲಾಖ್ ಹೇಳಿ ಬಂದು ಬಿಡ್ತಾನೆ ಎಂಬ ದಾರಿ ಕಾಣಿಸಿ 2 ನಿಮಿಷ ಸಮಾಧಾನ ಕಂಡಿತು. ಆದರೆ ಆತ್ಮಾಭಿಮಾನ, ಆತ್ಮಗೌರವಗಳು ಎಚ್ಚೆತ್ತು ಅವನ ಧರ್ಮದಲ್ಲಿರುವ ಅನ್ಯಾಯದ ಕಾನೂನನ್ನು ಬಳಸಿಕೊಂಡು ಆ ನಿಸ್ಸಹಾಯಕ ಹುಡುಗಿಯನ್ನು ಬೀದಿಪಾಲು ಮಾಡಿಸಿದರೆ ನಾನೆಷ್ಟರವಳಾಗುತ್ತೀನಿ ಎಂಬ ಆತ್ಮತುಲನೆ ಆರಂಭವಾಯಿತು. ಇಷ್ಟೆಲ್ಲ ಆದ ಮೇಲೆ ಅವನ ಮೇಲೆ ನನಗೆ ಮೊದಲಿನ ಪ್ರೀತಿ ಇಲ್ಲ ಎಂಬ ಅರಿವು ಸ್ಪಷ್ಟವಾಯಿತು. ಇವೆಲ್ಲ ಅಲೆಗಳ ಏರಿಳಿತಗಳಲ್ಲಿ ಬೆಳಗಿನ ಜಾವದವರೆಗೆ ನಿದ್ದೆ ಹತ್ತಲಿಲ್ಲ. ಬೆಳಗ್ಗೆ ಎದ್ದು ಸ್ನಾನ ಉಪಹಾರ ಮುಗಿಸಿ ಟ್ಯಾಕ್ಸಿಯಲ್ಲಿ ಕೂತು ಸಭೆ ನಡೆಯುವ ಕಟ್ಟಡಕ್ಕೆ ಬರುವಾಗ ಒಂದು ದೊಡ್ಡ ರಸ್ತೆಗೆ ಔರಂಗಜೇಬ್ ರೋಡ್ ಎಂಬ ಬೋರ್ಡ್ ಬರೆದದ್ದು ಕಾಣಿಸಿತು. ಅವಳಿಗೆ ಆಶ್ಚರ್ಯವಾಯಿತು. ಈ ಮಹಾನಗರದಲ್ಲಿ ಅಕ್ಬರನ ಹೆಸರನ್ನೂ ಒಂದು ರಸ್ತೆಗೆ ಇಟ್ಟಿದ್ದಾರೆ. ನೆನೆಸಿಕೊಂಡು ಗೌರವಿಸಬೇಕಾದ ಹೆಸರುಗಳಲ್ಲಿ ಔರಂಗಜೇಬನೂ ಒಬ್ಬನೇ? ಸ್ವಾತಂತ್ರ್ಯ ಭಾರತದ ಪ್ರಭೃತಿಗಳ ಬುದ್ಧಿಯೂ ಅವಳಿಗೆ ಅರ್ಥವಾಗಲಿಲ್ಲ. ಇತಿಹಾಸದ ವ್ಯಕ್ತಿಗಳನ್ನೆಲ್ಲ ಸಮಾನವಾಗಿ ಕಾಣುತ್ತೇವೆಂಬ ಈ ಪೋಜು ವೋಟ್ ಬ್ಯಾಂಕಿನ ಒಳ ಉದ್ದೇಶದ್ದೇ ಅಥವಾ ವಿಕೃತ ಮನಸ್ಸಿನದೇ? ಸತ್ತ ನಂತರ ರಾವಣನನ್ನೂ ರಾಮನಂತೆ, ದುರ್ಯೋಧನನನ್ನೂ ಧರ್ಮರಾಯನಂತೆ ಕಾಣುವ ವಾಲ್ಮೀಕಿ ವ್ಯಾಸರ ಮಟ್ಟದವರಂತೂ ಅಲ್ಲ ಈ ಕಂತ್ರಿ ರಾಜಕಾರಣಿಗಳು ಎನ್ನಿಸಿತು. ಔರಂಗಜೇಬನೊಬ್ಬ ಐತಿಹಾಸಿಕ ವಾಸ್ತವ, ಅವನನ್ನು ಮುಚ್ಚಿ ಹಾಕುವುದೇಕೆ ಎಂಬ ಸಮರ್ಥನೆ ಕೊಡುವುದಾದರೆ ಅವನು ಮಾಡಿದ ಕೆಲಸಗಳನ್ನು ಪಠ್ಯ ಪುಸ್ತಕಗಳಿಂದ ಮುಚ್ಚಿಹಾಕುವ ಕೆಲಸವನ್ನೇಕೆ ಮಾಡಬೇಕು? ಈ ಅಂಶವನ್ನು ಇವತ್ತು ಸಭೆಯಲ್ಲಿ ಎತ್ತಬೇಕು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಳು. ಅವಳು ಸಭಾಭವನಕ್ಕೆ ತುಸು ಮುಂಚಿತವಾಗಿಯೇ ಬಂದಿದ್ದಳು. ಹೇಗೂ ದಿಲ್ಲಿಗೆ ಬಂದಿದ್ದೇನೆ, ಒಂದು ದಿನ ಹೆಚ್ಚು ಉಳಿದು ಒಂದು ಟ್ಯಾಕ್ಸಿ ಮಾಡಿಕೊಂಡು ಕೆಂಪುಕೋಟೆ, ಜುಮ್ಮಾ ಮಸೀದಿ, ತುಘಲಕಾಬಾದ್, ಹುಮಾಯೂನ್ ಗೋರಿ ಮೊದಲಾಗಿ ದಿಲ್ಲಿಯ ಮುಸ್ಲಿಂ ಸ್ಮಾರಕಗಳನ್ನೆಲ್ಲ ಇನ್ನೊಂದು ಸಲ ವಿವರವಾಗಿ ನೋಡಬೇಕು. ನಾನು ಬರೆದಿರುವ ಕಾದಂಬರಿಯ ಹಸ್ತಪ್ರತಿಯ ಸೂಕ್ಷ್ಮಗಳನ್ನು ತಿದ್ದಲು ಅನುಕೂಲವಾಗುತ್ತದೆ ಎಂಬ ಆಲೋಚನೆ ಬಂತು. ಸಭಾಭವನದ ಹೊರ ಅಂಗಳದಲ್ಲಿ ಕಾಯುತ್ತಾ ನಿಂತಿದ್ದಾಗ
10 ನಿಮಿಷದ ನಂತರ 50 ವರ್ಷದ ಒಬ್ಬರು ಬಂದರು. ನಾನು ಡಾಕ್ಟರ್ ರಾಜ್ಧಾನ್, ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ರೀಡರ್. ನೆನ್ನೆ ನಿಮ್ಮ ಮಾತುಗಳು ಫಸ್ಟ್ ಕ್ಲಾಸ್, ನಿಜವಾದ ಗಂಡಸರು ನೀವು ಎಂದರು. ಇಲ್ಲಿ ಹಾಗನ್ನುವವರು ಸಭೆಯಲ್ಲೇಕೆ ನನ್ನನ್ನು ಸಮರ್ಥಿಸಲಿಲ್ಲ? ಅವಳು ನೇರವಾಗಿ ಕೇಳಿದಳು. ನೀವೇ ಹೇಳಿದಿರಲ್ಲ, ಮುಸ್ಲಿಂ ಆಳ್ವಿಕೆಯು ಭಾರತದ ಗಂಡಸರನ್ನು ಶಿಖಂಡಿಗಳನ್ನಾಗಿ ಮಾಡಿತು ಅಂತ ಎಂದ ಅವರು ತಮ್ಮ ಜೋಕಿಗೆ ತಾವೇ ನಕ್ಕರು. ಅನಂತರ ತಮ್ಮ ಅಂಗೈಗೆ ತಂಬಾಕು, ಸುಣ್ಣ, ತುಸು ಜರ್ದಾಗಳನ್ನು ಹಾಕಿ ತಿಕ್ಕಿ ಬಾಯಿಗೆ ಹಾಕಿಕೊಂಡು, ನಿಮ್ಮ ಹೆಸರು ರಜಿಯಾ ಬೇಗಂ, ಆದರೆ ನೀವು ಹುಟ್ಟಿನಿಂದ ಮುಸ್ಲಿಂ ಅಲ್ಲ ಅಲ್ಲವೇ? ಹೇಗೆ ಹೇಳ್ತೀರಾ? ಹುಟ್ಟಿನಿಂದ ಮುಸ್ಲಿಂ ಆದವರಿಗೆ ನೀವು ಹೇಳಿದ ವಿಚಾರಗಳು ಬರೋದು ಸಾಧ್ಯವೇ ಇಲ್ಲ. ನೀವು ಲವ್ ಮ್ಯಾರೇಜ್ ಮಾಡಿಕೊಳ್ಳೋಕೆ ಧರ್ಮ ಬದಲಿಸಿಕೊಂಡಿರಿ, ಅನಂತರ ಹೊಂದಿಕೆಯಾಗಲಿಲ್ಲ ಅಲ್ಲವೇ? ಪರ್ಸನಲ್ ವಿಷಯ ಆಡಿದ್ದಕ್ಕೆ ಕೋಪಿಸಿಕೋಬೇಡಿ. ಪ್ರೊಫೆಸರರೇನಾದರೂ ನಾನು ಹೋದ ಮೇಲೆ ನೆನ್ನೆ ಉಳಿದವರಿಗೆ ಈ ಸಂಗತಿ ಹೇಳಿದಾರೆಯೇ? ನನ್ನ ವಿಷಯ ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದರೆ ನಾನಾಗಿಯೇ ಒಪ್ಪಿಕೊಂಡಂತಾಗುತ್ತೆ ಎಂದು ಅವಳು ಯೋಚಿಸುತ್ತಿದ್ದಾಗ ವಿಶೇಷ ಕಾರಿನಲ್ಲಿ ಪ್ರೊಫೆಸರರು ಮತ್ತು ಮಂತ್ರಾಲಯದ ಅಧೀನ ಕಾರ್ಯದರ್ಶಿ ಬಂದು ಇಳಿದರು. ಡಾಕ್ಟರ್ ರಾಜ್ದಾನ್ ಪ್ರೊಫೆಸರರ ಹತ್ತಿರ ಹೋಗಿ, ಸರ್, 1 ನಿಮಿಷ ಇತ್ತ ಬನ್ನಿ ಎಂದು ಕರೆತಂದರು. ಅಧೀನ ಕಾರ್ಯದರ್ಶಿ ವ್ಯವಸ್ಥೆ ನೋಡಲು ಸಭಾಕೋಣೆಯ ಒಳಕ್ಕೆ ಹೋದರು. ರಾಜಧಾನ್ ಹೇಳಿದರು, ಸರ್, ನನಗೆ ಹಸ್ತ ಸಾಮುದ್ರಿಕೆ ಒಂದು ಹವ್ಯಾಸ. ಕಾಸಿಗೋಸ್ಕರ ಮಾಡೋನಲ್ಲವಾದದ್ದರಿಂದ ನನ್ನ ಭವಿಷ್ಯ 100ಕ್ಕೆ 90ರಷ್ಟು ನಿಜವಾಗಿದೆ. ತಮ್ಮ ಶುಭಹಸ್ತ ನೋಡುವ ಅವಕಾಶವನ್ನು ಅನುಗ್ರಹಿಸುತ್ತೀರಾ ಎಂದು ಅವರ ಬಲಗೈ ಹಿಡಿದೇ ಬಿಟ್ಟರು. ಪ್ರೊಫೆಸರರು ವಿರೋಧಿಸಲಿಲ್ಲ. ತಾವೇ ಕೈ ನೀಡಿ ಹಸ್ತವನ್ನು ಬಿಚ್ಚಿ ಹಿಡಿದರು. ತಮ್ಮ ಕನ್ನಡಕವನ್ನು ಸರಿ ಮಾಡಿಕೊಂಡು ಹಸ್ತದ ಎಲ್ಲ ಮೂಲೆಗಳನ್ನು ವಿಶದವಾಗಿ ನೋಡಿದ ಮೇಲೆ, ಸರ್, ಒಂದು ದೃಷ್ಟಿಯಿಂದಲ್ಲ, ಹಲವು ದೃಷ್ಟಿಯಿಂದ ಮಾಡಿದರೂ ವಿಶ್ಲೇಷಣೆ ಅಲ್ಲಿಗೆ ಬರುತ್ತೆ. ನಿಮಗೆ ಸದ್ಯದಲ್ಲೇ ಅತ್ಯುಚ್ಚ ಪ್ರಶಸ್ತಿ ದೊರಕುತ್ತೆ. ಅತ್ಯುಚ್ಚ ಅಂದರೆ ನಮ್ಮ ದೇಶದಲ್ಲಿ ಭಾರತ ರತ್ನವೇ ಅಲ್ಲವೇ ಎಂದು ಅವರ ಮುಖ ನೋಡಿದರು. ಪ್ರೊಫೆಸರರ ಮುಖ ಅರಳಿತು. ಹೌದಾ? ನನಗೆ ಹಸ್ತ ಸಾಮುದ್ರಿಕೆ, ಜಾತಕ, ಭವಿಷ್ಯ ಮೊದಲಾದವುಗಳಲ್ಲಿ ನಂಬಿಕೆ ಇಲ್ಲ. ಆದರೂ ನೀವು ಹೇಳ್ತಿರುವಾಗ ಬೇಡ ಅನ್ನಬಾರದು ಅಂತ ಕೇಳ್ತಿದ್ದೀನಿ. ಇನ್ನೇನು ಸೂಚನೆಗಳಿವೆ ನನ್ನ ಹಸ್ತರೇಖೆಗಳಲ್ಲಿ? ನೋಡಿ ಹೇಳಿ. ಈಗ ಡಾಕ್ಟರ್ ರಾಜಧಾನರ ಮುಖದಲ್ಲಿ ಮುಗುಳುನಗೆ ಮೂಡಿತು. ತುಟಿಗಳು ಬಿರಿದು ತಂಬಾಕಿನ ರಸ ತೊಟ್ಟಿಕ್ಕಿತು. ಅದನ್ನು ಲೆಕ್ಕಿಸದೆ ಅವರು ಹಸ್ತವನ್ನು ಪರಿಶೀಲಿಸತೊಡಗಿದರು. ಈತ ವ್ಯಕ್ತಿಯ ಚರ್ಯೆಯನ್ನು ನೋಡಿ ಅವನ ಭವಿಷ್ಯವನ್ನು ಊಹಿಸುವವರು ಎಂದು ಲಕ್ಷ್ಮಿ ಅರ್ಥ ಮಾಡಿಕೊಂಡಳು. ಆ ಸಂಜೆ ಅವರು ಅವಳಿಗೆ ಬಿಡುವಿನಲ್ಲಿ ಸಿಕ್ಕಿ, ಮೇಡಮ್, ನಿಮ್ಮ ಕೈ ನೋಡಲೇ ಎಂದರು. ಭವಿಷ್ಯದ ಬಗೆಗೆ ಆಕಾಂಕ್ಷೆ ಇದ್ದವರಿಗೆ ಜ್ಯೋತಿಷಿಗಳ ನೆರವು ಬೇಕು. ನನಗೆ ಅಗತ್ಯವಿಲ್ಲ. ನೀವು ನನ್ನ ವಿಷಯ ಊಹಿಸಿದ್ದು ಸರಿ. ನಿಮ್ಮ ಊಹಾಶಕ್ತಿಯನ್ನು ನಾನು ಅಭಿನಂದಿಸುತ್ತೀನಿ ಎಂದಾಗ ಆತ ಗೊಳ್ಳೆಂದು ನಕ್ಕು, ಮೇಡಮ್, ಊಹಾಶಕ್ತಿಯೂ ಅಲ್ಲ, ಮಣ್ಣೂ ಅಲ್ಲ. ನಿಮ್ಮ ಪರ್ಸನಲ್ ವಿವರ ನಮ್ಮ ಪ್ರತಿನಿಧಿಗಳಲ್ಲೇ ಯಾರೋ ಮಾತನಾಡಿಕೊಂಡದ್ದು ನನ್ನ ಕಿವಿಗೂ ಬಿತ್ತು. ಒಂದು ಕಾಲಕ್ಕೆ ನೀವು ಪ್ರಗತಿ ಪಂಥ ಸೇರಿದ್ದ ಕಲಾವಿದೆಯಲ್ಲವೇ? ಧರ್ಮ ಬದಲಿಸಿ ಮದುವೆಯಾದ ಸಂಗತಿಯೂ ಹಲವರಿಗೆ ಗೊತ್ತಿತ್ತು. ಪ್ರೊಫೆಸರ್ ಶಾಸ್ತ್ರಿಗಳೂ ನಿಮ್ಮ ಹೆಸರನ್ನು ಸೂಚಿಸಿದ್ದರು. ಭಾವೈಕ್ಯದ ಪರವಾಗಿ ವಾದ ಮಾಡುವ ಸಮರ್ಥ ವಕೀಲೆಯಾಗಿ ಬಳಸಿಕೊಳ್ಳಬಹುದೆಂಬ ಹಂಚಿಕೆಯಿಂದ ಕರೆದರೆ ನೀವು ಉಲ್ಟಾ ತಿರುಗಿಬಿಟ್ಟಿರಿ. ಶಾಸ್ತ್ರಿಗಳಿಗೆ ಮಾತ್ರವಲ್ಲ, ಮಂತ್ರಿಗಳಿಗೂ ಆಶ್ಚರ್ಯವಾಗಿದೆ. ಸಭೆಯ ಅಭಿಪ್ರಾಯ ಯಾವ ದಿಕ್ಕಿನಲ್ಲಿ ಹೋಗುತ್ತಿದೆ, ಯಾರು ಯಾರು ಏನು ಮಾತನಾಡುತ್ತಿದ್ದಾರೆ ಅನ್ನುವ ವರದಿ ಮಂತ್ರಿಗಳಿಗೆ ದಿನಕ್ಕೆ 2 ಬಾರಿ ಹೋಗುತ್ತಿದೆಯಂತೆ. ನೀವು ಶಿಫಾರಸು ಮಾಡಿದ ಮುಸ್ಲಿಂ ಮಹಿಳೆಯೇ ಯಾಕೆ ಹೀಗೆ ತಿರುಗಿ ಬಿದ್ದಿದ್ದಾಳೆ ಅಂತ ವಿಚಾರಿಸಿದಾಗ ಪ್ರೊಫೆಸರರು ಹೀಗೆ ಹೇಳಿದರಂತೆ, ಈ ಇಡೀ ಸಭೆಯು ಆಯ್ದ ಹೌದಪ್ಪಗಳ ಕೂಟ ಎಂಬುದು ಅವಳಿಗೆ ಈಗ ಅನುಮಾನಕ್ಕೆಡೆಯಿಲ್ಲದಷ್ಟು ಸ್ಪಷ್ಟವಾಯಿತು. ವಾದ ಮಾಡುವುದರಿಂದ ಪ್ರಯೋಜನವಿಲ್ಲವೆಂಬುದು ಖಚಿತವಾದರೂ ಅವಳು ನಡುವೆ ಐತಿಹಾಸಿಕ ದಾಖಲೆ ಹೀಗಿಲ್ಲ, ಮುಸ್ಲಿಂ ದೊರೆಗಳ ಆಸ್ಥಾನದ ಇತಿಹಾಸಕಾರರೇ ಬರೆದಿರುವ ವಿವರಗಳನ್ನು ಕಣ್ಣು ಮುಚ್ಚಿ ಉಪೇಕ್ಷಿಸುವುದು ವೈಜ್ಞಾನಿಕವಲ್ಲ. ಇತಿಹಾಸದ ಸತ್ಯವನ್ನು ಅರಿತು ಸ್ವೀಕರಿಸುವ ತನಕ ಅದರ ಸತ್ಯವಾದ ಪಾಠ ದಕ್ಕುವುದಿಲ್ಲ.
ಮನುವು ಮಾಡಿದ ತಪ್ಪನ್ನು ಅರಿತು ಹಿಂದೂ ಸಮಾಜವು 100 ವರ್ಷಗಳಿಂದ ತಿದ್ದಿಕೊಳ್ಳುತ್ತಿಲ್ಲವೇ? ದಲಿತರಿಗೆ, ಹಿಂದುಳಿದವರಿಗೆ ಆರಕ್ಷಣೆ ಒದಗಿಸಿ ಅವರನ್ನು ಅಗೌರವದಿಂದ ಕಾಣುವವರಿಗೆ ಕಠಿಣ ಶಿಕ್ಷೆ ವಿಧಿಸಿ ದೇವಸ್ಥಾನಗಳಲ್ಲಿ ಅವರನ್ನು ಪೂಜಾರಿಗಳಾಗಿ ನೇಮಿಸುವ ಅವಕಾಶ ಕಲ್ಪಿಸುವ ಮೂಲಕ, ಅದೇ ರೀತಿ ಮುಸ್ಲಿಂ ಸಮಾಜಕ್ಕೆ ತಿದ್ದಿಕೊಳ್ಳುವ ಅವಕಾಶವನ್ನೇಕೆ ಕೊಡುತ್ತಿಲ್ಲ? ತಿದ್ದಿಕೊಳ್ಳುವ ಮೊದಲು ತಪ್ಪಿನ ಅರಿವಾಗಬೇಕಲ್ಲವೇ? ಇತಿಹಾಸದ ಸತ್ಯ ದರ್ಶನವಾಗದೆ ತಿದ್ದಿಕೊಳ್ಳುವುದೆಂತು ಎಂದು ಮುಂತಾಗಿ ಅವಳು ಬಾಯಿ ಹಾಕುತ್ತಲೇ ಇದ್ದಳು. ನಡುವೆ ಒಬ್ಬರು ನಯವಾಗಿ ಮುಖ ಕ್ಷೌರ ಮಾಡಿಕೊಂಡ ಪ್ರೊಫೆಸರರು ಕೇಳಿದರು, ನೀವು ಹೇಳುತ್ತಿರುವಂತೆ ಮುಸ್ಲಿಮರು, ಮುಸ್ಲಿಂ ದೊರೆಗಳು ಮಾಡಿದ್ದೆಲ್ಲ ನಿಜ ಅಂತ ಒಪ್ಪಿಕೊಂಡರೂ ಆ ಕಾರಣದಿಂದ ಈ ತಲೆಮಾರಿನ ನಮ್ಮ ಮುಸ್ಲಿಂ ಸಹೋದರರನ್ನು ಹೀಯಾಳಿಸಿ ದ್ವೇಷ ಕೆರಳಿಸುವುದರಿಂದ ರಾಷ್ಟ್ರೈಕ್ಯ ಸಾಧಿಸುತ್ತದೆಯೇ? ಅವಳು ತಕ್ಷಣ ಉತ್ತರಿಸಿದಳು, ಯಾರನ್ನು ಹೀಯಾಳಿಸುವುದು, ಕೆರಳಿಸುವುದು, ಉದ್ರೇಕಿಸುವುದು ಇತಿಹಾಸದ ಉದ್ದೇಶವಲ್ಲ, ಆಗಿರಲೂಬಾರದು. ತಮ್ಮ ತಮ್ಮ ಪೂರ್ವಿಕರೆಂದು ಭಾವಿಸುವವರ ಸರಿ ತಪ್ಪುಗಳನ್ನು ವಿಶ್ಲೇಷಿಸಿ ತಮ್ಮ ಜೀವನ್ಮಾರ್ಗವನ್ನು ರೂಪಿಸಿಕೊಳ್ಳಲು ಇತಿಹಾಸದ ಅಧ್ಯಯನ ಸಹಾಯ ಮಾಡಬೇಕು. ಅದಕ್ಕೆ ಸತ್ಯಕ್ಕೆ ಬಣ್ಣ ಕಟ್ಟದೆ ಮುಖಾಮುಖಿಯಾಗುವ ಪ್ರಾಮಾಣಿಕತೆ ಬೇಕು. ನೀವು ಅದಕ್ಕೆ ಅವಕಾಶ ಕೊಡುತ್ತಿಲ್ಲ. ಹಿಂದಿನ ಮುಸ್ಲಿಮರು, ಮುಸ್ಲಿಂ ದೊರೆಗಳು ಮಾಡಿದ್ದಕ್ಕೆ ಇಂದಿನ ಮುಸ್ಲಿಮರು ಹೊಣೆಯಲ್ಲ ನಿಜ. ಆದರೆ ತಮ್ಮ ಹಿಂದಿನವರು ಮಾಡಿದ ತಪ್ಪುಗಳನ್ನು ಪ್ರಾಂಜಲವಾಗಿ ಅರಿತು ಒಪ್ಪಿಕೊಳ್ಳುವ ಹೊಣೆಗಾರಿಕೆ ಬೇಡವೆಂದರೆ ಆ ತಪ್ಪುಗಳನ್ನು ತಾವು ಸಮರ್ಥಿಸುತ್ತೀವಿ ಅಂತಲೇ ಅರ್ಥ. ತೀರಾ ಇತ್ತೀಚಿನ ತಮ್ಮ ಹಿಂದಿನ ತಲೆಮಾರಿನವರು ಕೊರಿಯಾದಲ್ಲಿ ಮಾಡಿದ ದೌರ್ಜನ್ಯಗಳಿಗೆ ಇಂದಿನ ಜಾಪಾನಿಯರು ಮುಕ್ತವಾಗಿ ಪಶ್ಚಾತ್ತಾಪ ಪಟ್ಟಿದ್ದರ ಅರ್ಥವೇನು? ನಾತ್ಸಿಗಳು ಮಾನವತೆಯ ವಿರುದ್ಧ ಮಾಡಿದ ಹೀನ ಕೃತ್ಯಗಳ ಬಗೆಗೆ ಜರ್ಮನ್ರು ಪಶ್ಚಾತ್ತಾಪ ಪಟ್ಟು ಅಂತಹ ತಪ್ಪು ಮುಂದೆ ಎಂದಿಗೂ ಸಂಭವಿಸದಂತೆ ನಡೆಯುವುದಾಗಿ ಶಪಥ ಮಾಡಲಿಲ್ಲವೇ? ನಮ್ಮ ಹಿಂದಿನವರ ತಪ್ಪುಗಳಿಗೆ ನಾವು ಭಾಗಿಗಳಲ್ಲ, ನಾವು ಬೇರೆ ಎಂಬ ಶಪಥ ಅದು. ಭಾರತದ ಮುಸ್ಲಿಮರಿಗೆ ಹಾಗೆ ನೈತಿಕವಾಗಿ ಬೆಳೆಯುವ ಅವಕಾಶವನ್ನೇ ನೀವು ಕೊಡುತ್ತಿಲ್ಲ. ಇತಿಹಾಸದ ಸತ್ಯವನ್ನು ಪ್ರಾಂಜಲವಾಗಿ ಒಪ್ಪಿಕೊಳ್ಳುವ ಪ್ರಾಮಾಣಿಕತೆ ಬಂದರೆ ಅವುಗಳನ್ನು ನಾವು ಮಾಡಬಾರದು, ಮಾಡುವುದಿಲ್ಲ ಎಂಬ ಹೊಣೆಗಾರಿಕೆ ತಾನಾಗಿಯೇ ಬರುತ್ತದೆ. ಭಾವೈಕ್ಯ, ಭ್ರಾತೃತ್ವಗಳನ್ನು ಸತ್ಯ ಸ್ವೀಕಾರದ ಗಟ್ಟಿ ಬುನಾದಿಯ ಮೇಲೆ ಕಟ್ಟಬೇಕಲ್ಲವೇ? ಮನುವು ಮಾಡಿದ ತಪ್ಪನ್ನು ಹಿಂದೂ ಸಮಾಜದ ನಾಯಕತ್ವವು ಪ್ರಾಂಜಲವಾಗಿ ಒಪ್ಪಿಕೊಂಡಂತೆ. ಅಧ್ಯಕ್ಷರು, ನೀವು ಮಾತನಾಡಿದ್ದನ್ನು ಉಳಿದವರು ಕೇಳಿದ್ದಾರೆ, ಅವರ ಮಾತಿಗೆ ಅಡ್ಡಿ ಮಾಡದೆ ಕೇಳಿ ಎಂದು ವಿನಂತಿ ಮಾಡುತ್ತಲೇ ಇದ್ದರು. ತಮ್ಮ ಮಗಳು ನಜೀರನ ಬೇಗಂ ಆಗಿಲ್ಲದಿದ್ದರೆ ಇವರು ಇಷ್ಟರಲ್ಲಿ ನನ್ನನ್ನು ಸಭೆಯ ಹೊರಗೆ ಹಾಕಿಸುತ್ತಿದ್ದರು ಎಂಬ ಅರಿವಿನಿಂದಲೇ ಅವಳು ಮುಂದುವರೆಸಿದಳು. ಊರಿಗೆ ಬಂದ ಮೇಲೆ ಅವಳು ಸಭೆಯ ಚರ್ಚೆಗೆ ಸಂಬಂಧಿಸಿದಂಥ ಗ್ರಂಥ, ದಾಖಲೆ, ಆಸ್ಥಾನ ಇತಿಹಾಸಕಾರರ ನಾಮಗಳನ್ನು ಮತ್ತೆ ಓದತೊಡಗಿದಳು. ಅವುಗಳ ಸಂದರ್ಭ ಸೂಚಿಗಳನ್ನು ಸಿದ್ಧಪಡಿಸಿಕೊಳ್ಳತೊಡಗಿದಳು. ಮುಂದಿನ ಸಭೆಯಲ್ಲಿ ಇವುಗಳನ್ನೆಲ್ಲ ಪ್ರತಿ ಮಾಡಿ ಎಲ್ಲರ ಮುಂದೂ ಮಂಡಿಸಬೇಕೆಂದು ನಿಶ್ಚಯಿಸಿದಳು. 1 ತಿಂಗಳು ಕಳೆದಿತ್ತು. ಡಾಕ್ಟರ್ ರಾಜಧಾನ್ರಿಂದ ಒಂದು ಕಾಗದ ಬಂತು. ಮೇಡಮ್ ರಜಿಯಾ ಅವರಿಗೆ ಸಲಾಂ. ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುವ ಅವಕಾಶದಿಂದ ನನಗೆ ಸಂತೋಷವಾಗಿದೆ. ಇದೇ ತಿಂಗಳು 24, 25, 26ಕ್ಕೆ ಸೇರುವ 2ನೇ ಸಭೆಗೆ ನೀವು ತಪ್ಪದೆ ಬರುವಿರಲ್ಲವೇ? ಇತಿಹಾಸಕ್ಕೆ ಸಂಬಂಧಿಸಿ ನಿಮ್ಮೊಡನೆ ತುಂಬ ಮಾತನಾಡುವುದಿದೆ. ನೀವು ಆರೋಗ್ಯವೆಂದು ಭಾವಿಸುತ್ತೇನೆ. ಅರೆ, ತನಗೆ ಆಹ್ವಾನವೇ ಬಂದಿಲ್ಲ. ಆಹ್ವಾನವು ದಿಲ್ಲಿಯಿಂದ ಅಲಹಾಬಾದಿಗೆ ಹೋಗಿ ಅವರು ನನಗೆ ಬರೆದ ಈ ಕಾಗದ ತಲುಪಿಯೂ. ಅವಳಿಗೆ ಒಂದು ಕ್ಷಣ ಆಶ್ಚರ್ಯವಾಯಿತು. ಕ್ರಮೇಣ ಅರ್ಥವಾಗಿ ಮನಸ್ಸಿನಲ್ಲಿ ತಳಮಳ ಉಂಟಾಗತೊಡಗಿತು. ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನು ಧ್ಯೇಯವಾಕ್ಯವಾಗಿ ಘೋಷಿಸಿಕೊಂಡಿರುವ ರಾಷ್ಟ್ರದಲ್ಲಿ ಎಂತಹ ಕಾರ್ಯತಂತ್ರ ಎಂದುಕೊಂಡಳು. 2 ವಾರ ಕಳೆದರೂ ಮನಸ್ಸು ಜರ್ಜರಿತವಾಗಿಯೇ ಇತ್ತು. 2ನೆಯ ಸಭೆಯ ವಿದ್ಯಮಾನಗಳನ್ನು ತಿಳಿಯುವ ಕುತೂಹಲವೂ ಉಂಟಾಯಿತು. ಡಾಕ್ಟರ್ ರಾಜಧಾನರಿಗೆ ಕಾಗದ ಬರೆದು ಕೇಳಲೆ ಎಂಬ ದಾರಿ ಕಾಣಿಸಿತು. ಆತ ಎಲ್ಲವನ್ನೂ ತಿಳಿಸುತ್ತಾರೆ, ಆದರೆ ಕಾಗದದಲ್ಲಿ ಬರೆದು ಕಟ್ಟು ಬೀಳುವುದಿಲ್ಲ ಎಂಬ ಅಡ್ಡಿ ಕಾಣಿಸಿ ಫೋನಿನಲ್ಲಾದರೆ ಮಾತನಾಡುತ್ತಾರೆ ಎಂಬ ದಾರಿ ಕಾಣಿಸಿತು. ಸಭೆಯ ಕೊನೆಯ ದಿನ
ಅವರು ತನಗೆ ಕೊಟ್ಟಿದ್ದ ತಮ್ಮ ಕಾರ್ಡನ್ನು ಹುಡುಕಿ ತೆಗೆದಳು. ಮನೆಯ ದೂರವಾಣಿ ಸಂಖ್ಯೆ ಇತ್ತು. ಭಾರತದ ಎಲ್ಲ ಊರುಗಳಿಗೂ ಫೋನಿನ ಸಂಪರ್ಕ ಕಲ್ಪಿಸುವ ಮಾತನ್ನು ಇತ್ತೀಚೆಗೆ ಸರ್ಕಾರ ಆಡುತ್ತಿದೆ. ನಮ್ಮೂರಿಗೆ ಯಾವತ್ತು ಬರುತ್ತದೆಯೋ ಎಂದುಕೊಂಡು ಅವಳು ಬೆಳಗಿನ ಬಸ್ ಹತ್ತಿ ಕುಣಿಗಲ್ಗೆ ಹೋದಳು. ಫೋನಿನಲ್ಲಿ ಸಿಕ್ಕಿದ ಡಾಕ್ಟರ್ ರಾಜ್ಧಾನ್ ಕೇಳಿದರು, ರಜಿಯಾಜಿ, ನಿಮ್ಮಿಂದ ಭಾರತದ ಇತಿಹಾಸ ಬರವಣಿಗೆಗೆ ಹೊಸ ದಿಕ್ಕು ಬಂತು. ಅಭಿನಂದನೆಗಳು. ಏನು ವಿವರಿಸಿ ಹೇಳ್ತೀರಾ? 1 ನಿಮಿಷ ಫೋನ್ ಹಿಡಿಕೊಂಡಿರಿ, ತಂಬಾಕು ಉಗುಳಿ ಬರ್ತೀನಿ ಎಂದು ರಿಸೀವರನ್ನು ಇಟ್ಟ ಸಪ್ಪಳ ಕೇಳಿಸಿತು. 2 ನಿಮಿಷದ ನಂತರ ಹಿಂತಿರುಗಿ ಕೈಗೆತ್ತಿಕೊಂಡು ಮಾತನಾಡಿದರು. ಮುಸ್ಲಿಂ ದೊರೆಗಳು ಧರ್ಮಾಂಧರು ಅನ್ನೋದಕ್ಕೆ ಜಾತಿವಾದಿ ತಿಳಿಯಿತೆ. ಉದ್ಗ್ರದ್ದ ಚಿಹ್ನೆಯ ಒಳಗೆ ಜಾತಿವಾದಿ ಇತಿಹಾಸಗಾರರು ಔರಂಗಜೇಬನನ್ನು ಪ್ರಮುಖ ಉದಾಹರಣೆಯಾಗಿ ಎತ್ತಿ ಹಿಡಿತಾರಲ್ಲವೇ? ಅವನು ಧರ್ಮಾಂಧನಲ್ಲ, ಕಟ್ಟುನಿಟ್ಟಾದ ಜಾತ್ಯತೀತ ಆಡಳಿತಗಾರ ಅಂತ ಚಿತ್ರಿಸುವಂಥ 10 ಸಂಶೋಧನಾ ಲೇಖನಗಳನ್ನು 4 ಸಂಶೋಧನಾ ಗ್ರಂಥಗಳನ್ನು ಶೀಘ್ರವಾಗಿ ಬರೆಸಿ ಪ್ರಕಟಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಇನ್ನು 1-2 ವರ್ಷದಲ್ಲಿ ಔರಂಗಜೇಬನ ಚಿತ್ರವೇ ಬದಲಾಗಿ ಬಿಡುತ್ತೆ ನೋಡಿ ಬೇಕಾದರೆ. ಕಾಶಿಯ ವಿಶ್ವನಾಥ ಮಂದಿರದ ನಿಜವಾದ ಕಥೆ ಹೇಗೆ ಬೆಳೆಯುತ್ತೆ ಗೊತ್ತೇ? ಔರಂಗಜೇಬ ಬಂಗಾಳಕ್ಕೆ ಹೊರಟಿದ್ದ. ಜೊತೆಯಲ್ಲಿ ಎಷ್ಟೋ ಜನ ಹಿಂದೂ ರಾಜರಿದ್ದರು, ತಮ್ಮ ತಮ್ಮ ರಾಣಿಯರ ಸಮೇತ. ಬನಾರಸ್ ಹತ್ತಿರ ಬಂದಾಗ ಅವರೆಲ್ಲ ತಮಗೆ ವಿಶ್ವನಾಥನ ಪೂಜೆ ಮಾಡುವ ಅವಕಾಶ ಮಾಡಿಕೊಡಬೇಕಂತ ಬಾದಶಹಾರನ್ನ ಪ್ರಾರ್ಥಿಸಿಕೊಂಡರು. ಪರಧರ್ಮ ಸಹಿಷ್ಣುವೂ ಪರಧರ್ಮ ಪೋಷಕನೂ ಆದ ಬಾದಶಹ ಒಪ್ಪಿಕೊಂಡದ್ದಲ್ಲದೆ ಅವರ ರಕ್ಷಣೆಗಾಗಿ ಬನಾರಸ್ವರೆಗೆ 5 ಮೈಲಿ ದಾರಿಯುದ್ದಕ್ಕೂ ಸೇನಾ ತುಕಡಿಗಳನ್ನು ನಿಯೋಜಿಸಿದ. ಗಂಗೆಯಲ್ಲಿ ಮಿಂದ ನಂತರ ರಾಣಿಯರೆಲ್ಲ ಪೂಜೆಗೆಂತ ವಿಶ್ವನಾಥ ಮಂದಿರವನ್ನು ಪ್ರವೇಶಿಸಿದರು. ಪೂಜೆಯ ನಂತರ ಒಬ್ಬಳನ್ನು ಬಿಟ್ಟು ಉಳಿದ ರಾಣಿಯರು ಹಿಂತಿರುಗಿದರು. ಕೇಳ್ತಿದೆಯಾ ರಜಿಯಾಜಿ, ಕೇಳಿಸ್ಕೋತಿದ್ದೀರಾ? ಕೇಳ್ತಿದೆ ಹೇಳಿ, ಇವಳು ಗಟ್ಟಿಯಾಗಿ ಉತ್ತರಿಸಿದಳು. ನೀವು ಹ್ಞೂ ಹ್ಞೂ ಅಂತಿರಬೇಕು, ಇಲ್ಲದೇ ಇದ್ದರೆ ನನಗೆ ಮುಂದೆ ಹೇಳೋಕ್ಕೆ ತಿಳಿಯೋಲ್ಲ. ತಪ್ಪಿಸಿಕೊಂಡ ರಾಣಿಯನ್ನು ದೇವಾಲಯದ ಮೂಲೆ ಮೂಲೆಯಲ್ಲೂ ಹುಡುಕಿದರು, ಸಿಕ್ಕಲಿಲ್ಲ. ಸುದ್ದಿ ತಿಳಿದ ಬಾದಶಹಾರು ಕೆಂಡವಾದರು. ಹುಡುಕಲು ತನ್ನ ಉನ್ನತಾಧಿಕಾರಿಗಳನ್ನೇ ಕಳಿಸಿದರು. ಅವರು ಎಲ್ಲ ವಿಗ್ರಹಗಳನ್ನು ತಟ್ಟಿ ಅಲ್ಲಾಡಿಸಿ ನೋಡಿದರು. ಹೀಗೆ ಗೋಡೆಯಲ್ಲಿ ಒಂದು ಗಣೇಶನ ವಿಗ್ರಹ ಸಡಿಲವಾಗಿದ್ದುದನ್ನು ಗುರುತಿಸಿ ಅದನ್ನು ತಳ್ಳಿದಾಗ ಕೆಳಗೆ ಮೆಟ್ಟಿಲುಗಳು ಕಂಡವು. ಇಳಿದು ಕೆಳಗಿದ್ದ ನೆಲಮನೆಗೆ ಹೋದಾಗ ತಪ್ಪಿಸಿಕೊಂಡಿದ್ದ ರಾಣಿಯು ಶೀಲಹರಣವಾಗಿದ್ದು ಕಾಣಿಸಿತು. ಆಕೆ ಅಳತೊಡಗಿದಳು. ಆ ನೆಲಮನೆಯು ವಿಶ್ವನಾಥಲಿಂಗದ ಅಡಿಯಲ್ಲೇ ಇತ್ತು. ಇದನ್ನು ಕಂಡ ಹಿಂದೂ ರಾಜರೆಲ್ಲ ಪ್ರತಿಭಟಿಸಿ ಅಪರಾಧಿಗೆ ಶಿಕ್ಷೆ ವಿಧಿಸುವಂತೆ ಬಾದಶಹಾರನ್ನು ಆಗ್ರಹಿಸಿದರು. ಪವಿತ್ರ ಸ್ಥಳವು ಅಪವಿತ್ರಗೊಂಡಿದ್ದರಿಂದ ವಿಶ್ವನಾಥ ಮೂರ್ತಿಯನ್ನು ಅಲ್ಲಿಂದ ಸ್ಥಳಾಂತರಿಸಿ ಮಂದಿರವನ್ನು ನೆಲಸಮಗೊಳಿಸಿ ಮತ್ತು ಮಂದಿರದ ಮಹಾಂತನನ್ನು ಬಂಧಿಸಿ ಶಿಕ್ಷಿಸಿ ಅಂತ ಬಾದಶಹ ಔರಂಗಜೇಬರು ಅಪ್ಪಣೆ ಮಾಡಿದರು. ಮಂದಿರ ಮತ್ತು ದೇವರ ವಿಷಯದಲ್ಲಿ ಅತ್ಯಂತ ಶುದ್ಧ ಆಚಾರವಿರಬೇಕೆಂಬ ಕಟ್ಟುನಿಟ್ಟಿನವರಾದುದರಿಂದ ಬಾದಶಹಾರು ಹೀಗೆ ಮಾಡಿದರು. ಹಿಂದೂ ಧರ್ಮ ಎಷ್ಟು ಹದಗೆಟ್ಟು ಹೋಗಿತ್ತು ಎಂಬುದನ್ನು ಈ ಘಟನೆ ತೋರಿಸುತ್ತದೆ ಅಂತ ಔರಂಗಜೇಬನ ಪಾತ್ರವನ್ನು ಬದಲಾಯಿಸಬೇಕು ಅನ್ನುವುದು ಈ ಹೊಸ ಇತಿಹಾಸಕಾರರ ಉದ್ದೇಶ ಎನ್ನುವಾಗ ಲಕ್ಷ್ಮಿ ನಡುವೆ ಬಾಯಿ ಹಾಕಿ, ಅಪವಿತ್ರವಾಯಿತು ಅಂತ ಆ ಮಂದಿರವನ್ನು ನೆಲಸಮ ಮಾಡಿದ್ದು ಸರಿ ಅನ್ನುವುದಾದರೆ ಆ ಅಪವಿತ್ರ ಸ್ಥಳದಲ್ಲಿ ಅಪವಿತ್ರ ಮಂದಿರದ ಗೋಡೆ ಬೋದಿಕೆಗಳನ್ನು ಉಳಿಸಿಕೊಂಡು ಪವಿತ್ರ ಮಸೀದಿಯನ್ನು ಬಾದಶಹಾನು ಹೇಗೆ ಕಟ್ಟಿಸಿದ? ಮಥುರಾದ ಕೇಶವರಾಯ ಮಂದಿರದಲ್ಲಿ ಯಾವ ಅಪವಿತ್ರ ಕೆಲಸ ನಡೆಯಿತು? ಉದಯಪುರದ ಅರಮನೆಯ ಮುಂದಿನ ಗುಡಿ, ಉದಯಸಾಗರದ ದಂಡೆಯ 3 ಮಂದಿರಗಳು, ಉದಯಪುರದ ಸುತ್ತಮುತ್ತ 178 ಮಂದಿರಗಳು, ಚಿತ್ತೂರಿನಲ್ಲಿ 63 ಮಂದಿರಗಳು, ಅಂಬೇರಿನಲ್ಲಿ 66 ಹೀಗೆ ನಮೂದಿಸಿರುವ ದೇವಸ್ಥಾನಗಳನ್ನು ಔರಂಗಜೇಬನು ನಾಶಪಡಿಸಿದ ಅಂತ ಮಾಸಿರ್ ಇ ಆಲಂಗೀರಿಯಲ್ಲೇ ಇದೆಯಲ್ಲ, ಅವಕ್ಕೆಲ್ಲ ಯಾವ ಕಥೆ ಕಟ್ಟುತ್ತಾರೆ ಎಂದಳು. ಒಂದೊಂದಕ್ಕೂ ಒಂದೊಂದು ಕಥೆಯನ್ನು ಕಟ್ಟಬಹುದು. ಯಥೇಚ್ಛವಾಗಿ ಸರ್ಕಾರದ ಹಣ. ತಾವು ಹೇಳಿದಂತೆಯೇ
ಇತಿಹಾಸವನ್ನು ಸೃಷ್ಟಿಸಬೇಕೆಂಬ ಹಠ ಇರುವಾಗ ಎಷ್ಟು ಕಥೆಗಳನ್ನು ಬೇಕಾದರೂ ಸೃಷ್ಟಿಸಬಹುದಲ್ಲವೇ? ಇದು ಸುಳ್ಳು ಕಥೆ ಅಂತ ನೀವು ಸಭೆಯಲ್ಲಿ ವಿರೋಧಿಸಲಿಲ್ಲವೇ? ಇವೆಲ್ಲ ಸಭೆಯಲ್ಲಿ ಮಾತಿಗೆ ಸಿಕ್ಕುವ ಸೃಷ್ಟಿಗಳೇ ಅಲ್ಲ. ಸಭಾ ಅವಧಿಯ ಹೊರಗೆ ಕೆಲವು ಒಳಗುಂಪುಗಳು ಸೇರಿ ಸೃಷ್ಟಿಸಿ ಅನಂತರ ಅಧಿಕೃತ ಸತ್ಯ ಅನ್ನುವ ಹಾಗೆ ತೇಲಿಬಿಡ್ತಾರೆ. ನಾನು ಒಬ್ಬ ಅವರವನೇ ಅಂತ ಭಾವಿಸಿ ನನ್ನೆದುರಿಗೆ ಗುಂಪು ಸೇರಿದ್ದರು. ನಾನು ಸ್ಕಾಚ್ ತಗೋತೀನಿ, ಅದೊಂದು ರಹದಾರಿ ಎಂದು ನಕ್ಕರು.